ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ ನಾವು ಬಡ್ಜೆಟ್ ಇನ್ ಪಾರ್ಲಿಮೆಂಟ್ ಬಗ್ಗೆ ನೋಡ್ತಾ ಇದ್ದೀವಿ, ಆಯಿತಾ. ಸೊ ಈ ಬಡ್ಜೆಟ್ ಅಂದ್ರೇನು, ರೈಲ್ವೆ ಬಡ್ಜೆಟ್ ಅಂತ ಅಂದ್ರೇನು, ಮತ್ತು ಇಂಟ್ರಿಮ್ ಬಡ್ಜೆಟ್ ಅಂದ್ರೇನು, ಸೊ ಅದ್ರ ಬಗ್ಗೆ ಎಲ್ಲ ನಾವು ಡೀಟೇಲಾಗಿ ನೋಡ್ತಾ ಇದ್ದೀವಿ. ಸೊ ಇನ್ನು ಯಾರು ಸಮ್ಮರ್ ಶೀಟ್ ತೊಗೊಂಡಿದ್ದಾರೆ ತೊಗೊಳ್ಳಿ. ಸೊ ಈ ರೀತಿ ಇರೋದು ಸಮ್ಮರ್ ಶೀಟು ನೋಡಿ, ಓಕೆನಾ. ಓಕೆ, ಪಾರ್ಲಿಮೆಂಟ್ ಅನ್ನೋ ಒಂದು ಚಾಪ್ಟರ್ ಕೂಡ ಇಲ್ಲಿದೆ. ಪಾರ್ಲಿಮೆಂಟ್ ಅಂತೀನಿ, ಬಡ್ಜೆಟ್ಟು. ನೋಡಿ, ಬಡ್ಜೆಟು ಸಿಂಪಲ್ಲಾಗಿ ಒನ್ ಲೈನರೆಲ್ಲ ಕೊಟ್ಟಿರ್ತೀನಿ. ಸೊ ನಿಮಗೆ ರಿವಿಷನ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ, ಆಯಿತಾ. ಸೊ ಇನ್ನೂ ಯಾರೋ ತೊಗೊಂಡಿದ್ದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಬೈ ಲಿಂಕ್ ಇದೆ. ಸೊ ನೀವು ಅಲ್ಲಿ ಹೋಗಿ ಬೈ ಮಾಡ್ಬೋದು. ಸೊ ಬಡ್ಜೆಟ್ ಅಂತ ಹೇಳೋದಾದರೆ, ಓಕೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಮಾಡ್ಕೊಳ್ರಪ್ಪ, ಹಂಗೆ ಹೊಡೀರಿ ಬೇಗ. ಲೈಕ್ನು ಒತ್ಬಿಡಿ, ಫಸ್ಟ್ ಹೇಳ್ತೀನಿ. ಲೈಕು ಸಬ್ಸ್ಕ್ರೈಬ್ ಒತ್ಬಿಡಿ, ಒತ್ತಾದ್ಮೇಲೆ ಕಂಟಿನ್ಯೂ ಮಾಡಿ ಕ್ಲಾಸ್ನ. ಗೊತ್ತಿದ್ದೀರಾ? ಸಬ್ಸ್ಕ್ರೈಬ್ ಒತ್ತಿದ್ದೀರಾ, ಲೈಕ್ ಓದ್ತಿದ್ದೀರಾ ಅಂತ ಹೇಳ್ಕೊಂಡು ನಾನು ಕ್ಲಾಸ್ ಶುರು ಮಾಡ್ತೀನಿ. ಸೊ ಇದೇನು ಇದು ಬಡ್ಜೆಟ್ ಅಂತಂದ್ರೇನು? ಸೊ ನಮಗೆಲ್ಲರೂ ಗೊತ್ತಿರೋಂಗೆ ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ತುಂಬ ಕಡೆ ಹೇಳಿದ್ದೀನಿ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ಕೊಂಡ್ಲ ತುಂಬ ಕಡೆ ಹೇಳಿದ್ದೀನಿ. ಸೊ ಸೇಮ್ ಅದೇ ರೀತಿನೇ ಬಡ್ಜೆಟ್ ಅಂದರೆ ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಂದರೆ ಎಷ್ಟು ರೆವೆನ್ಯೂ ಆಗಿದೆ, ಎಷ್ಟು ರೆವೆನ್ಯೂ ನಮ್ಮ ಹತ್ರ ಇದೆ, ಎಷ್ಟು ಎಕ್ಸ್ಪೆಂಡಿಚರ್ ಆಗ್ತಾಯಿದೆ, ಎಷ್ಟು ಡೆಫಿಸಿಟ್ ಆಗಿದೆ, ಮತ್ತು ಅದರೊಳಗಡೆ ಒಂದಷ್ಟು ಪ್ರೋಗ್ರಾಮ್ಸ್ಗಳಿಂದ ತರಬೇಕು. ಸೊ ಅನ್ನೋದ್ರ ಬಗ್ಗೆ ತುಂಬ ಇನ್ಕ್ಲೂಡ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಹೇಳ್ತೀನಿ, ಇಲ್ಲೇ ಕೊಟ್ಟಿದ್ದಾರೆ, ಅದನ್ನು ಹೇಳ್ತೀನಿ. ಸೊ ಅದ್ರ ಬಗ್ಗೆನೇ ಬಡ್ಜೆಟ್ ಅಂತ. ಸೊ ಈಗ ಲೈನ್ ನೋಡ್ಕೊಳ್ಳೋಣ ಅಂದರೆ, ಓಕೆ, ದ ಕಾನ್ಸ್ಟಿಟ್ಯೂಷನ್ ರೆಫರ್ಸ್ ಟು ದ ಬಜೆಟ್ ಆ್ಯಸ್ ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಓಕೆ, ನಮ್ಮ ಸಂವಿಧಾನ ಬಡ್ಜೆಟ್ ಅಂತ ಗೊತ್ತಿರಲಿ. ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಕೂಡ ಬಡ್ಜೆಟ್ ಅಂತ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಅಲ್ಲಿ ಮೆನ್ಷನ್ ಆಗಿರುತ್ತೆ ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ, ಆಯಿತಾ. ದ ಟರ್ಮ್ ಬಡ್ಜೆಟ್ ಹ್ಯಾಸ್ ನೋವೇರ್ ಮೆನ್ಷನ್, ಸರಿ. ಇಟ್ ಈಸ್ ಪಾಪ್ಯುಲರ್ಲಿ ನೇಮ್ ಫಾರ್ ದ ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಸರಿ. ಆರ್ಟಿಕಲ್ 112 ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ ನಿಮಗೆ ಈ ಒಂದು ಪ್ರೊಸೀಜರ್ ಇನ್ ಪಾರ್ಲಿಮೆಂಟ್ ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾನೆ, ಆರ್ಟಿಕಲ್ 112. ಸೊ 113 ನಿಮಗೆ ಪ್ರೊಸೀಜರ್ ಇನ್ ಪಾರ್ಲಿಮೆಂಟ್ ವಿತ್ ರೆಸ್ಪೆಕ್ಟ್ ಟು ಎಸ್ಟಿಮೇಟ್ಸ್ ಅನ್ಕೊಂಡೇನೋ ಕೊಟ್ಟಿರ್ತಾನೆ. ಸೊ ಆರ್ಟಿಕಲ್ ಸದ್ಯಕ್ಕೆ ಗೊತ್ತಿರಲಿ, ಆರ್ಟಿಕಲ್ 112 ಅಂತಂದರೆ ನಿಮ್ಮ ಬಡ್ಜೆಟ್ ಬಗ್ಗೆ ಅಂತಂದರೆ ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಸೊ ದ ಬಡ್ಜೆಟ್ ಈಸ್ ಅ ಸ್ಟೇಟ್ಮೆಂಟ್ ಆಫ್ ದ ಎಸ್ಟಿಮೇಟೆಡ್ ರೆಸಿಪ್ಟ್, ನೋಡಿ ಇಲ್ಲೇ ಬಂತಲ್ಲ ಎಸ್ಟಿಮೇಟೆಡ್. ಸೊ ಎಸ್ಟಿಮೇಟೆಡ್ ರೆಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಇನ್ ಎ ಫಿನಾನ್ಷಿಯಲ್ ಇಯರ್. ಸೊ ಈಗ ಬಡ್ಜೆಟ್ ಅಂತಂದರೆ ಏನು ಅಂತಂದರೆ ನಿಮ್ಮ ಖರ್ಚು ವೆಚ್ಚಗಳು ಏನೇನಿರುತ್ತೋ ಅದನ್ನೆಲ್ಲ ಇಲ್ಲಿ ಇರುತ್ತಂತೆ. ಸೊ ಅದು ಮುಂದೆ ಹೇಳ್ತೀನಿ ಏನಿರುತ್ತೆ ಅಂತ. ಸೊ ಇನ್ ವಿಚ್ ಬಿಗಿನ್ಸ್, ಸೊ ಫಿನಾನ್ಷಿಯಲ್ ಇಯರ್ ಅಂತ ಯಾವಾಗ ಶುರು ಆಗುತ್ತೆ ಅಂತ ಕೇಳ್ಬೋದು. ಸೊ ನಮ್ಮ ದೇಶದಲ್ಲಿ ಫಿನಾನ್ಷಿಯಲ್ ಇಯರ್ ಶುರು ಆಗೋದು ಏಪ್ರಿಲ್ 1 ಏಪ್ರಿಲ್ 1 ನಿಮ್ಮ ಫಿನಾನ್ಷಿಯಲ್ ಇಯರು ಶುರು ಆಗುತ್ತೆ. ಎಂಡ್ಸ್ ಇನ್, ಯಾವಾಗ ಎಂಡ್ ಆಗುತ್ತೆ ಅಂತಂದರೆ ಬರೋ ವರ್ಷ ಮಾರ್ಚ್ 31 ಎಂಡ್ ಆಗುತ್ತೆ. ಅಂದರೆ ಈ ವರ್ಷ ಏಪ್ರಿಲ್ 1 ಶುರುವಾಗಿ ಬರೋ ವರ್ಷ ಮಾರ್ಚ್ 31 ಆ ಒಂದು ಫಿನಾನ್ಷಿಯಲ್ ಇಯರು ಮುಗಿದೋಗುತ್ತೆ, ಸರಿನಾ. ಸೊ ನೆಕ್ಸ್ಟ್ ದ ಬಡ್ಜೆಟ್ ಕಂಟೈನ್ಸ್ ಎ ಸರ್ಟನ್ ಅದರ್ ಎಲಿಮೆಂಟ್ಸ್. ಸೊ ಬಡ್ಜೆಟಲ್ಲಿ ಏನಿರುತ್ತೆ ಅಂತಂದರೆ ಎಸ್ಟಿಮೇಟ್ಸ್ ಆಫ್ ರೆವೆನ್ಯೂ ಆ್ಯಂಡ್ ಕ್ಯಾಪಿಟಲ್ ರೆಸಿಪ್ಟ್ಸ್. ಸೊ ನಮಗೆ ಒಂದಷ್ಟು ರೆವೆನ್ಯೂಗಳು, ಕ್ಯಾಪಿಟಲ್ ರೆವೆನ್ಯೂಗಳು ಎಲ್ಲೆಲ್ಲಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟು ವೇಸ್ ಆ್ಯಂಡ್ ಮೀನ್ಸ್ ಟು ರೈಸ್ ದ ರೆವೆನ್ಯೂ. ಸೊ ಒಂದಷ್ಟು ಮೆಥಡ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತಂತೆ. ಅಂದರೆ ನಮ್ಮ ದೇಶದ ರೆವೆನ್ಯೂನ ಹೇಗೆ ಜಾಸ್ತಿ ಮಾಡಬೇಕು ಅನ್ನೋದು ಕೂಡ ಮೆನ್ಷನ್ ಆಗಿರುತ್ತೆ, ಆಯಿತಾ. ನೆಕ್ಸ್ಟು ಎಸ್ಟಿಮೇಟ್ಸ್ ಆಫ್ ಎಕ್ಸ್ಪೆಂಡಿಚರ್. ಸೊ ಎಕ್ಸ್ಪೆಂಡಿಚರ್ಗಳೆಲ್ಲ ಎಷ್ಟಾಗ್ಬೋದು ಈ ವರ್ಷ, ಎಕ್ಸ್ಪೆಂಡಿಚರ್ಗಳೆಲ್ಲ ಎಷ್ಟಾಗ್ಬೋದು ಅನ್ನೋದು ಕೂಡ ಮೆನ್ಷನ್ ಆಗಿರುತ್ತಂತೆ. ಒಂದು ನಿಮಿಷ, ಓಕೆ. ನೆಕ್ಸ್ಟು ಡೀಟೇಲ್ಸ್ ಆಫ್ ಆ್ಯಕ್ಚುಯಲ್ ರಿಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಕ್ಲೋಸಿಂಗ್ ಫಿನಾನ್ಷಿಯಲ್ ಇಯರ್. ಸೊ ಎಲ್ಲ ಕೂಡ ಸೇಮೇನೆ. ಏನು ಅಂತಂದರೆ ಕ್ಲೋಸಿಂಗ್ ಫಿನಾನ್ಷಿಯಲ್ ಇಯರ್ ಅಂತಂದಾಗ ಹಳೆ ವರ್ಷದ್ದು ಏನೇನಾಗಿತ್ತು ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಏನಾದರೂ ಹೊಸ ಡೆಫಿಸಿಟ್ ಏನಾದರೂ ಆಗಿತ್ತು ಅಂದರೆ ಡೆಫಿಸಿಟ್ ಅಂತಂದರೆ ಎಕ್ಸ್ಪೆಂಡಿಚರ್ ಈಸ್ ಗ್ರೇಟರ್ ದೆನ್ ರೆವೆನ್ಯೂ. ಈಗ ನನ್ನ ಹತ್ರ 100 ರೂಪಾಯಿ ಇದ್ದರೆ ನಾನು 150 ರೂಪಾಯಿಗಳನ್ನ ಖರ್ಚು ಮಾಡಿಬಿಡ್ತೀನಿ, ಆವಾಗ 50 ರೂಪಾಯಿ ಡೆಫಿಸಿಟ್ ಅಂತ. ಅಂದರೆ 50 ರೂಪಾಯಿ ನಾನೇನು ಮಾಡ್ತೀನಿ, ನನ್ನ ಹತ್ರ ಜೋಬಲ್ಲಿ ಇರೋಲ್ಲ, ಬಟ್ ಆದರೂ ನಾನು ತೊಗೊಬಿಟ್ಟಿರ್ತೀನಿ, ಕೊಡೋದಕ್ಕೆ ದುಡ್ಡಿರೋಲ್ಲ. ಸೊ ಆ 50 ರೂಪಾಯಿನ ಏನು ಮಾಡ್ತೀನಿ, ಒಂದು ಫ್ರೆಂಡ್ಸಿಂದ ಬಾರೋ ಮಾಡ್ತೀನಿ, ಇಲ್ಲಾಂದರೆ ಪೇರೆಂಟ್ಸಿಂದ, ಇಲ್ಲಾಂದರೆ ಬ್ಯಾಂಕಿಂದ ತೊಗೊಳ್ತೀನಿ.
ಸೊ ನಿಮಗೆ ಅದು ಎಕನಾಮಿಕ್ಸಲ್ಲಿ ಬರುತ್ತೆ, ಅದು ಬಾರೋಯಿಂಗು ಡೆಫಿಸಿಟ್ ಅನ್ನೋ ಕ್ಲಾಸ್ ಮಾಡ್ಬೇಕಾದ್ರೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ತುಂಬ ಜನ ಎಕನಾಮಿಕ್ಸ್ ಕ್ಲಾಸ್ ನೋಡ್ತಾ ಇಲ್ಲ, ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದೀನಿ. ಸೊ ಅದಕ್ಕೂ ಕೂಡ ನಿಮ್ಮ ಒಂದು ಏನದು ಎನ್ಕರೇಜ್ಮೆಂಟ್ ಕೊಡ್ತು ಅಂತಂದರೆ ಖಂಡಿತ ನಾನು ಎಕನಾಮಿಕ್ಸ್ ಕ್ಲಾಸ್ನ ಮಾಡಿಕೊಡ್ತೀನಿ. ಸೊ ನೆಕ್ಸ್ಟು ಎಕನಾಮಿಕ್ ಆ್ಯಂಡ್ ಫಿನಾನ್ಷಿಯಲ್ ಪಾಲಿಸೀಸು. ಸೊ ಓಕೆ, ಆ ವರ್ಷದಲ್ಲಿ ಒಂದಷ್ಟು ಪಾಲಿಸೀಸ್ಗಳು ಸ್ಕೀಮ್ಗಳು ತರ್ತಾರಲ್ಲ, ಸೊ ಅದು ಕೂಡ ಇನ್ಕ್ಲೂಡ್ ಆಗಿರುತ್ತಂತೆ. ಸೊ ನೆಕ್ಸ್ಟು ಮರ್ಜರ್ ಆಫ್ ರೈಲ್ವೆ ಬಡ್ಜೆಟ್. ಸೊ ಏನಿದು ರೈಲ್ವೆ ಬಡ್ಜೆಟು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ತೀವಿ. ಸೊ ಟಿಲ್ 2017 ದ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಡ್ 2 ಬಡ್ಜೆಟ್ಸ್, ನೇಮ್ಲಿ ದ ರೈಲ್ವೆ ಬಡ್ಜೆಟ್ ಆ್ಯಂಡ್ ದ ಜನರಲ್ ಬಡ್ಜೆಟ್ಸು. ಅಂತಂದರೆ 2017ಗಿಂತ ಮುಂಚೆ ಬ್ರಿಟಿಷ್ ಇದ್ದಾಗಲೂ ಏನೋ ಮಾಡ್ತಾಯಿದ್ರು ಅನಿಸುತ್ತೆ, ಇಲ್ಲಿ ಇತ್ತು. ಓಕೆ, ಬ್ರಿಟಿಷ್ ಇದ್ದಾಗಲೂ ಮಾಡ್ತಾಯಿದ್ದು 2017ವರೆಗೂ ಅದನ್ನು ಕ್ಯಾರಿ ಮಾಡ್ಕೊಂಡು ಬಂದಿದ್ರಂತೆ. ಏನು ಅಂತಂದರೆ ಬಡ್ಜೆಟಲ್ಲಿ ಒಂದು ರೈಲ್ವೆ ಬಡ್ಜೆಟು, ಇನ್ನೊಂದು ಜನರಲ್ ಬಡ್ಜೆಟ್ ಅಂತಿತ್ತು. ಸೊ ರೈಲ್ವೆ ಬಡ್ಜೆಟಲ್ಲಿ ಏನಿದೆ ಅಂತಂದರೆ ನೋಡಿ, ಫಸ್ಟು ರೈಲ್ವೆ ಬಡ್ಜೆಟ್ಗೆ ಇಲ್ಲಿ ಫಾರ್ಮರ್ ಅಂತ ಕೇಳಿದ್ದಾನೆ. ಸೊ ಫಾರ್ಮರ್ ಅಂತ ಯಾಕೆ ಹೇಳಿದ್ದಾನೆ ಅಂತಂದಾಗ, ನಿಮಗೆ ಇಂಗ್ಲೀಷ್ಗಳಲ್ಲಿ ಗ್ರಾಮರಲ್ಲಿ ನೀವು ಹೇಳೋದಾದರೆ ಅಂದರೆ ಈ ಸೆಂಟೆನ್ಸ್ಗಳನ್ನ ಮತ್ತೆ ಯೂಸ್ ಮಾಡೋದು ಬದಲು ಫಾರ್ಮರು ಮತ್ತು ಲ್ಯಾಟರ್ ಅಂತ ಯೂಸ್ ಮಾಡ್ತಾರೆ. ಒಂಥರ ಇಡಿಯಮ್ ಆ್ಯಂಡ್ ಫ್ರೇಸಸ್ ಥರ ಅನಿಸುತ್ತೆ ಅದು. ಸೊ ನನಗೂ ಸರಿಯಾಗಿ ಗೊತ್ತಿಲ್ಲ. ಸೊ ಈ ಫಾರ್ಮರ್ ಅಂತಂದರೆ ನಿಮ್ಮ ರೈಲ್ವೆ ಬಡ್ಜೆಟ್ ಆಗಿರುತ್ತೆ, ಆಯಿತಾ. ನೆಕ್ಸ್ಟು ದ ಲ್ಯಾಟರ್ ಅಂತಂದಾಗ ನಿಮಗೆ ಅದು ಜನರಲ್ ಬಡ್ಜೆಟ್ ಆಗಿರುತ್ತೆ, ಆಯಿತಾ. ಸೊ ಈ ನಿಮ್ಮ ರೈಲ್ವೆ ಬಡ್ಜೆಟು ಕನ್ಸಿಸ್ಟ್ ಆಫ್ ದ ಎಸ್ಟಿಮೇಟ್ಸ್ ಆಫ್ ರೆಸಿಪ್ಟ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಓನ್ಲಿ ದ ಮಿನಿಸ್ಟ್ರಿ ಆಫ್ ರೈಲ್ವೇಸ್. ನೋಡಿ, ರೈಲ್ವೆ ಮಿನಿಸ್ಟ್ರಿ ಅಂಡರಲ್ಲಿ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಏನೇನು ಬರುತ್ತೋ ಅದೆಲ್ಲ ನಿಮ್ಮ ರೈಲ್ವೆ ಬಡ್ಜೆಟ್ಲಿರುತ್ತಂತೆ. ರೈಲ್ವೆ ಬಡ್ಜೆಟ್ ಬಿಟ್ಟು ಇನ್ನು ಮಿಕ್ಕ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಏನೇ ಆಗು ಹೋಗುಗಳು ಖರ್ಚು ವೆಚ್ಚಗಳೆಲ್ಲ ನಿಮ್ಮ ಜನರಲ್ ಬಡ್ಜೆಟಲ್ಲಿ ಇರ್ತಿದಂತೆ. ಯಾವಾಗ ಅಂದರೆ 2017ಕ್ಕಿಂತ ಮುಂಚೆ. 2017 ಆದಮೇಲೆ ಅದನ್ನು ಮರ್ಜ್ ಮಾಡ್ತಾರೆ. ಸೊ ಮರ್ಜ್ ಮಾಡಿ ಅದನ್ನು ಯೂನಿಯನ್ ಬಡ್ಜೆಟಾಗಿ ಹೇಳ್ತಾರೆ, ಮುಂದೆ ಹೇಳ್ತೀನಿ ಅದನ್ನು. ಸೊ ದ ರೈಲ್ವೆ ಬಡ್ಜೆಟ್ ವಾಸ್ ಸಪರೇಟೆಡ್ ಫ್ರಮ್ ದ ಜನರಲ್ ಬಡ್ಜೆಟ್ ಇನ್ 1924. ಸೊ 1924ರಲ್ಲಿ ಈ ಒಂದು ಬಡ್ಜೆಟಲ್ಲಿ 2 ಟೈಪ್ಸ್ ಅಂತ ತರ್ತಾರೆ, ರೈಲ್ವೆ ಬಡ್ಜೆಟ್ ಮತ್ತು ಜನರಲ್ ಬಡ್ಜೆಟ್ ಅಂತ. ಸರ್ ಯಾಕೆ ಅಂತಂದರೆ, ಸೊ ಇದು ಯಾವುದು ರೆಕಮೆಂಡೇಷನ್ ಅಂತಂದಾಗ, ಸೊ ಆಕ್ವರ್ತ್ ಕಮಿಟಿ ರಿಪೋರ್ಟ್ ಪ್ರಕಾರ, ಇವರ ಒಂದು ರೆಕಮೆಂಡೇಷನ್ ಪ್ರಕಾರ ಈ ಒಂದು ಬಡ್ಜೆಟ್ನ 2 ಟೈಪ್ಸಾಗಿ ಮಾಡ್ತಾರೆ. 1974ರಲ್ಲಿ, ಇನ್ನೊಂದು ಸತಿ ಹೇಳ್ತೀನಿ, 1974ರಲ್ಲಿ ಆಕ್ವರ್ತ್ ಕಮಿಟಿ ರಿಪೋರ್ಟ್ ಬಂದಂತಹ ಒಂದು ರೆಕಮೆಂಡೇಷನ್ ಪ್ರಕಾರ ಬಡ್ಜೆಟ್ನ 2 ಟೈಪ್ಸಾಗಿ ಡಿವೈಡ್ ಮಾಡ್ತಾರೆ. ಒಂದು ರೈಲ್ವೆ ಬಡ್ಜೆಟು, ಇನ್ನೊಂದು ಜನರಲ್ ಬಡ್ಜೆಟು. ಸೊ ಯಾಕೆ ಸರ್ ಇದನ್ನು ರೈಲ್ವೆ ಬಡ್ಜೆಟು ಮತ್ತು ಜನರಲ್ ಬಡ್ಜೆಟಾಗಿ ಡಿಫ್ರೆನ್ಸ್ ಮಾಡಿದ್ರು ಅಂದರೆ ಡಿವೈಡ್ ಮಾಡಿದ್ರು ಅಂತಂದಾಗ, ಸೊ ನಿಮಗೆ 1924ರಲ್ಲಿ ಹತ್ತತ್ರ ಟ್ರಾನ್ಸ್ಪೋರ್ಟೇಷನ್ ಅಂತ ಬಂದಿದ್ದು ರೈಲ್ವೆ ಒಂದೇ, ಮತ್ತು ಇನ್ಕಮ್ ಜನ್ರೇಟ್ ಆಗ್ತಾಯಿದ್ದು ತುಂಬ ಕಡೆ ಅಂತಂದರೆ ಈ ಥರ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಏನಾದ್ರು ಜನ್ರೇಟ್ ಆಗ್ತಾಯಿದೆ ಅಂತಂದಾಗ ಸೊ ರೈಲ್ವೆಯಿಂದನೇ ಬರ್ತಾಯಿತ್ತು. ಸೊ ಈ ಟ್ರೈನ್ಗಳಿಂದ ಅಂದರೆ ರೆವೆನ್ಯೂ ಏನು ಜನ್ರೇಟ್ ಆಗ್ತಾಯಿತ್ತು, ಜನಗಳು ತುಂಬ ಯೂಸ್ ಮಾಡ್ತಾಯಿದ್ರಲ್ಲ, ಸೊ ಅದಕ್ಕೋಸ್ಕರ ಏನು ಮಾಡಿದ್ರು, ಇದನ್ನು ನಾವು ಇನ್ನೂ ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ನಾವು ಜನರಲ್ ಬಡ್ಜೆಟ್ಗೆ ಏನಾದರೂ ಅಂದರೆ ನಾರ್ಮಲ್ ಬಡ್ಜೆಟ್ಗೆ ಏನಾದರೂ ಅದನ್ನು ಮರ್ಜ್ ಮಾಡಿಬಿಟ್ರೆ ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಹಣ ಸಿಗೋದು ಕಮ್ಮಿ ಆಗಿಬಿಡುತ್ತೆ. ಆಗ ನಾವು ಈ ರೈಲ್ವೆ ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಮಾಡೋಣ, ರೈಲ್ವೆನ ತುಂಬ ಕಡೆ ಎಕ್ಸ್ಪ್ಯಾಂಡ್ ಮಾಡೋಣ. ಸೊ ದಟ್ ನಾವೆಲ್ಲ ಕಡೆಗೂ ಟ್ರಾನ್ಸ್ಪೋರ್ಟ್ ಮಾಡ್ಕೋಬಹುದು. ಅಲ್ಲಿ ಪಬ್ಲಿಕ್ಗೆ ಯೂಸ್ ಆಗಲಿ ಅಂತಲ್ಲ, ಬ್ರಿಟಿಷವ್ರಿಗೆ ಯೂಸ್ ಆಗಲಿ ಅಂತ. ಎಕ್ಸಾಂಪಲ್ ಹೇಳೋದಾದರೆ, ಈಗ ಮದ್ರಾಸಲ್ಲಿ ಕೂತಿರ್ತಾರೆ ಅಂತ ತಿಳ್ಕೊಳ್ಳಿ ಬ್ರಿಟಿಷರು. ಸೊ ಡೆಲ್ಲಿಲಿ ಎಲ್ಲೋ ಒಂದು ಕಡೆ ಏನೋ ಒಂದು 1857 ಥರ ಏನೋ ಒಂದು ರಿವೋಲ್ಟ್ ಆಯಿತು, ಎಮರ್ಜೆನ್ಸಿ ಹೋಗಬೇಕು. ಸೊ ಈಗೇನಿದೆ, ಈಗ ಪ್ಲೇನ್ಗಳಿದೆ, ಹೊರಟೋಗ್ತಾರೆ, ವಿದಿನ್ 2-3 ಅವರ್ಸಲ್ಲಿ ಹೊರಟೋಗ್ತಾರೆ. ಬಟ್ ಆಗ ಮೊದಲು ಆ ಥರ ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಇತ್ತು. ಸೊ ಅವಾಗ ಏನು ಮಾಡಬೇಕಾಗಿತ್ತು, ಅವರು ರೈಲ್ವೆ ಟ್ರ್ಯಾಕ್ಗಳನ್ನ ಬಿಲ್ಡ್ ಮಾಡಿ ಟ್ರೈನ್ಗಳನ್ನ ತರಿಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾರಣ ಆದರೆ, ಇನ್ನೊಂದು ಕಾರಣ ಏನು ಹೇಳ್ಬೋದು ಅಂತಂದರೆ, ಇವ್ರಿಗೆ ಸ್ವಲ್ಪ ಯೂಸ್ ಆಗಲಿ ಅಂತ, ಅಂದರೆ ಬ್ರಿಟಿಷವ್ರಿಗೆ ಯೂಸ್ ಆಗಲಿ ಅಂತ. ಯಾಕಂತಂದರೆ ಎಮರ್ಜೆನ್ಸಿ ಏನಾದರೂ ಟೈಮ್ ಬಂತು ಅಂದಾಗ ನಾವು ಬೇರೆ ಕಡೆ ಹೋಗೋದಕ್ಕೆ ಯೂಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಅವ್ರು ಏನು ಮಾಡ್ತಾರೆ, ಸಪ್ರೇಟ್ ಮಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ ರೈಲ್ವೆ ಏನಿದೆ ಅದನ್ನು ತುಂಬ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಹೇಳಿ ಅದನ್ನು ಡಿವೈಡ್ ಮಾಡ್ತಾರೆ. ಇದು ಆಕ್ವರ್ತ್ ಕಮಿಟಿ ರಿಪೋರ್ಟ್ಗಳು. ಸೊ ಇದು ನಿಮಗೆ ಬೇಡ, ಆದರೂ ಕೂಡ ಜಸ್ಟ್ ನಿಮ್ಗೊಂದು ಹಿಸ್ಟ್ರಿ ಹೇಳಿರೋದಷ್ಟೇ. ಸೊ ಇದಕ್ಕೂ ತುಂಬ ಇದ್ದಾವೆ. ಸೊ ನಿಮ್ಗೆ ಎಲ್ಲೂ ಕೂಡ ಕೇಳಲ್ಲ, ತಲೆ ಕೆಡಿಸ್ಕೊಬೇಡಿ, ಜಸ್ಟ್ ನಿಮಗೊಂದು ಗ್ಲ್ಯಾನ್ಸ್ ಮಾಡಿದೆ ಅಷ್ಟೆ. ಸೊ ಇದ್ರ ಪ್ರಕಾರ ಒಂದಷ್ಟು ಹೇಳೋದಾದರೆ, ಸೊ ಫ್ಲೆಕ್ಸಿಬಿಲಿಟಿ ಇನ್ ರೈಲ್ವೆ ಫೈನಾನ್ಸು. ಮೊದಲನೇದು ಫ್ಲೆಕ್ಸಿಬಿಲಿಟಿ ಇನ್ ರೈಲ್ವೆ ಫೈನಾನ್ಸ್. ಇದೇನು ಅಂತಂದಾಗ,
ಯಾಕೆ ಇದನ್ನು ಡಿವೈಡ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅದು ಕೂಡ ಇಲ್ಲಿ ಒಂದಷ್ಟು ಪಾಯಿಂಟ್ಸ್ ಅವರೇ ಕೊಟ್ಟಿದ್ದಾರೆ. ಸೊ ರೈಲ್ವೆ ಫಿನಾನ್ಸಲ್ಲಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರಲಿ, ಅಂದರೆ ಖರ್ಚು ವೆಚ್ಚಗಳಲ್ಲಿ ಈಸಿಯಾಗಲಿ. ಎಕ್ಸಾಂಪಲ್ ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ಹಣದ ಒಂದು ಕೊರತೆ ಆಗಬಾರ್ದು, ಆಯಿತಾ. ನೆಕ್ಸ್ಟು ಟು ಫೆಸಿಲಿಯೇಟ್ ಅ ಬಿಸ್ನೆಸ್ ಅಪ್ರೋಚ್. ಸೊ ಈ ಒಂದು ರೈಲ್ವೆನ ಬಿಸ್ನೆಸ್ ಥರ ಮಾಡೋಣ, ಅಂದರೆ ರೆವೆನ್ಯೂ ಜಾಸ್ತಿ ಜನ್ರೇಟ್ ಮಾಡ್ಬೋದು. ಸೊ ನೆಕ್ಸ್ಟು ಟು ಸೆಕ್ಯೂರ್ ಅ ಸ್ಟೆಬಿಲಿಟಿ ಆಫ್ ಜನರಲ್ ರೆವೆನ್ಯೂ ಬೈ ಪ್ರೊವೈಡಿಂಗ್ ಆ್ಯನ್ ಅಶ್ಯೂರ್ಡ್ ಆ್ಯನ್ಯುಯಲ್ ಕಾಂಟ್ರಿಬ್ಯೂಷನ್ ಫ್ರಮ್ ರೈಲ್ವೆ ರೆವೆನ್ಯೂಸ್. ಅಕಸ್ಮಾತು ಬ್ರಿಟಿಷ್ ಇದರಲ್ಲಿ ಹಣದ ಕೊರತೆ ಏನಾದರೂ ಆಯಿತು ಅಂದಾಗ ಈ ರೈಲ್ವೆ ಇದರಿಂದನೇ ದುಡ್ಡು ಕೊಡೋಣ, ಸರಿನಾ. ನೆಕ್ಸ್ಟು ಟು ಎನೇಬಲ್ ದ ರೈಲ್ವೇಸ್ ಟು ಕೀಪ್ ದೇರ್ ಪ್ರಾಫಿಟ್ಸ್ ಫಾರ್ ದರ್ ಓನ್ ಡೆವಲಪ್ಮೆಂಟ್. ಸೊ ಇಲ್ಲಿ ಬಂದಂತಹ ಪ್ರಾಫಿಟ್ನ ರೈಲ್ವೆ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ಕೊಳ್ಬಹುದು ಅನ್ನೋ ಒಂದು ಕಾರಣಕ್ಕೆ ಇದನ್ನು ಡಿವೈಡ್ ಮಾಡ್ತಾರೆ. ಸೊ ಇಲ್ಲಿದೆ ನೋಡಿ, ಆಗಲೇ ಹೇಳಿದ್ನಲ್ಲ. ಸೊ 2017 ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತು, ಈ ರೈಲ್ವೆ ಬಡ್ಜೆಟ್ ಮತ್ತು ಈ ಜನರಲ್ ಬಡ್ಜೆಟ್ನ ಎರಡನ್ನೂ ಕೂಡ ಮರ್ಜ್ ಮಾಡಿ ಯೂನಿಯನ್ ಬಡ್ಜೆಟ್ ಅಂತ ಮಾಡ್ತು, ಆಯಿತಾ, 2017. ಸೊ ಇಷ್ಟು ಬಂದು ನಿಮ್ಮ ರೈಲ್ವೆ ಬಡ್ಜೆಟ್ ಆಗಿದ್ದು. ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ ಸಾಕು, ಅದು ಬಿಟ್ಟರೆ ಕೇಳೋದಿಲ್ಲ, ಆಯಿತಾ. ಸೊ ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸು. ಸೊ ಏನಿದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಂತಂದರೆ, ಈಗ ನಾನು ನಿಮಗೆ ಪಂಚಾಯತ್ ರಾಜ್ ಕ್ಲಾಸ್ ಮಾಡಬೇಕಾದ್ರೆ ಕೆಲವೊಂದು ಆರ್ಟಿಕಲ್ಸ್ಗಳು ಎಲ್ಲೆಲ್ಲಿ ಪಂಚಾಯತ್ ರಾಜ್ ಬಗ್ಗೆ ಹೇಳಿದೆ ಅಂತಂದಾಗ ನೀವೇನು ಹೇಳಿದ್ರಿ, ಒಂದು ಆರ್ಟಿಕಲ್ 243 ಹೇಳಿದ್ರಿ, ಪಾರ್ಟ್ 9 ಹೇಳಿದ್ರಿ. ಓಕೆ, ನೆಕ್ಸ್ಟು ಆರ್ಟಿಕಲ್ 40 ಹೇಳಿದ್ರಿ. ಸೊ ಇಲ್ಲಿ ಏನಾಗಿದೆ, ಮಲ್ಟಿಪಲ್ ಆರ್ಟಿಕಲ್ಸಲ್ಲಿ ಈ ಒಂದು ಪಂಚಾಯತ್ ರಾಜ್ ಬಗ್ಗೆ ಮಾತಾಡಿದೆ ಅಂತ ಹೇಳಿದೆ. ಸೊ ಅದೇ ರೀತಿ ಇಲ್ಲೂ ಕೂಡ ಬೇರೆ ಬೇರೆ ಆರ್ಟಿಕಲ್ಗಳಲ್ಲಿ ಬಡ್ಜೆಟ್ ಬಗ್ಗೆ ಮಾತಾಡಿದೆ ಅಂತೆ. ಸೊ ಯಾವುದ್ಯಾವುದು ಅಂತ ಹೇಳೋದಾದರೆ ಆರ್ಟಿಕಲ್ 112. ಸೊ ಓಕೆ, 112 ಬಡ್ಜೆಟ್ ಬಗ್ಗೆನೇ. ಆ್ಯನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅದೇ ಫಸ್ಟ್ ಬರೋದಿದ್ದಾನೆ. ದ ಪ್ರೆಸಿಡೆನ್ಷಿಯಲ್ laid before both the House of the Parliament a statement of the estimated receipt and expenditure of the Government of India for that year. ಸೊ ಇದು ಏನು ಹೇಳುತ್ತೆ ಅಂತಂದರೆ, ಸೊ ನಾರ್ಮಲಾಗಿ ಆ್ಯನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟು ಫೈನಾನ್ಸ್ ಕಮಿಷನಿಂದ ಬಂದಂತಹ ಒಂದು ಆ್ಯನ್ಯುಯಲ್ ಅಥವಾ ಬಡ್ಜೆಟ್ನ ಇವರು ಪಾರ್ಲಿಮೆಂಟ್ ಮುಂದೆ ತಂದು ಇಡೋರು ಯಾರು ಅಂತಂದರೆ ನಮ್ಮ ಪ್ರೆಸಿಡೆಂಟ್ ಅವರು. ಇದು ಆರ್ಟಿಕಲ್ 112 ಬರ್ತಿದೆ. ಸೊ ನೆಕ್ಸ್ಟು ನೋ ಡಿಮ್ಯಾಂಡ್ ಫಾರ್ ಅ ಗ್ರ್ಯಾಂಟ್ ಶೆಲ್ ಬಿ ಮೇಡ್ ಎಕ್ಸೆಪ್ಟ್ ಆನ್ ದ ರೆಕಮೆಂಡೇಶನ್ ಆಫ್ ದ ಪ್ರೆಸಿಡೆಂಟ್. ಸೊ ಏನಿದು ಗ್ರ್ಯಾಂಟ್ಸ್ ಅಂತಂದರೆ ಇಟ್ಸ್ ಲೈಕ್ ಡಿಮ್ಯಾಂಡ್ ಅಂತ ತಿಳ್ಕೊಳ್ಳಿ. ಸೊ ಈ ಬಡ್ಜೆಟ್ ತಂದಾಗ, ಸೊ ಈಗ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಕ್ಚುಲಿಗೆ ಬಡ್ಜೆಟ್ ಹೆಂಗಾಗುತ್ತೆ, ಬಡ್ಜೆಟ್ ಆ್ಯಕ್ಚುಲಿಗೆ ಫೈನಲೈಸ್ ಹೇಗಾಗುತ್ತೆ ಅಂತ. ಸೊ ಇಲ್ಲಿ ಹೇಳಿದೆ ಪ್ರೆಸಿಡೆಂಟ್ ಅವರು ತಂದು ಪಾರ್ಲಿಮೆಂಟ್ ಮುಂದೆ ಇಡ್ತಾರೆ ಅಂತ, ಆಯಿತಾ. ಹಾಗಂದ್ಮಟ್ಟಿಗೆ ಈ ಟೈಮಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಇದು ರೆಡಿಮೇಡ್ ಫುಡ್ ಆಗಿದೆ. ಅಂದರೆ ಬಡ್ಜೆಟು ಆಗಲೇ ಎಲ್ಲ ಥರದ್ದು ಡಿಸ್ಕಷನ್ ಆಗಿ, ವೋಟಿಂಗ್ ಆಗಿ, ಎಲ್ಲ ಥರದ ಅಮೆಂಡ್ಮೆಂಟಲ್ಲಿ ಎಲ್ಲ ಆಗಿ ಕಂಪ್ಲೀಟಾಗಿ ಪ್ರೆಸಿಡೆಂಟ್ ಕೈಗೆ ಬಂದಿದೆ. ಒಂದ್ಸತಿ ಇದು ಪ್ರೆಸಿಡೆಂಟ್ ಕೈಗೆ ಬಂದಾಗ ಅಲ್ಲಿ ಅಮೆಂಡ್ಮೆಂಟ್ ಮಾಡೋ ಒಂದು ವಿಚಾರನೇ ಬರೋ ಹಾಗಿಲ್ಲ. ಅದೇ ಕೊಟ್ಟಿರೋದಲ್ಲಿ ನೋ ಡಿಮ್ಯಾಂಡ್ ಫಾರ್ ಅ ಗ್ರ್ಯಾಂಟ್ ಶೆಲ್ ಬಿ ಮೇಡ್ ಎಕ್ಸೆಪ್ಟ್ ಆನ್ ದ ರೆಕಮೆಂಡೇಶನ್ ಫಾರ್ ದ ಪ್ರೆಸಿಡೆಂಟ್ ಅಂತಂದಾಗ ಆ ಥರ ಒಂದಷ್ಟು ಗ್ರ್ಯಾಂಟ್ಗಳು, ಒಂದಷ್ಟು ಅಮೆಂಡ್ಮೆಂಟ್ಗಳು ಮಾಡಲೇಬೇಕು ಅಂತಂದಾಗ, ತುಂಬ ಎಮರ್ಜೆನ್ಸಿ ಸರ್, ಆ ಒಂದು ಬಡ್ಜೆಟ್ಗೆ ಅಮೆಂಡ್ಮೆಂಟ್ ಮಾಡಲೇಬೇಕು ಅಂತಂದಾಗ ಪ್ರೆಸಿಡೆಂಟ್ ಅವರ ಒಂದು ರೆಕಮೆಂಡೇಶನ್ ಬೇಕಾಗ್ತದೆ. ಸೊ ನಾರ್ಮಲ್ ಡಿಸ್ಕಷನ್ ಆಗಬೇಕಾದ್ರೆ ಮುಂದೆ ಹೇಳ್ತೀನಿ, ಫಸ್ಟ್ ಹೇಳ್ಬಿಟ್ಟಿದ್ದೀನಿ, ಹೇಳಬೇಕಾಯ್ತು. ಆ್ಯಕ್ಚುಲಾಗಿ ಲಕ್ಷ್ಮೀಕಾಂತ್ ಆ ಕಡೆ ಈ ಕಡೆ ಮಾಡಿಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ಸೊ ಆ ಥರ ಒಂದು ಡಿಸ್ಕಷನ್ ಆದಾಗ, ಅಂದರೆ ಬಡ್ಜೆಟ್ ಡಿಸ್ಕಷನ್ ಆಗುತ್ತಲ್ಲ, ಸೊ ಅಂಥ ಟೈಮಲ್ಲಿ ಅಮೆಂಡ್ಮೆಂಟ್ಗಳನ್ನ ಈಸಿಯಾಗಿ ಮಾಡ್ಕೋಬೋದು ಅವರು. ಸೊ ಮೆಂಬರ್ಗಳು ಕೂತ್ಕೊಂಡು ಡಿಸ್ಕಸ್ ಮಾಡಿ ವೋಟ್ ಗೇಟ್ ಏನೋ ಅಮೆಂಡ್ಮೆಂಟ್ ಮಾಡ್ತಾರೆ. ಬಟ್ ಒಂದು ಸತಿ ಪ್ರೆಸಿಡೆಂಟ್ ಕೈಗೆ ಹೋದಾಗ ಅದು ಯಾವುದೇ ಕಾರಣಕ್ಕೂ ಮೆಂಬರ್ಗಳು ಅಮೆಂಡ್ಮೆಂಟ್ ಮಾಡೋ ಶಕ್ತಿ ಇರಲ್ಲ ಅವ್ರಿಗೆ, ಕಂಪ್ಲೀಟಾಗಿ ಕಳ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ಪ್ರೆಸಿಡೆಂಟ್ ಅವ್ರ ಕೈಗೆ ಹೋಯ್ತಲ್ಲ ಅದು. ಸೊ ಅಂಥ ಟೈಮಲ್ಲಿ ಪ್ರೆಸಿಡೆಂಟ್ ಕೈಗೆ ಹೋದಾಗ ಕಿತ್ಕೊಂಡು ನೀವು ಅಮೆಂಡ್ಮೆಂಟ್ ಮಾಡ್ತೀರಾ, ಅದು ತಿದ್ದುಪಡಿ ಮಾಡ್ತೀರಾ? ಇಲ್ಲ ಅಲ್ವಾ. ಸೊ ಆ ಟೈಮಲ್ಲಿ ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ, ಅಂದರೆ ಎಮರ್ಜೆನ್ಸಿ ಟೈಮ್ ಅಂತಂದರೆ ಅದನ್ನು ಅಮೆಂಡ್ಮೆಂಟ್ ಮಾಡಲೇಬೇಕು ಅಂತಂದಾಗ ನೀವು ಪ್ರೆಸಿಡೆಂಟ್ ಅವರ ಒಂದು ರೆಕಮೆಂಡೇಶನ್ ತೊಗೊಂಡು ನೀವು ಅಮೆಂಡ್ಮೆಂಟ್ ಮಾಡಬಹುದು. ಅದು ಕೂಡ ಆರ್ಟಿಕಲ್ 113 ಬರ್ತಿದೆ. 113 ಏನು ಹೇಳುತ್ತೆ ಅಂತಂದರೆ, ಪ್ರೊಸೀಜರ್ ಇನ್ ಪಾರ್ಲಿಮೆಂಟ್ ವಿತ್ ರೆಸ್ಪೆಕ್ಟ್ ಟು ಎಸ್ಟಿಮೇಟ್ಸ್. ಮುಂದೆ ಹೇಳ್ತೀನಿ ಪ್ರೊಸೀಜರ್ಸ್ ಏನೇನಾಗುತ್ತೆ ಅಂತ. ಸೊ ನೋ ಮನಿ ಶೆಲ್ ಬಿ ವಿಡ್ಡ್ರಾನ್ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಅಂಡರ್ ದ ಅಪ್ರೋಪ್ರಿಯೇಷನ್ ಮೇಡ್ ಬೈ ದ ಲಾ, ಆರ್ಟಿಕಲ್ 114. ಸೊ ಏನಿದು ಅಪ್ರೋಪ್ರಿಯೇಷನ್ ಬಿಲ್, ಇದು ಕೂಡ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ. ಸೊ ಇದೇನು ಹೇಳುತ್ತೆ ಅಂತಂದರೆ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಯಿಂದ ಯಾವುದೇ ಕಾರಣಕ್ಕೂ ಯಾರೇ ಕೂಡ ಅಮೌಂಟ್ನ ಈಸಿಯಾಗಿ ಡ್ರಾ ಮಾಡೋದಕ್ಕೆ ಆಗೋದಿಲ್ಲ, ಅಂದರೆ ವಿತ್ಡ್ರಾ ಮಾಡೋದಕ್ಕೆ ಆಗೋದಿಲ್ಲ. ಹಣವನ್ನು
ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂದ ಯಾರು ಕೂಡ ಎತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಎಕ್ಸೆಪ್ಟ್ ಇವರ ಒಂದು ರೆಕಮೆಂಡೇಶನ್ ಇರಬೇಕು, ಇವರ ಒಂದು ಪರ್ಮಿಷನ್ ಇರಬೇಕು. ಅಪ್ರೋಪ್ರಿಯೇಷನ್ ಬಿಲ್ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ಜಸ್ಟ್ ತಿಳ್ಕೊಳ್ಳಿ ಹಿಂಗೆ. ನೋ ಮನಿ ಬಿಲ್ ಇಂಪೋಸಿಂಗ್ ಟ್ಯಾಕ್ಸ್ ಶಲ್ ಬಿ ಇಂಟ್ರೊಡ್ಯೂಸ್ ಇನ್ ದ ಪಾರ್ಲಿಮೆಂಟ್ ಎಕ್ಸೆಪ್ಟ್ ಆನ್ ದ ರೆಕಮೆಂಡೇಶನ್ ಆಫ್ ದ ಪ್ರೆಸಿಡೆಂಟ್. ನೋಡಿ, ಇಲ್ಲೂ ಕೂಡ ಪಾರ್ಲಿಮೆಂಟು ಏನಾದರೂ ಹೊಸ್ದಾಗಿ ಟ್ಯಾಕ್ಸ್ ಇಂಪೋಸ್ ಮಾಡಬೇಕು. ಈಗ ಟ್ಯಾಕ್ಸ್ ಇಂಪೋಸ್ ಮಾಡೋದ್ರಲ್ಲಿ ಯಾರು ನೋಡ್ಕೊಳ್ತಾರೆ? ಫಿನಾನ್ಸ್ ಕಮಿಷನು. ಸೊ ಫಿನಾನ್ಸ್ ಕಮಿಷನ್ ಬಿಟ್ಟು ಪಾರ್ಲಿಮೆಂಟ್ ಏನು ಮಾಡುತ್ತೆ, ಕೆಲವೊಂದು ಟ್ಯಾಕ್ಸ್ನ ಇಂಪೋಸ್ ಮಾಡೋಣ ಸರ್, ಈಗ ಎಕ್ಸಾಂಪಲ್ ಪೆಟ್ರೋಲ್ ಟ್ಯಾಕ್ಸ್ನ ಜಾಸ್ತಿ ಮಾಡೋಣ ಅನ್ನೋ ಒಂದು ಟಾಪಿಕ್ ಬಂತು ಅಂದಾಗ, ಸೊ ಅಲ್ಲಿ ಪ್ರೆಸಿಡೆಂಟ್ ಅವರೊಂದು ಪರ್ಮಿಷನ್ ಬೇಕಾಗ್ತದೆ. ಸೊ ಅದೇ ಕೊಟ್ಟಿರೋದು, ನೋ ಮನಿ ಬಿಲ್ ಇಂಪೋಸಿಂಗ್ ಟ್ಯಾಕ್ಸ್ ಶೆಲ್ ಬಿ ಇಂಟ್ರೊಡ್ಯೂಸ್ ಇನ್ ದ ಪಾರ್ಲಿಮೆಂಟ್ ಎಕ್ಸೆಪ್ಟ್ ಆನ್ ದ ರೆಕಮೆಂಡೇಶನ್ ಆಫ್ ದ ಪ್ರೆಸಿಡೆಂಟ್ ಆ್ಯಂಡ್ ಸಚ್ ಅ ಬಿಲ್ ಶೆಲ್ ನಾಟ್ ಬಿ ಇಂಟ್ರೊಡ್ಯೂಸ್ ಇನ್ ರಾಜ್ಯಸಭಾ. ಸೊ ನಮಗೆ ಗೊತ್ತು ಮನಿ ಬಿಲ್ಗಳು ಯಾವುದೇ ಕಾರಣಕ್ಕೂ ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂತ. ಸೊ ಅದಾಗಲೇ ನಾನು ಮನಿ ಬಿಲ್ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಮನಿ ಬಿಲ್ಲು ಹೇಗೆ ಏನು ಎತ್ತ ಅಂತ. ಸೊ ಇದು ಕೂಡ ಆರ್ಟಿಕಲ್ 117 ಬರ್ತಿದೆಯಂತೆ. ಸೊ ನೆಕ್ಸ್ಟು, ನೋ ಟ್ಯಾಕ್ಸ್ ಶೆಲ್ ಬಿ ಲಿವೈಡ್ ಆರ್ ಕಲೆಕ್ಟೆಡ್ ಎಕ್ಸೆಪ್ಟ್ ಬೈ ಅಥಾರಿಟಿ ಆಫ್ ಲಾ. ಇದು ಆರ್ಟಿಕಲ್ 365. ಸೊ ಈ ಒಂದು ಆರ್ಟಿಕಲ್ 365 ನಿಮ್ಮ GST ಇಂಟ್ರೊಡಕ್ಷನ್ ಬರೀಬೇಕಾದ್ರೆ ಇದು ಕಾಂಟೆಕ್ಸ್ಟ್ ಆಗ್ತದೆ. ಸೊ ಕಾಂಟೆಕ್ಸ್ಟ್ ಅಥವಾ ಇಂಟ್ರೊಡಕ್ಷನ್ ಆಗ್ತದೆ. ಆರ್ಟಿಕಲ್ 265 ಪ್ರಕಾರ ನೋ ಟ್ಯಾಕ್ಸ್ ಶೆಲ್ ಬಿ ಲಿವೈಡ್ ಆರ್ ಕಲೆಕ್ಟೆಡ್ ಎಕ್ಸೆಪ್ಟ್ ಬೈ ಅಥಾರಿಟಿ ಆಫ್ ಲಾ. ಅಂದರೆ ಯಾರು ಕೂಡ, ಈಗ ನಾನೇ ಹೋಗಿ ಈಗ ಕನ್ಸಿಡರ್ ನಾನೊಬ್ಬ ಪಬ್ಲಿಕ್ ಅಂತ ತಿಳ್ಕೊಳ್ಳಿ, ಈಗ ಸಡನ್ನಾಗಿ ಹೋಗಿ ನಾನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀನಿ ಅಂದ್ಬಿಟ್ಟು ಕೊಡಿ, ನಾನು ಗೌರ್ಮೆಂಟಿಂದ ಅಫಿಷಿಯಲ್ ಮೆಂಬರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ಕೇಳಿದ್ರೆ ಕೊಟ್ಬಿಡಿದ್ರೆ ನೀವು ಇಲ್ಲ. ಸೊ ಆ ಥರ ಕೇಳಿದಾಗ ಏನು ಮಾಡ್ತಾರೆ, ಪೊಲೀಸರು ಬರ್ತಾರೆ, ಅರೆಸ್ಟ್ ಮಾಡ್ತಾರೆ, ಹೋಗ್ತಾರೆ. ಸೊ ಇಲ್ಲೇನಾಗಿದೆ ಅಂತಂದರೆ, ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅಂತಂದರೆ ಲಾ ನಿಮಗೆ ಹೇಳಬೇಕು, ನೋಡಪ್ಪ ಇವತ್ತಿಂದ ನೀನು ಟ್ಯಾಕ್ಸ್ ಮಿನಿಸ್ಟರ್ ಆಗಿದೆಯಾ, ನೀನೇ ಹೋಗಿ ಅಫಿಷಿಯಲಾಗಿ ರೋಡಲ್ಲಿ ಹೋಗಿ ನೀನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ಬಾ, GST ಕಲೆಕ್ಟ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರೆ ಮಾತ್ರ ಕಲೆಕ್ಟ್ ಮಾಡಬೇಕು. ಅಂದರೆ ಲಾ ಹೇಳೋವರೆಗೂ ಕೂಡ ನಾನು ಕಲೆಕ್ಟ್ ಮಾಡೋ ಒಂದು ಶಕ್ತಿ ನನಗೆ ಕೊಡೋದಿಲ್ಲ. ಸೊ ನೀವು ಪಂಚಾಯತ್ ರಾಜಲ್ಲಿ ನೋಡಿರ್ಬೋದಲ್ವ. ಸೊ ಪಂಚಾಯತ್ ರಾಜಲ್ಲಿ ನಿಮಗೆ ಟ್ಯಾಕ್ಸ್ ಲೀವೈಂಗ್ ಪವರ್ ನಿಮಗೆ ಕೊಟ್ಟಿರಲ್ಲ. ಸೊ ಅದಾದಮೇಲೆ ಒಂದಷ್ಟು ಕಮಿಟಿಗಳು ರೆಕಮೆಂಡೇಶನ್ ಮಾಡ್ತದೆ, ಇವ್ರಿಗೆ ಟ್ಯಾಕ್ಸ್ ಲೀವೈ ಮಾಡೋ ಒಂದು ಪವರ್ನ ಕೊಡಿ ಅಂತ. ಸೊ ಲೀವೈಯಿಂಗ್ ಆಫ್ ಟ್ಯಾಕ್ಸ್ ಅನ್ನೋ ಒಂದು ಪವರ್ನ ಪಂಚಾಯತ್ ರಾಜ್ಗೆ ಕೊಟ್ಟಿದೆ, ಆದರೂ ಕೂಡ ಅವರು ಟ್ಯಾಕ್ಸ್ನ ಕಲೆಕ್ಟ್ ಮಾಡೋದಿಲ್ಲ, ಗೊತ್ತಿರೋದೆ, ಸರಿನಾ. ಸೊ ಯಾಕೋ ಪಂಚಾಯತ್ ರಾಜ್ ಕಡೆ ಹೋಗ್ತಾ ಇದೆ. ಬನ್ನಿ ವಾಪಸ್ ಬನ್ನಿ ಪಾರ್ಲಿಮೆಂಟ್ಗೆ. ಸೊ ನೆಕ್ಸ್ಟು, ಪಾರ್ಲಿಮೆಂಟ್ ಕ್ಯಾನ್ ರೆಡ್ಯೂಸ್ ಆರ್ ಅಬೋಲಿಷ್ ಅ ಟ್ಯಾಕ್ಸ್ ಬಟ್ ಕೆನಾಟ್ ಇನ್ಕ್ರೀಸ್ ಇಟ್. ನೋಡಿ, ಪಾರ್ಲಿಮೆಂಟ್ಗೆ ಒಂದು ಪವರ್ ಇದೆ, ಏನು ಅಂತಂದರೆ ಕಮ್ಮಿ ಮಾಡ್ಬೋದು, ಅದು ಅಬೋಲಿಷು ಮಾಡ್ಬೋದು, ಆದರೆ ಅದನ್ನು ಜಾಸ್ತಿ ಮಾಡೋ ಪವರ್ ಇಲ್ಲ. ಅಕಸ್ಮಾತ್ ಮಾಡಬೇಕು ಅಂತಂದ್ರೂ ಕೂಡ ಪ್ರೆಸಿಡೆಂಟ್ ಪರ್ಮಿಷನ್ ಕೇಳಬೇಕು. ಇದು ಕೂಡ ಆರ್ಟಿಕಲ್ 117 ಬರುತ್ತೆ. ಸೊ ಇನ್ನೊಂದಷ್ಟು ಮನಿ ಬಿಲ್ ಮತ್ತು ಫಿನಾನ್ಷಿಯಲ್ ಬಿಲ್ ಬಗ್ಗೆ ಕೊಟ್ಟಿದ್ದಾನೆ. ಈಗಾಗಲೇ ನಾವು ಮನಿ ಬಿಲ್ ಮತ್ತು ಫಿನಾನ್ಷಿಯಲ್ ಬಿಲ್ ಬಗ್ಗೆ ನೋಡಿದ್ದೀವಿ. ಸೊ ಇದು ಏನು ಹೇಳ್ತಿದೆ ಅಂತಂದರೆ, ದ ಮನಿ ಬಿಲ್ ಆರ್ ಅ ಫಿನಾನ್ಷಿಯಲ್ ಬಿಲ್ ಕೆನಾಟ್ ಬಿ ಇಂಟ್ರೊಡ್ಯೂಸ್ ಇನ್ ರಾಜ್ಯಸಭಾ, ಗೊತ್ತಿರೋದೆ. ಸೊ ಇಟ್ ಈಸ್ ಇಂಟ್ರೊಡ್ಯೂಸ್ ಇನ್ ಓನ್ಲಿ ಇನ್ ಲೋಕಸಭಾ, ಗೊತ್ತು ನಮಗೆ, ಆರ್ಟಿಕಲ್ 109 ಇದೆ ಅಂತ. ಸೊ ನೆಕ್ಸ್ಟು, ದ ರಾಜ್ಯಸಭಾ ಹ್ಯಾಸ್ ನೋ ಪವರ್ ಟು ವೋಟ್ ಆನ್ ಡೀಮ್ಡ್ ಆಫ್ ಗ್ರಾಂಟ್ಸು. ಸೊ ಮನಿ ಬಿಲ್ ಅಂತಂದಾಗ ಯಾವುದೇ ಕಾರಣಕ್ಕೂ ರಾಜ್ಯಸಭೆಯಲ್ಲಿ ವೋಟಿಂಗ್ ಇರಲ್ಲ, ಜಸ್ಟ್ ಅವರು ಡಿಸ್ಕಷನ್ ಮಾಡ್ಬೋದು ಅಥವಾ ರೆಕಮೆಂಡೇಶನ್ ಕೊಡ್ಬೋದು. ಆ ರೆಕಮೆಂಡೇಶನ್ನ ಲೋಕಸಭಾ ಆಕ್ಸೆಪ್ಟ್ ಮಾಡಿದ್ರೆ ಮಾಡ್ಕೊಳ್ಳುತ್ತೆ, ಮಾಡ್ಕೊಳ್ದಿರಿಲ್ಲ. ಜೊತೆಗೆ ಇದು 14 ದಿನದೊಳಗಡೆ ವಾಪಸ್ ಕೊಡಬೇಕು, ಆಯಿತಾ. ಸೊ ನೆಕ್ಸ್ಟು, ದ ರಾಜ್ಯಸಭಾ ಶುಡ್ ರಿಟರ್ನ್ ದ ಮನಿ ಬಿಲ್. ನೋಡಿ, ರಿಟರ್ನ್ ದ ಬಿಲ್ ಟು ದ ಲೋಕಸಭಾ ವಿದಿನ್ 14 days, 14 ದಿನದೊಳಗಡೆ ಕೊಡಬೇಕು. ಸೊ ದ ಲೋಕಸಭಾ ಕ್ಯಾನ್ ಈದರ್ ಆಕ್ಸೆಪ್ಟ್ ಟು ರಿಜೆಕ್ಟ್ ದ ರೆಕಮೆಂಡೇಶನ್ ಮೇಡ್ ಬೈ ದ ರಾಜ್ಯಸಭಾ. ಆರ್ಟಿಕಲ್ 109 ಕೂಡ ಇದು ಉಲ್ಲೇಖ ಆಗಿದೆ. ಸೊ ನೆಕ್ಸ್ಟು 8ನೇದು, ದ ಎಸ್ಟಿಮೇಟ್ಸ್ ಆಫ್ ಎಕ್ಸ್ಪೆಂಡಿಚರ್ ಚಾರ್ಜ್ ಆನ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಆ್ಯಂಡ್ ದ ಎಕ್ಸ್ಪೆಂಡಿಚರ್ ಮೇಡ್ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸೊ ನಿಮಗೆ ಇಲ್ಲಿ ಎರಡು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ, ಓಕೆ ಎಲ್ಲಿದು ಒಂದು ನಿಮಿಷ, ಈ ಸ್ಟೇಟ್ಮೆಂಟ್ ಡೀಟೇಲಾಗಿ ಒಂದ್ಸತಿ ನೋಡಿ. ದ ಎಸ್ಟಿಮೇಟ್ಸ್ ಆಫ್ ಎಕ್ಸ್ಪೆಂಡಿಚರ್ ಎಂಬಾಡಿಡ್ ಇನ್ ದ ಬಡ್ಜೆಟ್ ಶಲ್ ಶೋ ಸಪ್ರೇಟ್ಲಿ ದ ಎಕ್ಸ್ಪೆಂಡಿಚರ್ ಚಾರ್ಜ್ಡ್ ಆನ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸೊ ಇಲ್ಲಿ ಚಾರ್ಜ್ ಅನ್ನೋದಕ್ಕೆ ಒಂದು ಬಾಕ್ಸ್ ಬರ್ಕೊಳ್ಳಿ. ಸೊ ನೆಕ್ಸ್ಟು ಫಂಡ್ ಆಫ್ ಇಂಡಿಯಾ ಆ್ಯಂಡ್ ದ ಎಕ್ಸ್ಪೆಂಡಿಚರ್ ಮೇಡ್ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಆರ್ಟಿಕಲ್ 117. ಸೊ ಇಲ್ಲಿ ಹಾಗಾದರೆ ಎಕ್ಸ್ಪೆಂಡಿಚರ್ ಅಂತಂದಾಗ ಇಲ್ಲಿ 2 ಎಕ್ಸ್ಪೆಂಡಿಚರ್ ಆಗುತ್ತಂತೆ. ಒಂದು ಎಕ್ಸ್ಪೆಂಡಿಚರ್ ಚಾರ್ಜ್ ಆನ್ CFI ಆ್ಯಂಡ್ ಎಕ್ಸ್ಪೆಂಡಿಚರ್ ಮೇಡ್ ಆನ್ CFI ಅಂತ. ಚಾರ್ಜ್ಡ್ ಬೇರೆ, ಮೇಡ್ ಬೇರೆ. ನೋಡಿ ವರ್ಡ್ಗಳಲ್ಲಿ, ಅದಕ್ಕೆ ಅವನು ಒಂದು ಬೋಲ್ಡಾಗಿ ಕೊಡಬೇಕಾಯ್ತಲ್ಲ, ಅಂದರೆ ಒಂದು ಏನದು
ಫ್ಲವರಿಂಗ್ ಬ್ರ್ಯಾಕೆಟ್ ಏನೋ ಹಾಕ್ಬಿಡ್ತಾರಲ್ಲ, ಸೊ ಏನಾದರೂ ಒಂದು ಡಿಸೈನ್ ಮಾಡಿ ಕೊಡಬೇಕಾಯ್ತು ಇಲ್ಲಿ, ಬಟ್ ಅವ್ನು ಕೊಡಲಿಲ್ಲ ಅವನು. ಸೊ ಜಸ್ಟ್ ನೀವು ಇಲ್ಲಿದ್ರೆ ಒಂದು ಬಾಕ್ಸ್ ಹಾಕೊಡಿ, ಇದೆ ಚಾರ್ಜ್ಡು ಮತ್ತು ಮೇಡ್ ಅಂತ. ಸೊ ದ ಬಡ್ಜೆಟ್ ಶಲ್ ಡಿಸ್ಟಿಂಗ್ವಿಷ್, ಇದನ್ನು ಹೇಳ್ತೀನಿ, ಇದು ನೆಕ್ಸ್ಟ್ ಇಲ್ಲಿದೆ, ಇಲ್ಲಿದೆ ಚಾರ್ಜ್ಡ್ ಎಕ್ಸ್ಪೆಂಡಿಚರು, ನಾನು ಕೆಳಗಡೆ ಮೇಡ್ ಫ್ರಮ್ ಎಕ್ಸ್ಪೆಂಡಿಚರ್ ಅದನ್ನು ಹೇಳ್ತೀನಿ ಮುಂದೆ. ಸೊ ದ ಬಡ್ಜೆಟ್ ಶಲ್ ಡಿಸ್ಟಿಂಗ್ವಿಶ್ಡ್ ಎಕ್ಸ್ಪೆಂಡಿಚರ್ ಆನ್ ರೆವೆನ್ಯೂ ಅಕೌಂಟ್ಸ್ ಫ್ರಮ್ ಅದರ್ ಎಕ್ಸ್ಪೆಂಡಿಚರ್. ಸೊ ಈ ಬಡ್ಜೆಟ್ ಕೂಡ ನಿಮ್ಮ ರೆವೆನ್ಯೂ ನಮ್ಮ ಹತ್ರ ಎಷ್ಟಿತ್ತು ಜೊತೆಗೆ ಈ ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ ಅನ್ನೊಂದು ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿಕೊಡ್ಬೇಕು. ಸೊ ಅದು ಕೂಡ 112 ಸೊ ದ ಎಕ್ಸ್ಪೆಂಡಿಚರ್ ಚಾರ್ಜ್ ಆನ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಶಲ್ ನಾಟ್ ಬಿ ಸಬ್ಮಿಟೆಡ್ ಟು ವೋಟ್ ಆಫ್ ಪಾರ್ಲಿಮೆಂಟ್. ಸೊ ಅವ್ರು ಏನು ಎಕ್ಸ್ಪೆಂಡಿಚರ್ ಮಾಡಿರ್ತಾರೋ ಅದು ಸರಿ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ವೋಟಿಂಗೇ ಇಡಬಾರ್ದು ಪಾರ್ಲಿಮೆಂಟಲ್ಲಿ. ಸೊ ಇದು ಕೂಡ ಎಲ್ಲ ಮೆನ್ಷನ್ ಆಗಿದೆಯಂತೆ. ಹೌಎವರ್ ಇಟ್ ಕ್ಯಾನ್ ಬಿ ಡಿಸ್ಕಸ್, ನೋಡಿ ವೋಟಿಂಗ್ ಇರಲ್ವಂತೆ ಬಟ್ ಡಿಸ್ಕಸ್ ಮಾಡ್ಬೋದು. ನೋಡಿ ಸ್ವಾಮಿ, ನಾವು ಈ ಒಂದು ಸ್ಕೀಮ್ಗೆ ಇಷ್ಟು ಖರ್ಚನ್ನು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಡಿಸ್ಕಷನ್ ಮಾಡ್ಬೋದು. ಅಥವಾ ಅಪೋಸಿಷನ್ ಕೂಡ ಕೇಳ್ಬೋದು, ಅಲ್ಲ ರೀ ಇಷ್ಟು ಕೋಟಿ ನೀವು ಇದು ಮಾಡಿದ್ದೀರಾ ದೇಶದ ದುಡ್ಡನ್ನ, ಸೊ ಎಲ್ಲೆಲ್ಲಿ ಕೊಟ್ಟಿದ್ದೀರಾ, ಎಲ್ಲೆಲ್ಲಿ ಖರ್ಚು ಮಾಡಿದ್ದೀರಾ ಅಂತ ಕೇಳಿದಾಗ ಅವರು ಎಕ್ಸ್ಪ್ಲೇನ್ ಮಾಡ್ಬೋದು. ಬಟ್ ಅಲ್ಲಿ ವೋಟಿಂಗ್ ಆಗೋದಿಲ್ಲ. ವೋಟಿಂಗ್ ಅಕಸ್ಮಾತ್ ಅಪೋಸಿಷನ್ ಬೇಕಾದ್ರೆ ರಾಹುಲ್ ಗಾಂಧಿ ಬಂದಿರ್ಬೇಕಾದ್ರೆ ಹಂಗೆ ಮಾಡ್ತಾನೆ ಬೇಕಾದ್ರೆ ರಾಹುಲ್ ಗಾಂಧಿ. ಸೊ ಇವರು ತಪ್ಪಾಗಿ ಇವರು ಎಕ್ಸ್ಪೆಂಡಿಚರು ಸರಿಯಾಗಿ ಮಾಡ್ತಾಯಿಲ್ಲ, ಸೊ ಇದು ವೋಟಿಂಗ್ ಹೇಳೋಣ, ಸೊ ಎಷ್ಟು ಜನಕ್ಕೆ ಒಪ್ಕೋತೀರಾ ಇವರು ಕರೆಕ್ಟಾಗಿ ಎಕ್ಸ್ಪೆಂಡಿಚರ್ನ ಕರೆಕ್ಟಾಗಿ ಎಕ್ಸ್ಪೆಂಡ್ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ವೋಟಿಂಗ್ ಏನಾದ್ರು ಇಟ್ಟರೆ ಮುಗೀತು, ಅಲ್ಲಿಗೆ ನಮ್ಮ ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನು ಎಕ್ಕುಟ್ಟೋಗುತ್ತೆ. ಸೊ ದ ಲೋಕಸಭಾ ಕ್ಯಾನ್ ಅಪ್ರೂವ್ ಆರ್ ರೆಫ್ಯೂಸ್ ದ ಡಿಮ್ಯಾಂಡ್ ಆರ್ ರೆಡ್ಯೂಸ್ ದ ಅಮೌಂಟ್ ಸ್ಪೆಸಿಫೈಡ್ ಬೈ ದ ಡಿಮ್ಯಾಂಡ್. ಸೊ ಏನಿದು ಡಿಮ್ಯಾಂಡ್ ಅಂತಂದರೆ, ಈಗಾಗಲೇ ಬಂದಂತ ಅಂದರೆ ಈಗ ಬಡ್ಜೆಟಲ್ಲಿ ಇಷ್ಟಿಷ್ಟು ಅಂತ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಇಷ್ಟಿಷ್ಟು ಅಂತ ಅಲೋಕೇಟ್ ಮಾಡಿರ್ತಾರಲ್ವ. ಈಗ ಕನ್ಸಿಡರ್ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಎಷ್ಟು ಕೋಟಿ ಅಂತ ಕೊಟ್ಟಿರ್ತಾರೆ. ಸೊ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ, ನೋಡಿ ಸ್ವಾಮಿ ಈಗಾಗಲೇ ತುಂಬ ಎಲ್ಲ ಟ್ರೈನ್ಗಳೆಲ್ಲ ಹಳೇದಾಗಿದೆ, ಟ್ರ್ಯಾಕ್ಗಳು ಕೂಡ ಹಳೇದಾಗಿದೆ, ಸರ್ವಿಸ್ ಮಾಡಿಸ್ಬೇಕು ಟ್ರೈನ್ಗಳಿಗೆ, ಆಯಿಲ್ ಚೇಂಜು, ಡೀಸೆಲ್ ಜಾಸ್ತಿ ಆಗಿದೆ, ಪ್ರೈಸ್ ಜಾಸ್ತಿ ಆಗಿದೆ. ಸೊ ಅದರಿಂದ ನೀವು ನಮಗೆ ಸ್ವಲ್ಪ ಇನ್ನೂ ಕೂಡ ಹಣ ಜಾಸ್ತಿ ಕೊಡಬೇಕು, ಹಣವನ್ನು ಇನ್ನೂ ಜಾಸ್ತಿ ನಮ್ಗೆ ಕೊಡಬೇಕು ಅಂದ್ಬಿಟ್ಟು ಅವರು ಡಿಮ್ಯಾಂಡ್ ಮಾಡ್ತಾರೆ. ಸೊ ಡಿಮ್ಯಾಂಡ್ ಏನಾದರೂ ಆಕ್ಸೆಪ್ಟ್ ಆಯಿತು ಅಂದರೆ ದಟ್ ಇಸ್ ಕಾಲ್ಡ್ ಗ್ರ್ಯಾಂಟ್ಸ್. ಸೊ ಈಗ ಆ ಥರ ಒಂದು ಡಿಮ್ಯಾಂಡ್ಗಳನ್ನ ಲೋಕಸಭಾ ಅದನ್ನು ಅಪ್ರೂವ್ ಮಾಡ್ಬೋದು ಅಥವಾ ರಿಫ್ಯೂಸು ಮಾಡ್ಬೋದಂತೆ. ಸೊ ಇದು ಕೂಡ ಆರ್ಟಿಕಲ್ 113 ಸೊ ಇನ್ನೊಂದು ಸತಿ ಹೇಳ್ತೀನಿ, ಈಗ ಕನ್ಸಿಡರ್ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರೋಂಥ ಹಣ ಸಾಕಾಗಿಲ್ಲ ಅಂತ ತಿಳ್ಕೊಳ್ಳಿ. ಸೊ ಏನಕ್ಕೆ ಅಂದರೆ ಬೇರೆ ಏನೊಂದಷ್ಟು ಕಾಸಸ್ ಹೇಳ್ತಾರೆ ಅವರು. ಸೊ ಒಂದಷ್ಟು ರೀಸನ್ಗಳು ಹೇಳ್ತಾರೆ, ನೋಡಿ ಸ್ವಾಮಿ ಈ ಥರ ಟ್ರೈನ್ ಸರ್ವಿಸ್ ಮಾಡಿಸ್ಬೇಕು, ಟ್ರೈನ್ಗಳೆಲ್ಲ ಹಳೇದಾಗಿದೆ, ಟ್ರ್ಯಾಕ್ಗಳು ಚೇಂಜ್ ಮಾಡಿಸ್ಬೇಕು, ಆಯಿತಾ ಸಂಬಳ ಕೊಡಬೇಕು, ಇದಕ್ಕೆಲ್ಲ ನೀವು ಕೊಟ್ಟಂಥ ಹಣ ಸಾಕಾಗಲ್ಲ, ನಮ್ಗೆ ಇನ್ನೂ ಕೂಡ ಜಾಸ್ತಿ ಕೊಡಿ ಅಂದ್ಬಿಟ್ಟು ಅವರೇನಾದರೂ ಡಿಮ್ಯಾಂಡ್ ಮಾಡ್ತು ಅಂತಂದಾಗ ಅಂಥ ಡಿಮ್ಯಾಂಡ್ಗಳನ್ನ ಲೋಕಸಭಾ ಅಕ್ಸೆಪ್ಟ್ ಮಾಡ್ಬೋದು, ಇಲ್ಲ ಅಂತ ರಿಜೆಕ್ಟ್ ಮಾಡ್ಬೋದು. ಇದು ಕೂಡ ಆರ್ಟಿಕಲ್ 113 ಸೊ ನೋ ಸಚ್ ಡಿಮ್ಯಾಂಡ್ ದಟ್ ವಿಲ್ ಹ್ಯಾವ್ ದ ಎಫೆಕ್ಟ್ ಆಫ್ ವೇರಿಂಗ್ ಅಮೌಂಟ್. ಓಕೆ, ಸೊ ಈ ಥರ ಗ್ರ್ಯಾಂಟ್ಸ್ಗಳಿಗೆ ಅಪ್ರೋಪ್ರಿಯೇಷನ್ ಬಿಲ್ ಕ್ಯಾನ್ ಬಿ ಪ್ರಪೋಸ್ ಟು ದ ಅಪ್ರೋಪ್ರಿಯೇಷನ್ ಬಿಲ್. ಸೊ ನೋಡಿ ಇದು ಅಪ್ರೋಪ್ರಿಯೇಷನ್ ಬಿಲ್ಲು ನಿಮಗೆ ಅದು ಸ್ಟೇಜಸ್ ನೋಡಿ ಇಲ್ಲಿ ಬರುತ್ತೆ, ಸ್ಟೇಜಸ್ ಇದರಲ್ಲಿ ಬರುತ್ತೆ. ಸೊ ಅವನು ಏನೋ ಇದು ಮಾಡೋಕ್ಕೆ ಹೋಗ್ಬಿಟ್ಟಿದ್ದಾನೆ. ಸೊ ಹಂಗೆ ಹೇಳ್ತೀನಿ, ಸುಮ್ಮನೆ ತಿಳ್ಕೊಳ್ಳಿ ಇದನ್ನು. ಸೊ ನೋ ಸಚ್ ಅಮೆಂಡ್ಮೆಂಟ್. ಸೊ ಅಪ್ರೋಪ್ರಿಯೇಷನ್ ಬಿಲ್ ಅಂತಂದರೆ ಈಗ ಬಡ್ಜೆಟು ಎಲ್ಲ ಥರದ್ದು ಡಿಸ್ಕಸ್ ಆಗಿ ಅದೊಂಥರ ಫೈನಲ್ ಫಾರ್ಮಿಗೆ ಬಂದಿರುತ್ತೆ. ಸೊ ಅಂಥ ಫಾರ್ಮಲ್ಲಿ ಅಂದರೆ ಅಮೆಂಡ್ಮೆಂಟ್ ಆಗಿರುತ್ತೆ, ಅದರ ಜನರಲ್ ಡಿಸ್ಕಷನ್ ಆಗಿರುತ್ತೆ, ವೋಟಿಂಗ್ ಆಗಿರುತ್ತೆ, ಎಲ್ಲ ಥರದ್ದು ಆಗಿ ಫೈನಲ್ ಒಂದು ಡ್ರಾಫ್ಟ್ ಕಾಪಿ ಅಂತ ಹೇಳ್ತಾರೆ, ದಟ್ ಇಸ್ ಕಾಲ್ಡ್ ಅಪ್ರೋಪ್ರಿಯೇಷನ್ ಬಿಲ್. ಸೊ ಆ ಥರ ಡ್ರಾಫ್ಟ್ ಕಾಪಿ ಆಗಿ ರೆಡಿಯಾಗಿರುತ್ತೆ, ಇನ್ನೇನೋ ಅದು ಅಪ್ರೂವ್ ಆಗುತ್ತೆ, ಬಡ್ಜೆಟಾಗಿ ಅಪ್ರೂವ್ ಆಗುತ್ತೆ ಅನ್ನೋ ಒಂದು ಟೈಮ್ನಲ್ಲಿ ಅಮೆಂಡ್ಮೆಂಟ್ಗಳು ಮಾಡೋದಕ್ಕೆ ಅವಕಾಶಗಳಿರೋದಿಲ್ಲ. ಯಾಕಂತಂದರೆ ಅಮೆಂಡ್ಮೆಂಟ್ಗಳು ಏನೇ ಆಗಬೇಕು ಅಂತಂದರೆ ಮುಂಚೆನೇ ಆಗಿಬಿಡ್ಬೇಕು. ಒಂದು ಸತಿ ಅದು ಡ್ರಾಫ್ಟ್ ಕಾಪಿ ಥರ ಒಂದು ಸತಿ ರೆಡಿ ಆದಾಗ, ಈಗ ನೀವೇನು ಮಾಡ್ತೀರ, ಒಂದು ಪ್ರಾಜೆಕ್ಟು ರೆಡಿ ಮಾಡ್ತೀರ ಅಂತ ತಿಳ್ಕೊಡ್ರಪ್ಪ, ಬೆಳಗಾನ ರಾತ್ರಿ ಎಲ್ಲ ಕೂತ್ಕೊಂಡು ನೀವು ನೀಟಾಗಿ ಬರೆದು ಪ್ರಿಂಟ್ ಹಾಕ್ಸಿ ನೀಟಾಗಿ ಕೊಟ್ಟಿರ್ತಾರೆ ಆಯಿತಾ. ಎಷ್ಟು 1,000 ರೂಪಾಯಿಗಳು ಖರ್ಚಾಗಿರುತ್ತೆ ಅದಕ್ಕೆಲ್ಲ. ಸೊ ನಾಳೆ ಹೋಗಿ ನಿಮ್ಮ ಇವರು ಕೊಡ್ತೀರಾ, ಯಾರಿಗೆ, ನಿಮ್ಮ HOD ಕೊಡ್ತೀರಾ. ಸೊ HOD ಏನು ಮಾಡ್ತಾನೆ, ಅವನು ನೀಟಾಗಿ ಓದೋದಿಲ್ಲ, ಸೊ ಲೇಔಟ್ ಸರಿ ಇಲ್ಲ, ಪೇಜ್ ನಂಬರ್ಗಳು ಕರೆಕ್ಟಾಗಿಲ್ಲ,
ಫಾಂಟ್ ಸೈಜ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿಬಿಡ್ತಾನೆ. ಅಂದರೆ ನೀವು ರಾತ್ರಿ ಎಲ್ಲ ಕಷ್ಟಪಟ್ಟು ಮಾಡಿರ್ತೀರ, ಬಟ್ ಇವನು ಏನು ಮಾಡ್ತಾನೆ, ತಿದ್ದುಪಡಿ ಮಾಡ್ಕೊಂಡು ಬಾ, ಫಾಂಟ್ ಸೈಜ್ನ ಕಮ್ಮಿ ಮಾಡ್ಕೊಂಡು ಬಾ ಅಂತೇನು ಕಳಿಸ್ದಾಗ ನೀವು ಮಾಡ್ಕೊಬತ್ತೀರಾ? ಇಲ್ಲ, ನೀವೇನು ಮಾಡ್ತೀರಾ, ಅದೇ ಕಾಪಿನ ಮತ್ತೆ ಸಬ್ಮಿಟ್ ಮಾಡ್ತೀರಾ. ಸೊ ಇಲ್ಲಿ ಅದೇ ರೀತಿಯೇ ಇಲ್ಲಿ ಅದರ ತಿದ್ದುಪಡಿಗಳಿಗೆ ಅವಕಾಶಗಳಿರೋದಿಲ್ಲ. ಒಂದು ಸತಿ ಡ್ರಾಫ್ಟ್ ಕಾಪಿ ಆದಮೇಲೆ ಮುಗೀತು. ಸೊ ನೆಕ್ಸ್ಟು, ದ ಲೋಕಸಭಾ ಕ್ಯಾನ್ ಮೇಕ್ ಎನಿ ಗ್ರ್ಯಾಂಡ್ ಅಡ್ವಾನ್ಸ್ ಇನ್ ರೆಸ್ಪೆಕ್ಟ್ ಟು ದ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್. ಸೊ ಲೋಕಸಭಾ ಇದು ಕೂಡ ಡೀಟೇಲಾಗಿ ನಾನು ಇಲ್ಲಿ ಹೇಳ್ತೀನಿ. ಸ್ಟೇಜಸ್ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ದಿಕ್ಕಾಪಾಲ್ ಮಾಡಿ ದಿವಾಳಿ ಮಾಡಾಕಿದ್ದಾನೆ. ಆರ್ಟಿಕಲ್ ನೋಡ್ಕೊಳ್ಳಿ, ಆರ್ಟಿಕಲ್ 114, 116. ಸೊ ನೆಕ್ಸ್ಟು ಆಗಲೇ ಹೇಳ್ದಂಗೆ ಚಾರ್ಜ್ಡ್ ಎಕ್ಸ್ಪೆಂಡಿಚರು ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಮತ್ತು ಮೇಡ್ ಎಕ್ಸ್ಪೆಂಡಿಚರ್ ಫ್ರಮ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಹೇಳಿದೆ ಈ ಪಾಯಿಂಟಲ್ಲಿ ಅಲ್ವಾ. ಹೇಳ್ತೀನಿ ಅಂದಿದ್ದೆ, ಹೀಗೆ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಚಾರ್ಜ್ಡ್ ಮತ್ತು ಮೇಡ್ ಅಂತ ಹೇಳಿದೆ. ಸೊ ಏನಿದು ಚಾರ್ಜ್ಡ್ ಅಂತಂದರೆ, ದ ಬಡ್ಜೆಟ್ ಕನ್ಸಿಸ್ಟ್ ಆಫ್ 2 ಟೈಪ್ಸ್ ಅಂತೆ. ಒಂದು 2 ಟೈಪ್ಸ್ ಆಫ್ ಎಕ್ಸ್ಪೆಂಡಿಚರ್ ಅಂತೆ. ಒಂದು ಎಕ್ಸ್ಪೆಂಡಿಚರ್ ಚಾರ್ಜ್ಡ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಆ್ಯಂಡ್ ಎಕ್ಸ್ಪೆಂಡಿಚರ್ ಮೇಡ್ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ 2 ಟೈಪ್ಸ್ ಇದೆ. ಸೊ ಏನಿದು ಚಾರ್ಜ್ಡ್ ಮತ್ತು ಮೇಡ್ ಅಂತ ಕೇಳಿದ್ರೆ, ಸೊ ದ ಚಾರ್ಜ್ ಎಕ್ಸ್ಪೆಂಡಿಚರ್ ಈಸ್ ನಾನ್ ವೋಟಬಲ್. ಸೊ ಈಗ ಸಿಂಪಲಾಗಿ ಹೇಳ್ತೀನಿ. ಈಗ ಕನ್ಸಿಡರ್, ಈಗ ನೀವು ಒಂದು ಗೌರ್ಮೆಂಟ್ ಅಫಿಷಿಯಲ್ ಅಂತ ತಿಳ್ಕೊಳ್ಳಿ, ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ನಿಮಗೆ. ಸೊ ನಿಮಗೆ ಸಂಬಳ ಕೊಡಲೇಬೇಕು ಅಂತ ಹೇಳಿ ಲೋಕಸಭೆಯಲ್ಲಿ ವೋಟಿಂಗ್ ಆಗುತ್ತೆ ನೋಡಿ ಸ್ವಾಮಿ. ಯಾರೋ ಒಬ್ಬ ಈಗ ಕನ್ಸಿಡರ್, ಈಗ ನರೇಂದ್ರ ಮೋದಿ ಅಂತ ತಿಳ್ಕೊಳ್ಳಿ, ಅವರೊಬ್ಬರು ಗೌರ್ಮೆಂಟ್ ಅಫಿಷಿಯಲು. ಸೊ ಅವ್ರಿಗೆ 1 ಲಕ್ಷ ರೂಪಾಯಿ ತಿಂಗಳು ಸಂಬಳ ಆಗುತ್ತೆ. ಸೊ ಆ ಥರ ಸಂಬಳ ಕೊಡಬೇಕು ಅಂದ್ಬಿಟ್ಟು ಲೋಕಸಭೆಯಲ್ಲಿ ಡಿಸ್ಕಸ್ ಮಾಡಿ ವೋಟಿಂಗಾಗಿ ಪ್ರೆಸಿಡೆಂಟ್ ಅವ್ರು ಅಪ್ರೂವ್ ಮಾಡಿ, ಸೊ ಇದೆಲ್ಲ ಬೇಕಾ ನಿಮಗೆ ಸ್ಯಾಲ್ರಿ ಕೊಡೋದಕ್ಕೆ? ಸೊ ನೀವೇನು ಮಾಡಿದ್ರೆ, ನೀವು ಕೆಲಸ ಮಾಡ್ತೀರಿ, ನೀವು ಕೆಲಸ ಮಾಡಿದ ತಕ್ಕಂಗೆ ನಿಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಮೊದಲೇ ಹಣ ಕೊಟ್ಟಿರ್ತಾರೆ ಬಡ್ಜೆಟಲ್ಲಿ, ಆ ಹಣದಿಂದ ನಿಮಗೆ ಸ್ಯಾಲ್ರಿ ಬರುತ್ತೆ. ಸೊ ಇಂಥ ವಿಚಾರ ನೋಡಿ, ಸ್ಯಾಲ್ರಿಗಳು ಸೊ ಒಂದಷ್ಟು ಇದ್ದಾವೆ ಇಲ್ಲಿ, ಸ್ಯಾಲ್ರಿಗಳು ಸ್ಯಾಲ್ರಿ ಅಂತ ತಿಳ್ಕೊಳ್ಳಿ. ಇಂಥ ಇದಕ್ಕೆ ಸ್ಯಾಲ್ರಿ ಅನ್ನೋ ಒಂದು ವಿಷಯಕ್ಕೆ ಯಾವುದೇ ಕಾರಣಕ್ಕೂ ವೋಟಿಂಗ್ ಆಗೋದಿಲ್ಲ ಅಲ್ವಾ. ಸೊ ಅದೇ ಇರೋದಿಲ್ಲಿ, ದ ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಈಸ್ ನಾನ್ ವೋಟಬಲ್, ಇಟ್ ಕ್ಯಾನ್ ಓನ್ಲಿ ಬಿ ಡಿಸ್ಕಸ್ಡ್. ನೋಡಿ, ಡಿಸ್ಕಸ್ ಮಾಡ್ಬೋದು. ಅಲ್ಲ ಸ್ವಾಮಿ, ನರೇಂದ್ರ ಮೋದಿ ಅವರಿಗೆ ನೀವು 1 ಲಕ್ಷ ರೂಪಾಯಿ ಸಂಬಳ ಕೊಡ್ತಾ ಇದ್ದೀರಲ್ಲ, ಪಾಪ ಅವ್ರು ಎಷ್ಟು ಕೆಲಸ ಮಾಡ್ತಾರೆ, ಸೊ ಅವ್ರಿಗೆ ಸಂಬಳ ಜಾಸ್ತಿ ಮಾಡಿ ಅಂದ್ಬಿಟ್ಟು ಆ ಥರ ಡಿಸ್ಕಷನ್ ಮಾಡ್ಬೋದು, ಅಥವಾ ಸಂಬಳ ಕಮ್ಮಿ ಮಾಡಿ ಅಂತ ಡಿಸ್ಕಷನ್ ಮಾಡ್ಬೋದು. ಸೊ ಈ ಥರ ಒಂದು ಡಿಸ್ಕಷನ್ ಆಗುತ್ತೆ, ಬಟ್ ವೋಟಿಂಗ್ ಆಗೋದಿಲ್ಲ. ಸೊ ಯಾವುದಾವುದೋ ಒಂದು ಸಬ್ಜೆಕ್ಟ್ ಅಂದರೆ ಯಾವ ಒಂದು ಟಾಪಿಕ್ಗಳಿಗೆ ವೋಟಿಂಗ್ ಆಗೋದಿಲ್ವೋ ದಟ್ ಈಸ್ ಕಾಲ್ಡ್ ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂತ ಕೇಳ್ತಾರೆ. ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಆನ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಎಕ್ಸಾಂಪಲ್ ಹೇಳೋದಾದ್ರೆ ನೋಡಿ, ಎಮಾಲ್ಯುಮೆಂಟ್ಸ್ ಆ್ಯಂಡ್ ಅಲೋಯನ್ಸ್ ಆಫ್ ಎಕ್ಸ್ಪೆಂಡಿಚರ್ ಪ್ರೆಸಿಡೆಂಟು. ಸೊ ಪ್ರೆಸಿಡೆಂಟ್ ಅವರು ಕೊಡುವಂತಹ ಕೆಲವೊಂದು ಖರ್ಚು ವೆಚ್ಚಗಳು ಏನೇ ಇತ್ತು ಅಂತಂದರೆ ಸ್ಯಾಲ್ರಿಗಳಾಗಿರ್ಬೋದು, ಆ ಥರ ಒಂದಷ್ಟು ಖರ್ಚು ವೆಚ್ಚಗಳಿಗೆ ಸೊ ದಟ್ ಈಸ್ ಕಾಲ್ಡ್ ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಆನ್ CFI ಅಂತ ಹೇಳ್ತಾರೆ. ನೆಕ್ಸ್ಟು ಸ್ಯಾಲ್ರಿಗಳು ಯಾರಿಗೆ, ಡೆಪ್ಯೂಟಿ ಸ್ಪೀಕರು, ಚೇರ್ಮನು. ಸೊ ನೋಡಿ ಚೇರ್ಮನ್ ಆ್ಯಂಡ್ ಡೆಪ್ಯೂಟಿ ಚೇರ್ಮನು ರಾಜ್ಯಸಭಾ, ಅದಕ್ಕೆ ಓಕೆ, ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್ ಆಫ್ ಲೋಕಸಭಾ, ಸರಿ. ನೆಕ್ಸ್ಟು ಸ್ಯಾಲ್ರಿ ಅಲೋಯನ್ಸ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳಿಗೆ ಪೆನ್ಷನ್ ಕೊಡೋದು. ನೆಕ್ಸ್ಟು ಕ್ಯಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅವ್ರಿಗೆ ಒಂದಷ್ಟು ಸ್ಯಾಲ್ರಿಗಳು ಕೊಡೋದು. ನೆಕ್ಸ್ಟು ಸ್ಯಾಲ್ರೀಸ್ ಅಲೋಯನ್ಸ್ ಫಾರ್ UPSC, ನಿಮಗೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳಿರ್ತಾವಲ್ಲ, SPSCಗಳಿಗೆ, ಸೊ ಅವ್ರಿಗೆ ಸ್ಯಾಲ್ರಿ ಕೊಡೋದು. ಸೊ ನೆಕ್ಸ್ಟು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಗಳು ಕೆಲವೊಂದು. ಸೊ ನೆಕ್ಸ್ಟು ಕೋರ್ಟಲ್ಲಿ ಕ್ಯಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲಲ್ಲಿ. ಸೊ ನೆಕ್ಸ್ಟು UPSC ಈ ಒಂದು ಆಫೀಸ್ಗಳಲ್ಲಿ ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ಫೀಗಳಿರ್ತವೆ, ಸೊ ಅಂಥದ್ದುಗಳು. ನೆಕ್ಸ್ಟು ಕೆಲವೊಂದು ಗೌರ್ಮೆಂಟ್ ಸಾಲಗಳಿರ್ತದೆ, ಸೊ ಅದು. ಸೊ ನೆಕ್ಸ್ಟು ದ ಅದರ್ ಎಕ್ಸ್ಪೆಂಡಿಚರ್ ಡಿಕ್ಲೇರ್ಡ್ ಮೇ ಬಿ ಪಾರ್ಲಿಮೆಂಟ್ ಟು ಬಿ ಸೋ ಚಾರ್ಜ್. ಸೊ ಪಾರ್ಲಿಮೆಂಟ್ ಹೇಳುವಂತಹ ಕೆಲವೊಂದು ಎಕ್ಸ್ಪೆಂಡಿಚರ್ಗಳು. ಸೊ ಇಂಥ ಒಂದು ಟಾಪಿಕ್ಗಳಿಗೆ ಯಾವುದೇ ಕಾರಣಕ್ಕೂ ವೋಟಿಂಗ್ ಆಗಲ್ಲ. ಜಸ್ಟು ಅವರವರ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಅಮೌಂಟ್ನ ಇಶ್ಯೂ ಮಾಡ್ತಾರೆ, ಅಲ್ಲಿಂದ ಸ್ಯಾಲ್ರಿ ಬರುತ್ತೆ. ಸೊ ಇಷ್ಟು ಬಂದು ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಆನ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಇನ್ನೊಂದಿದೆ ಚಾರ್ಜ್ಡ್ ಎಲ್ಲಿದು ಎಕ್ಸ್ಪೆಂಡಿಚರ್ ಮೇಡ್ ಫ್ರಮ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತಿದೆ. ಸೊ ಅದನ್ನು ಇಲ್ಲಿ ಬರ್ಕೊಳ್ಳಿ. ಎಕ್ಸ್ಪೆಂಡಿಚರ್ ಮೇಡ್ ಇದೆ, ಮೇಡ್ ಅನ್ನೋದಕ್ಕೆ ಕ್ಯಾಪಿಟಲ್ M ಬರೀರಿ. ಎಕ್ಸ್ಪೆಂಡಿಚರ್ ಮೇಡ್ ಫ್ರಮ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತಿದೆ. ಸೊ ಏನಿದು ಎಕ್ಸ್ಪೆಂಡಿಚರ್ ಮೇಡ್ ಅಂತಿದೆ. ಸೊ ಏನು ಅಂತಂದಾಗ ಇಟ್ ರಿಕ್ವೈರ್ಸ್ ಅಪ್ರೂವಲ್ ಫ್ರಮ್ ಲೋಕಸಭಾ, ಅಂದರೆ ಇಲ್ಲಿ ವೋಟಿಂಗ್ ಆಗುತ್ತೆ. ಸೊ ಇಲ್ಲಿ ವೋಟಿಂಗ್ ಆಗುತ್ತಂತೆ ಈ ಒಂದು ಮೇಡ್ ಫ್ರಮ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸೊ ಸರ್ ಇದು ಅರ್ಥನೇ ಆಗಿಲ್ಲ ಅಂತಂದರೆ
ಇಲ್ಲಿ ಎಕ್ಸಾಂಪಲ್ ಈಗ ನಾನು ಸ್ಯಾಲ್ರಿಗಳಂತ ಹೇಳಿದೆ. ಸೊ ಅಕಸ್ಮಾತ್ ಯಾರಿಗಾದ್ರು ಸ್ಯಾಲ್ರಿ ಕೊಡಬೇಕು ಅಂತಂದರೆ ವೋಟಿಂಗ್ ಆಗಲ್ಲ ಅಂತ ಹೇಳಿದೆ. ಜಸ್ಟು ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ಹಣ ಬರುತ್ತೆ, ಸ್ಯಾಲ್ರಿ ಬರುತ್ತೆ, ಸರಿ. ಬಟ್ ಕೆಲವೊಂದು ಫೀಲ್ಡ್ಗಳಿರುತ್ತೆ. ಎಕ್ಸಾಂಪಲ್ ನೋಡಿ, ಹೆಲ್ತು, ಇನ್ಫ್ರಾಸ್ಟ್ರಕ್ಚರು, ಸ್ಕೀಮ್ಗಳು, ಡಿಫೆನ್ಸ್ ಆ್ಯಂಡ್ ಮಿಲಿಟ್ರಿ, ಸೊ ಸೈಂಟಿಫಿಕ್ ಆ್ಯಂಡ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ಗಳು, ನೆಕ್ಸ್ಟು ಫಾರಿನ್ ಅಫೇರ್ಸ್ಗಳು. ಸೊ ಇಂಥ ಒಂದು ಟಾಪಿಕ್ಗಳಿಗೆ, ಇಂಥ ಒಂದು ಫೀಲ್ಡ್ಗಳಿಗೆ ನಿಮ್ಮ ಒಂದು ಲೋಕಸಭೆ ಅಪ್ರೂವಲ್ ಬೇಕು. ಈಗ ಡಿಫೆನ್ಸ್ ಮತ್ತು ಈಗ ಕನ್ಸಿಡರ್ ಡಿಫೆನ್ಸ್ ಮತ್ತು ಮಿಲಿಟ್ರಿ ಅಂತ ತಿಳ್ಕೊಳ್ಳಿ. ಸೊ ಇಂಥದಕ್ಕೆ ಲೋಕಸಭೆ ಅಪ್ರೂವ್ ಮಾಡಿದ್ರೆ ಮಾತ್ರ ಇಷ್ಟು ಕೋಟಿ ಹಣ ಹೋಗಬೇಕು ಅಂತ ಇರುತ್ತೆ. ಸೊ ನೀವು ಆ ಥರ ಕೆಲವೊಂದಷ್ಟು ನೋಡಿ, ಎಕ್ಸಾಂಪಲ್ ಈಗ ಹೆಲ್ತ್ ಅಂತ ತಿಳ್ಕೊಳ್ಳಿ. ಈಗ ಆಸ್ಪತ್ರೆಗಳಿಗೆ ಏನೋ ಒಂದು ದೊಡ್ಡದಾಗಿ ಏನೋ ಒಂದು ಡೆವಲಪ್ ಮಾಡಬೇಕು ಅಂತಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದಾಗ ಆಸ್ಪತ್ರೆಗಳ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಅಂತ ಹಣಗಳು ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಆಟೋಮೆಟಿಕಲಿ ಕೊಟ್ಬಿಟ್ರೆ ಏನು ಮಾಡ್ತಾರೆ, ಈ ಮಧ್ಯದಲ್ಲಿ ಒಂದಷ್ಟು ಕೂತಿರ್ತಾರೆ ನೋಡಿ MP ಗಳು, ಇವ್ರು ಏನು ಮಾಡ್ತಾರೆ, ಅಬ್ಸರ್ವ್ ಮಾಡ್ಕೊಳ್ತಾರೆ ಈ ಹಣವನ್ನು. ಸೊ ಇಂಥ ಟೈಮಲ್ಲಿ ಲೋಕಸಭಾ ಏನು ಮಾಡುತ್ತೆ, ವೋಟಿಂಗ್ ಆಗುತ್ತೆ. ಸೊ ವೋಟಿಂಗ್ ಆಗಿ ನಂತರ ಹಣವನ್ನು ಕೊಡ್ತಾರೆ. ಸೊ ಈ ಒಂದು ಫೀಲ್ಡ್ಗಳಿಗೆ ವೋಟಿಂಗ್ ಆಗುತ್ತೆ. ನೆಕ್ಸ್ಟ್ ಬೇರೆ ಸ್ಯಾಲ್ರಿಗಳು, ಖರ್ಚು ವೆಚ್ಚಗಳು, ಸೊ ಇಂಥ ಇದಕ್ಕೆ ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂತಾರೆ. ಇದಕ್ಕೆ ಎಕ್ಸ್ಪೆಂಡಿಚರ್ ಮೇಡ್ ಅಂತಂತಾರೆ. ಸೊ ಇದ್ರ ಬಗ್ಗೆ ನೀವು ಡೀಟೇಲಾಗಿ ಓದಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಸೊ ವೆಬ್ಸೈಟ್ ಲಿಂಕ್ ಇದೆ. ಸೊ ಅಲ್ಲಿ ಒಂದ್ಸತಿ ಹೋಗಿ ನೋಡಿ, ಅದನ್ನು ಓದಿ. ಒಂದು ಲಿಸ್ಟ್ ಕೊಟ್ಟಿದ್ದೀನಿ ಇಲ್ಲಿ, ಯಾವುದಕ್ಕೆ ಎಲ್ಲೆಲ್ಲಾಗುತ್ತೆ ಎಕ್ಸ್ಪೆಂಡಿಚರು. ಮೇಡ್ ಅಂತಂದರೆ ಏನೋ ಎಕ್ಸ್ಪೆಂಡಿಚರ್, ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಎಲ್ಲೆಲ್ಲಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಆ ಒಂದು ವೆಬ್ಸೈಟ್ಲಿ ಹಾಕಿರ್ತೀನಿ. ನೀವು ಒಂದ್ಸತಿ ಆ ವೆಬ್ಸೈಟ್ ನೋಡಿ. ಅಥವಾ ಟಾರ್ಗೆಟ್ IAS ಕನ್ನಡ ಅಂತ ವೆಬ್ಸೈಟ್ ಗೊತ್ತಲ್ಲ ನಿಮಗೆ, ನಮ್ಮದು ಅಫಿಷಿಯಲ್ ವೆಬ್ಸೈಟು. ಸೊ ಎಲ್ಲರೂ ಹೋಗಿ ನೋಡಿ. ಸೊ ನೆಕ್ಸ್ಟು ಸ್ಟೇಜಸ್ ಇನ್ ಎನಾಕ್ಟ್ಮೆಂಟ್. ಸೊ ನೀಟಾಗಿ ಇಲ್ಲಿಂದ ಕೇಳಿಸ್ಕೊಳ್ರಪ್ಪ. ಸೊ ಇಲ್ಲಿ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೊ ಒಂದ್ಸತಿ ಹೊರಟೋಗ್ತೀನಿ ಹಿಂಗೆ. ಸೊ ತುಂಬ ಲೆಂತಿ ಆಗಿದೆ. ಸೊ ಪಟ್ ಅಂತ ಹೋಗೋಣ, ಸರಿನಾ? ಡೀಟೇಲಾಗಿ ಕೇಳಿಸ್ಕೊಳ್ಳಿ, ಬರೆಯೋದನ್ನ ಬಿಡಿ, ಮಾರ್ಕರ್ ಎತ್ಕೊಳ್ಳಿ. ನಾನೇನು ಮಾರ್ಕ್ ಮಾಡಿರ್ತೀನಿ ಅದು ಮಾಡ್ಕೊಳ್ಳಿ, ಸರಿನಾ? ಸೊ ಸ್ಟೇಜಸ್ ಇನ್ ಎನಾಕ್ಟ್ಮೆಂಟ್. ಬಡ್ಜೆಟ್ಗಳು, ಆ್ಯಕ್ಚುಲಿ ಬಡ್ಜೆಟು ಯಾವ ಸ್ಟೇಜಿಂದ ಬರುತ್ತೆ. ಸೊ ಮೊದಲನೇದು ಪ್ರೆಸೆಂಟೇಷನ್, ಜನರಲ್ ಡಿಸ್ಕಷನ್, ಸ್ಕ್ರೂನಿಟಿ, ವೋಟಿಂಗ್, ಪಾಸಿಂಗ್ ಆಫ್ ಅಪ್ರೋಪ್ರಿಯೇಷನ್ ಬಿಲ್, ನಾನು ಹೇಳಿದ್ನಲ್ಲ ಅದು. ನೆಕ್ಸ್ಟು ಪಾಸಿಂಗ್ ಆಫ್ ಫಿನಾನ್ಸ್ ಬಿಲ್ಲು. ಸೊ ಇಲ್ಲಿಂದ ಶುರು ಆಗುತ್ತೆ. ಏನಿದು ಪ್ರೆಸೆಂಟೇಷನ್? ಸೊ ದ ಬಡ್ಜೆಟ್ ಈಸ್ ಪ್ರೆಸೆಂಟೆಡ್ ಟು ಲೋಕಸಭಾ ಬೈ ದ ಫೈನಾನ್ಸ್ ಮಿನಿಸ್ಟರ್ ಆನ್ ದ ಲಾಸ್ಟ್ ವರ್ಕಿಂಗ್ ಡೇ ಆಫ್ ಫೆಬ್ರವರಿ. ಸೊ ಮೊದಲೆಲ್ಲ ಏನಾಗಿತ್ತು, 2017ಗಿಂತ ಮುಂಚೆ ಏನಾಗಿತ್ತು, ಮೊದಲು ಹೇಳ್ದಂಗೆ ನಾನು ಒಂದು ಬಡ್ಜೆಟಲ್ಲಿ ಜನರಲ್ ಬಡ್ಜೆಟು ಮತ್ತು ರೈಲ್ವೆ ಬಡ್ಜೆಟ್ ಅಂತ ಎರಡೆರಡು ಇರ್ತಿತ್ತು. ಮತ್ತು ಅದರ ಜೊತೆಗೆ ಇದು ಫೆಬ್ರವರಿ ಎಂಡಿಂಗಲ್ಲಿ ಈ ಒಂದು ಬಡ್ಜೆಟ್ನ ಶುರು ಮಾಡ್ತಾಯಿದ್ರು. ಫೆಬ್ರವರಿ ಎಂಡಿಂಗಲ್ಲಿ ಈ ಬಡ್ಜೆಟ್ನ ಶುರು ಮಾಡ್ತಾಯಿದ್ರಂತೆ. ಅದಾದಮೇಲೆ 2017ರಿಂದ ಏನು ಮಾಡಿದ್ರು, ಈ ಒಂದು ಡೇಟ್ನ ಏನು ಮಾಡಿದ್ದಾರೆ, ಫೆಬ್ರವರಿ 1ಗೆ ಹಾಕಿದ್ದಾರೆ. ಯಾಕೆ ಫೆಬ್ರವರಿ 1ಗೆ ಹಾಕಿದ್ದಾರೆ, ಮುಂದೆ ಬರುತ್ತೆ. ಸೊ ನೆಕ್ಸ್ಟು ಫರ್ದರ್ ದೇರ್ ಶಾಲ್ ಬಿ ನೋ ಡಿಸ್ಕಷನ್ ಆಫ್ ದ ಬಡ್ಜೆಟ್ ಆನ್ ದ ಡೇ ಆಫ್ ವಿಚ್ ಇಟ್ ಈಸ್ ಪ್ರೆಸೆಂಟೆಡ್ ಆನ್ ದ ಹೌಸ್. ಅಕಸ್ಮಾತು ಆ ಬಡ್ಜೆಟ್ನ ತಂದು ಇಡ್ತಾರಲ್ಲ, ಈಗ ಪ್ರೆಸಿಡೆಂಟ್ ಅವ್ರು ಇಡ್ತಾರೆ, ಬಟ್ ಇಲ್ಲಿ ಫಿನಾನ್ಸ್ ಮಿನಿಸ್ಟರ್ ಅಂತಿದೆ. ಸೊ ಫಿನಾನ್ಸ್ ಮಿನಿಸ್ಟ್ರು ಅಂತ ಅಂದರೆ ಫಿನಾನ್ಸ್ ಮಿನಿಸ್ಟ್ರನ್ನೇ ತಂದಿಡೋದು, ಬಟ್ ಆದರೆ ಹೆಸರಿಗೆ ನಮ್ಮ ಪ್ರೆಸಿಡೆಂಟ್ ಅವರು ಬಂದು ಇಡ್ತಾರೆ. ಸೊ ಅದು ಏನಕ್ಕೆ ಅಂದರೆ ನಾವು ಕೊಡುವಂಥ ಪ್ರೆಸಿಡೆಂಟ್ಗೆ ರೆಸ್ಪೆಕ್ಟು. ಯಾಕಂದರೆ ದೇಶದ ಹಣಕಾಸನ್ನೆಲ್ಲ ಇವರೇ ಡಿಸ್ಕಸ್ ಮಾಡ್ಕೊಳ್ತಾರೆ, ಪ್ರೆಸಿಡೆಂಟ್ ಅವ್ರದ್ದು ಏನೂ ಇಲ್ಲ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಪ್ರೆಸಿಡೆಂಟ್ ಅವರು ತಂದಿಡ್ತಾರೆ ಅಂತ ಆ್ಯಕ್ಚುಲಾಗಿದೆ. ಬಟ್ ಅಲ್ಲಿ ತಂದಿಡೋದು ನಿಮ್ಮ ನಿರ್ಮಲಾ ಸೀತಾರಾಮನ್ ಅವರು. ಸೊ ಫಿನಾನ್ಸ್ ಮಿನಿಸ್ಟ್ರು ತಂದಿಡ್ತಾರೆ. ಸೊ ಅಕ್ಕ ತಂದು ಮೊದಲನೇ ದಿನ ಇಡ್ತಾರೆ. ಸೊ ಆ ಮೊದಲನೇ ದಿನ ತಂದು ಇಡ್ತಾರಲ್ಲ, ಸೊ ಅಂಥ ದಿನದಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಕಷನ್ ಆಗೋದಿಲ್ಲ. ಒಂದು ಸೂಟ್ ಕೇಸ್ ತೊಗೊಬರ್ತಾರೆ, ನೋಡಿದಿರಲ್ವ ನೀವು. ಸೊ ಆ ಸೂಟ್ ಕೇಸಲ್ಲಿ ಸೊ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಸೂಟ್ ಕೇಸ್ ತರ್ತಾರೆ. ಸೊ ಆ ಸೂಟ್ ಕೇಸ್ ಒಳಗಡೆ ಕೆಲವೊಂದು ರಿಪೋರ್ಟ್ಗಳಿರುತ್ತೆ. ಸೊ ಏನಿರಲ್ಲ, ಖಾಲಿ ಸೂಟ್ ಕೇಸ್ ಇರುತ್ತೆ ಜಸ್ಟು. ಸೊ ಆ ಬಡ್ಜೆಟ್ ಅಂತಲೇ ಇನ್ನೂ ದೊಡ್ಡದಾಗಿರುತ್ತೆ. ಆ ರಿಪೋರ್ಟ್ಗಳು ಇನ್ನೊಂದು ಕಾಪಿ ಬರುತ್ತೆ. ಸೊ ಮೇನ್ ಸೂಟ್ ಕೇಸು ಜಸ್ಟು ಪ್ರೆಸ್ಗೆ ಮತ್ತು ಜನಗಳು ತೋರ್ಸೋಕ್ಕೋಸ್ಕರ ಒಂದು ನಾರ್ಮಲ್ ಒಂದು ಸೂಟ್ ಕೇಸ್ ಹಿಡ್ಕೊಬರ್ತಾರೆ, ಆಯಿತಾ? ಫರ್ದರ್ ದೇರ್ ಶಾಲ್ ಬಿ ನೋ ಡಿಸ್ಕಷನ್ ಆಫ್ ದ ಬಡ್ಜೆಟ್ ಆನ್ ದ ಡೇ ಆನ್ ವಿಚ್ ಇಟ್ ಈಸ್ ಪ್ರೆಸೆಂಟೆಡ್. ಸೊ ಯಾವತ್ತು ತಗೊಬರ್ತಾರೋ ಆ ದಿನ ಯಾವುದೇ ಕಾರಣಕ್ಕೂ ಡಿಸ್ಕಷನ್ ಆಗೋದಿಲ್ಲ. ಸೊ ದ ಫೈನಾನ್ಸ್ ಮಿನಿಸ್ಟರ್ ಪ್ರೆಸೆಂಟ್ ದ ಬಡ್ಜೆಟ್ ವಿತ್ ಅ ಸ್ಪೀಚ್ ನೋನ್ ಆಸ್ ಬಡ್ಜೆಟ್ ಸ್ಪೀಚ್. ಸೊ ಆ ದಿನ ತಂದಿಡ್ತಾರೆ, ಇಟ್ಬಿಟ್ಟು ಒಂದು ಬಡ್ಜೆಟ್ ಸ್ಪೀಚ್ ಕೊಡ್ತಾರೆ. ಏನು ಅಂತಂದರೆ, ಇವತ್ತು ನಾನು ನಿಮ್ಮೆಲ್ಲರ ಪ್ರೀತಿಯ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಆದ ನಾನು ಇವತ್ತು ನಿಮ್ಮ ಮುಂದೆ ಈ ಒಂದು ಬಡ್ಜೆಟ್ನ ತಂದಿಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಬಡ್ಜೆಟ್ ಸ್ಪೀಚ್ ಕೊಡ್ತಾರೆ.
ಸೊ ಅಟ್ ದ ಎಂಡ್ ಆಫ್ ಅ ಸ್ಪೀಚ್ ಇನ್ ಲೋಕಸಭಾ ದ ಬಡ್ಜೆಟ್ ಈಸ್ ಲೈಡ್ ಬಿಫೋರ್ ದ ರಾಜ್ಯಸಭಾ. ಸೊ ಇದಾದಮೇಲೆ ಸ್ಪೀಚ್ ಎಲ್ಲ ಎಂಡ್ ಆದಮೇಲೆ ಅವರ ಒಂದು ಸ್ಪೀಚ್ ಎಂಡ್ ಆದಮೇಲೆ ಆ ಒಂದು ಬಡ್ಜೆಟ್ ರಿಪೋರ್ಟ್ನ ರಾಜ್ಯಸಭೆಗೆ ತಂದು ಇಡ್ತಾರೆ. ಸೊ ವಿಚ್ ಕ್ಯಾನ್ ಓನ್ಲಿ ಡಿಸ್ಕಸ್ ಇಟ್ ಆ್ಯಂಡ್ ನೋ ಪವರ್ ಟು ವೋಟ್ ಆನ್ ದ ಡಿಮ್ಯಾಂಡ್ ಆಫ್ ಅ ಗ್ರ್ಯಾಂಟ್. ಸೊ ಇಲ್ಲೂ ಕೂಡ ರಾಜ್ಯಸಭೆಗೆ ಬರೀ ಡಿಸ್ಕಷನ್ ಮಾಡೋ ಒಂದು ಪವರ್ ಕೊಟ್ಟಿದೆ, ಬಟ್ ವೋಟಿಂಗ್ ಮತ್ತು ಡಿಮಾಂಡ್ ಮಾಡೋ ಒಂದು ಪವರ್ ಕೊಟ್ಟಿಲ್ಲ. ಸೊ ಡಿಮಾಂಡ್ ಅಂತಂದರೆ ಯಾಕೆ ನೀವು ಈ ಡಿಪಾರ್ಟ್ಮೆಂಟ್ಗೆ ಹಣವನ್ನು ಕಮ್ಮಿ ಕೊಟ್ಟಿದ್ದೀರಾ, ಆ ಡಿಪಾರ್ಟ್ಮೆಂಟ್ಗೆ ಜಾಸ್ತಿ ಕೊಟ್ಟಿದ್ದೀರಾ ಅಂತ ಒಂದು ಕೇಳೋ ಒಂದು ವೋಟಿಂಗ್ ಆಗೋ ಒಂದು ಅಧಿಕಾರ ಇರೋದಿಲ್ಲ, ಡಿಮಾಂಡ್ ಮಾಡೋ ಒಂದು ಅಧಿಕಾರ ಇಲ್ಲ. ಬಟ್ ಜಸ್ಟ್ ಒಂದು ಡಿಸ್ಕಷನ್ ಮಾಡ್ಕೋಬೋದು ಅವರವರೇ. ಸೊ ನೆಕ್ಸ್ಟು the budget document presented to the parliament comprise of ಏನೇನಿರುತ್ತೆ ಬಡ್ಜೆಟ್ ಡಾಕ್ಯುಮೆಂಟ್ಲಿ ಅಂತಂದರೆ ಬಡ್ಜೆಟ್ ಸ್ಪೀಚು, ಆ್ಯನ್ಯಲ್ ಫೈನಾನ್ಸ್ ಸ್ಟೇಟ್ಮೆಂಟು, ಫಿನಾನ್ಷಿಯಲ್ ಸ್ಟೇಟ್ಮೆಂಟು, ಡಿಮಾಂಡ್ಸ್ ಫಾರ್ ಗ್ರಾಂಟ್ಸ್, ಫಿನಾನ್ಸ್ ಬಿಲ್ಸು, ಸ್ಟೇಟ್ಮೆಂಟ್ ಮ್ಯಾಂಡೇಟೆಡ್ ಅಂಡರ್ FRBM ಆ್ಯಕ್ಟು. ಸೊ ನೆಕ್ಸ್ಟು ಎಕ್ಸ್ಪೆಂಡಿಚರ್ ಬಡ್ಜೆಟು, ರೆಸಿಪ್ಟ್ ಬಡ್ಜೆಟು, ಎಕ್ಸ್ಪೆಂಡಿಚರ್ ಪ್ರೊಫೈಲ್, ಮೆಮೊರೆಂಡಮ್ ಟಿಕ್ ಮಾಡ್ಕೊಳ್ಳಿ ಇದನ್ನೆಲ್ಲ, ಮೆಮೊರೆಂಡಮ್ ಎಕ್ಸ್ಪ್ಲೈನಿಂಗ್ ದ ಪ್ರಾವಿಷನ್ಸ್ ಆಫ್ ಫಿನಾನ್ಷಿಯಲ್ ಬಿಲ್, budget at a glance, outcome budget, key feature of a budget, implementation of previous budget announcement, key to budget document. ಸೊ ಇದೇನಿದು ಇಂಪ್ಲಿಮೆಂಟೇಷನ್ ಆಫ್ ಪ್ರೀವಿಯಸ್ ಬಡ್ಜೆಟ್ ಅನೌನ್ಸ್ಮೆಂಟ್ ಅಂತಂದರೆ ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಏನು ಅಂತ. ಸೊ ಬಟ್ ಇದೇನು ಅಂತಂದರೆ ಹಳೆಯ ಬಡ್ಜೆಟಲ್ಲಿ ಕೆಲವೊಂದು ಹೇಳಿರ್ತಾರಲ್ಲ, 10 kg ಫ್ರೀಯಾಗಿ ನಾನು ಅಕ್ಕಿ ಕೊಡ್ತೀನಿ ಅಂತ, 10 kg ಫ್ರೀಯಾಗಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿರ್ತಾರೆ, ಬಟ್ ಕೊಟ್ಟಿರಲ್ಲ. ಸೊ ಅಂಥದ್ನೆಲ್ಲ ನೆಕ್ಸ್ಟ್ ಬಡ್ಜೆಟಲ್ಲಿ ಅದನ್ನು ಅಂದರೆ ಕ್ಯಾರಿ ಮಾಡ್ತಾರೆ. ಸೊ ಅದನ್ನೇ ಇರೋದು. ಸೊ ನೆಕ್ಸ್ಟು ಅರ್ಲಿಯರ್ ದ ಎಕನಾಮಿಕ್ ಸರ್ವೆ ಆಲ್ಸೋ ಯೂಸ್ಡ್ ಟು ಪ್ರೆಸೆಂಟೆಡ್ ಟು ದ ಪಾರ್ಲಿಮೆಂಟ್ ಅಲಾಂಗ್ ವಿತ್ ದ ಬಡ್ಜೆಟ್. ಸೊ ಎಕನಾಮಿಕ್ ಸರ್ವೆ ಅಂತ ಮಾಡ್ತಾಯಿದ್ರು ಮೊದಲು, ಬಡ್ಜೆಟ್ ಜೊತೆಗೇ, ಬಡ್ಜೆಟ್ ಬರೋಕ್ಕಿಂತ ಮುಂಚೆನೇ ಫಸ್ಟು ಆ ಒಂದು ವರ್ಷದ ಎಕನಾಮಿಕ್ ಸರ್ವೆನ ಮಾಡ್ತಾಯಿದ್ರು. ನೌ ಇಟ್ ಈಸ್ ಪ್ರೆಸೆಂಟೆಡ್ ಆನ್ ಡೇ ಆರ್ ಫ್ಯೂ ಡೇಸ್ ಬಿಫೋರ್ ದ ಪ್ರೆಸೆಂಟೇಷನ್ ಆಫ್ ದ ಬಡ್ಜೆಟ್. ಸೊ ದಿಸ್ ರಿಪೋರ್ಟ್ ಈಸ್ ಪ್ರಿಪೇರ್ಡ್ ಬೈ ದ ಫಿನಾನ್ಸ್ ಮಿನಿಸ್ಟ್ರಿ ಆನ್ ಆ್ಯಂಡ್ ಇಂಡಿಕೇಟ್ ದ ಸ್ಟೇಟಸ್ ಆಫ್ ನ್ಯಾಷನಲ್ ಎಕಾನಮಿ. ಸೊ ಇಲ್ಲೇನಾಗುತ್ತೆ, ಆ ಥರ ಒಂದು ಎಕನಾಮಿಕ್ ಸರ್ವೆನ ಮೊದಲು ಏನು ಮಾಡ್ತಾಯಿದ್ರು, ಬಡ್ಜೆಟ್ಗಿಂತ ಮುಂಚೆನೇ ಇಡ್ತಾಯಿದ್ರಂತೆ. ಬಟ್ ಈಗ ಆ ಬಡ್ಜೆಟ್ ದಿನನೇ ಇಡ್ಬೋದು ಅಥವಾ 1-2-3 ದಿನ ಮುಂಚೆನೇ ಇಡ್ಬೋದಂತೆ, ಆಯಿತಾ. ಸೊ ಇಷ್ಟು ಬಂದು ನಿಮ್ಮ ಪ್ರೆಸೆಂಟೇಷನ್ ಆಫ್ ಬಡ್ಜೆಟು. ಸೊ ಮೊದಲನೇ ಸ್ಟೇಜಲ್ಲಿ ಏನಾಗಿತ್ತು, ಫಿನಾನ್ಸ್ ಮಿನಿಸ್ಟ್ರು ಬಂದು ಒಂದು ಪಾರ್ಲಿಮೆಂಟ್ಗೆ ಇಡ್ತಾರೆ, ಆ ಒಂದು ಸೂಟ್ ಕೇಸ್ ಇಡ್ತಾರೆ, ಇಟ್ಬಿಟ್ಟು ಒಂದು ಸ್ಪೀಚ್ ಕೊಡ್ತಾರೆ, ಆಯಿತಾ. ಸ್ಪೀಚ್ ಎಲ್ಲ ಕೊಟ್ಟಾದಮೇಲೆ ಅದನ್ನು ಲೋಕಸಭೆಯಿಂದ ರಾಜ್ಯಸಭೆಗೆ ಇದು ಮಾಡ್ತಾರೆ. ಅಂದರೆ ಸ್ಪೀಚ್ ಎಲ್ಲ ಆದಮೇಲೆ ನೋಡ್ರಪ್ಪ ಬಡ್ಜೆಟ್ ತೊಗೊಂಬಂದಿದ್ದೀನಿ ಅಂತ ಹೇಳೋಕ್ಕೋಸ್ಕರ ಅವರ ಒಂದು ಟೇಬಲ್ಗಳು ಕೂಡ, ಅಂದರೆ ರಾಜ್ಯಸಭೆ ಟೇಬಲಲ್ಲಿ ಕೂಡ ಇಡ್ತಾರೆ ಅದನ್ನು. ಸೊ ಬಡ್ಜೆಟಲ್ಲಿ ಏನಿರುತ್ತೆ ಅಂದಾಗ ಇಷ್ಟ ನೋಡಿದ್ವಿ. ಸೊ ಬಡ್ಜೆಟಲ್ಲಿ ಇಷ್ಟಿರುತ್ತಂತೆ, ಸರಿನಾ. ನೆಕ್ಸ್ಟ್ ಜನರಲ್ ಡಿಸ್ಕಷನು. ಸೊ ದ ಜನರಲ್ ಡಿಸ್ಕಷನ್ ಆನ್ ಅ ಬಡ್ಜೆಟ್ ಬಿಗಿನ್ಸ್ ಇನ್ ಅ ಫ್ಯೂ ಡೇಸ್ ಆಫ್ಟರ್ ಇಟ್ಸ್ ಪ್ರೆಸೆಂಟೇಷನ್. ಸೊ ಅವರು ಆ ಒಂದು ಬಡ್ಜೆಟ್ ಇಟ್ಟ ಕೆಲವು ದಿನಗಳ ನಂತರ ಈ ಒಂದು ಜನರಲ್ ಡಿಸ್ಕಷನ್ ಶುರು ಆಗುತ್ತೆ. ಸೊ ಇಟ್ ಟೇಕ್ಸ್ ಪ್ಲೇಸ್ ಇನ್ ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ಆ್ಯಂಡ್ ಲಾಸ್ಟ್ ಯೂಶಲಿ ಫಾರ್ 3 to 4 days. ಸೊ ಇದು ವೋಟಿಂಗ್ ಆಗೋದಿಲ್ಲ, ಜಸ್ಟ್ ಜನರಲ್ ಡಿಸ್ಕಷನ್ ಅಷ್ಟೇ. ಈ ಒಂದು ಜನರಲ್ ಡಿಸ್ಕಷನಲ್ಲಿ ಒಂದು 2 ಹೌಸ್ಗಳಲ್ಲಿ 2-3 ದಿನ ಗಂಟ ಕಂಟಿನ್ಯೂಸ್ ಆಗಿ ಡಿಸ್ಕಸ್ ಮಾಡ್ತಾರೆ. ಏನಿದು ಈ ಥರ ಕೊಟ್ಬಿಟ್ಟಿದ್ದಾರೆ, ಆ ಥರ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಡಿಸ್ಕಷನ್ ಆಗುತ್ತೆ. ಸೊ ಈ ಡಿಸ್ಕಷನಲ್ಲಿ ಆಗಿಂದ ಮುಂಚೆ ನಿಮ್ಮ ನ್ಯೂಸ್ಗಳಲ್ಲಿ ಬಂದುಬಿಟ್ಟಿರುತ್ತೆ ಅಲ್ವಾ. ಸೊ ಅವರೇ ಇನ್ನೂ ಬಡ್ಜೆಟ್ನ ಕಂಪ್ಲೀಟಾಗಿ ಓದಿರಲ್ಲ. ಸೊ ಆಗಲೇ ನಿಮ್ಮ ನ್ಯೂಸಲ್ಲೆಲ್ಲ ತೋರಿಸಿರ್ತಾರೆ ಅಲ್ವಾ. ಓಕೆ. ಸೊ ಡ್ಯೂರಿಂಗ್ ದಿಸ್ ಸ್ಟೇಜ್ ಕಾಣಿಸ್ತಾ ಇದಲ್ವಾ. ಸೊ ಡ್ಯೂರಿಂಗ್ ದಿಸ್ ಸ್ಟೇಜ್ ದ ಲೋಕಸಭಾ ಕ್ಯಾನ್ ಡಿಸ್ಕಸ್ ದ ಬಡ್ಜೆಟ್ ಆ್ಯಸ್ ಎ ಹೋಲ್, but no cut motion can be moved nor can the budget be submitted to vote of the house. The finance minister has a general right to reply at the end of a discussion. ಸೊ ಇದು ಏನಿದು ಜನರಲ್ ಡಿಸ್ಕಷನ್ ಅಂತಂದರೆ ಇಲ್ಲಿ ವೋಟಿಂಗ್ ಆಗೋದಿಲ್ಲ, ಜಸ್ಟ್ ನಾರ್ಮಲಾಗಿ ತೇಲಿಸ್ತಾರೆ. ಸೊ ಜಸ್ಟ್ ಅದನ್ನು ಈಗ ಬರೀ ಹೆಡ್ಡಿಂಗ್ಗಳನ್ನ ನೋಡಿಕೊಂಡು ಡಿಸ್ಕಸ್ ಮಾಡ್ತಾರೆ. ಯಾವ್ಯಾವ ಫೀಲ್ಡ್ಗೆ ಎಷ್ಟೆಷ್ಟು ಕೋಟಿ ಕೊಟ್ಟಿರ್ತಾರೆ, ಯಾವ್ಯಾವ ಒಂದು ಮಿನಿಸ್ಟ್ರಿಗಳಿಗೆ ಎಷ್ಟೆಷ್ಟು ಹಣವನ್ನು ಕೊಟ್ಟಿರ್ತಾರೆ, ಮಿನಿಸ್ಟ್ರಿ ಆಫ್ ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ, ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಸ್ಟೀಲ್ ಆ್ಯಂಡ್ ಮಿನರಲ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಕೊಟ್ಟಿದ್ದಾರೆ, ಆಯಿತಾ. ಸೊ ಆ ಥರ ಒಂದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಎಷ್ಟೆಷ್ಟು ಹಣವನ್ನು ಕೊಟ್ಟಿದ್ದಾರೆ ಅನ್ನೋದು ಜಸ್ಟ್ ಒಂದು ಜನರಲ್ ಡಿಸ್ಕಷನ್ ಆಗುತ್ತೆ. ಸೊ ಈ ಡಿಸ್ಕಷನಲ್ಲಿ ಯಾವುದೇ ಕಾರಣಕ್ಕೂ ವೋಟಿಂಗ್ ಅನ್ನೋದು ಆಗೋದಿಲ್ಲ. ನೆಕ್ಸ್ಟು ಕಟ್ ಮೋಷನ್ಸ್ ಇದೆ ಇಲ್ಲಿ, ಬಟ್ ನೋ ಕಟ್ ಮೋಷನ್ಸ್ ಅಂತ. ಸೊ ಕಟ್ ಮೋಷನ್ಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ಅದನ್ನು ಕೂಡ ಹೇಳ್ತೀನಿ, ತಲೆ ಕೆಡಿಸ್ಕೊಬಿಡಿ. ಸೊ ಮೂರನೇದು ನೆಕ್ಸ್ಟು, ಈಗ ಮೊದಲನೇ ದಿನ ಆಯಿತು ಪ್ರೆಸೆಂಟೇಷನ್ ಆಫ್ ಬಜೆಟ್ ಆಯಿತು. ಸೊ
ನಾರ್ಮಲಾಗಿ ಪ್ರೆಸೆಂಟೇಷನ್ ಆಯಿತು. ನೆಕ್ಸ್ಟು ಎರಡನೇದು ಜನರಲ್ ಡಿಸ್ಕಷನಲ್ಲಿ ಆಗುತ್ತೆ. ಸರಿ, ನೆಕ್ಸ್ಟು ಸ್ಕ್ರೂನಿಟಿ ಬೈ ಡಿಪಾರ್ಟ್ಮೆಂಟಲ್ ಕಮಿಟಿ. ಸೊ ಇಲ್ಲೇನಾಗುತ್ತೆ ಅಂತಂದಾಗ, ಸೊ ಎಂ ಪಿಗಳಿಗೆ ಡಿಸ್ಕಸ್ ಮಾಡೋಕ್ಕೆ ಬಿಡ್ತಾರೆ, ಸರಿ, ಅವ್ರು ಕಿತ್ತಾಡ್ತಾರೆ, ಸರಿ. ಸೊ ಅವರೇ ಆ ಒಂದು ರಿಪೋರ್ಟ್ನ ಫೈನಲ್ ಮಾಡ್ತಾರೆ ಅಂದರೆ ಇಲ್ಲ. ಸೊ ಅವ್ರೇನು ಮಾಡ್ತಾರೆ, ಒಂದು ಕಮಿಟಿಗಳನ್ನ ರಚನೆ ಮಾಡ್ತಾರೆ. ಸೊ ನೋಡಿ ಇಲ್ಲಿ, ಆಫ್ಟರ್ ದ ಜನರಲ್ ಡಿಸ್ಕಷನ್ ಆನ್ ದ ಹೌಸಸ್ ಆರ್ ಅಡ್ಜಾರ್ನ್ ಫಾರ್ 3 to 4 weeks ಅಂತೆ. ಸೊ ಈಗಾಗಲೇ ಅಡ್ಜಾರ್ನ್ಮೆಂಟ್ ಅಂತಂದರೆ ಏನು ಅಂತ ಹೇಳಿದ್ದೀನಿ. ಸೊ ಅಡ್ಜಾರ್ನ್ ಅಂತಂದ್ರೂ ಕೂಡ ಅದೇ ಸೇಮ್ ಮೀನಿಂಗ್ ಆಗಿರುತ್ತೆ. ಸೊ ಈ ಒಂದು ಹೌಸ್ನ 3 ರಿಂದ 4 ವೀಕ್ಗಳ ಗಂಟ ಅಡ್ಜಾರ್ನ್ಮೆಂಟ್ ಮಾಡ್ತಾರೆ, ಅಂದರೆ ಅಡ್ಜಾರ್ನ್ ಮಾಡ್ತಾರೆ. ಸೊ ಆ ಒಂದು ಟೈಮ್ ಗ್ಯಾಪಲ್ಲಿ ಏನು ಮಾಡ್ತಾರೆ, ಒಟ್ಟು 24 ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿಗಳಿದೆ. ಸೊ ಈ ಸ್ಟ್ಯಾಂಡಿಂಗ್ ಕಮಿಟಿ ಅಂದರೆ ಇಟ್ ಇಸ್ ಲೈಕ್ ಪರ್ಮನೆಂಟ್ ಕಮಿಟಿ. ಸೊ ಈಗಾಗಲೇ 24 ಕಮಿಟಿಗಳಿಗೆ ಏನು ಮಾಡ್ತಾರೆ, ಈ ಒಂದು ಬಡ್ಜೆಟ್ನ ಕೊಟ್ಬಿಡ್ತಾರೆ. ನೋಡ್ರಪ್ಪ, ಈ ಥರ ಒಂದು ಫಿನಾನ್ಸ್ ಮಿನಿಸ್ಟ್ರು ಒಂಥರ ಬಡ್ಜೆಟ್ ಕೊಟ್ಟಿದ್ದಾನೆ. ಸೊ ದಯವಿಟ್ಟು ನೀವು ಅದನ್ನು ಕ್ರಾಸ್ ಚೆಕ್ ಮಾಡಿ, ಡೀಟೇಲಾಗಿ ಸ್ಟಡಿ ಮಾಡಿ ನಮಗೊಂದು ರಿಪೋರ್ಟ್ ಕೊಡಿ ಅಂತ ಹೇಳಿ ಈ ಒಂದು ಕಮಿಟಿಗಳಿಗೆ ಕೊಟ್ಬಿಡ್ತಾರೆ. ಅದೇ ಇರೋದು ದ 24 ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ದ ಪಾರ್ಲಿಮೆಂಟ್ ಟು ಎಕ್ಸಾಮಿನ್ ಆ್ಯಂಡ್ ಡಿಸ್ಕಸ್ ಇನ್ ಡೀಟೈಲ್ ದ ಡಿಮಾಂಡ್ಸ್ ಫಾರ್ ಗ್ರಾಂಟ್ಸ್ ಆಫ್ ದ ಕನ್ಸರ್ನ್ ಮಿನಿಸ್ಟರ್ಸ್ ಆ್ಯಂಡ್ ಪ್ರಿಪೇರ್ ರಿಪೋರ್ಟ್ಸ್ ಆನ್ ದೆಮ್. ಸೊ ಇಲ್ಲಿ ಜನರಲ್ ಡಿಸ್ಕಷನ್ ಆಗಬೇಕಾದ್ರೆ ಕೆಲವೊಂದು ಡಿಮಾಂಡ್ಗಳು ಇಟ್ಬಿಡ್ತಾರೆ. ಅಲ್ಲ ಸಾಹೇಬ್ರೆ, ಸೊ ಅಲ್ಲ ಮೇಡಮ್, ನೀವು ರೈಲ್ವೆ ಮಿನಿಸ್ಟ್ರಿಗೆ ಇಷ್ಟೊಂದು ಹಣ ಕೊಟ್ಟಿದ್ದೀರಾ, ನಾವಿಲ್ಲಿ ಪಂಚಾಯತ್ ಮಿನಿಸ್ಟ್ರಿಗೆ ನೀವು ಕಮ್ಮಿ ಹಣವನ್ನು ಕೊಟ್ಟಿದ್ದೀರಾ ಅಂತಂದ್ಬಿಟ್ಟು ಅಲ್ಲಿ ಒಂದಷ್ಟು ಡಿಮಾಂಡ್ಗಳಿರ್ತಾರೆ. ನಮ್ಮ ಒಂದು ಡಿಪಾರ್ಟ್ಮೆಂಟ್ಗೆ ಹಣವನ್ನು ಜಾಸ್ತಿ ಕೊಡಿ, ತುಂಬ ಆಫೀಸರ್ಸ್ಗಳಿದ್ದಾರೆ, ತುಂಬ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೆಲವೊಂದು ಜನರಲ್ ಡಿಸ್ಕಷನ್ ಆಗ್ಬೇಕಾದ್ರೆ ಡಿಮಾಂಡ್ಗಳನ್ನ ಇಡ್ತಾರೆ. ಆಯಿತಾ, ಡಿಮಾಂಡ್ಗಳನ್ನ ಇಡ್ತಾರೆ. ಅಲ್ಲಿ ವೋಟಿಂಗ್ ಆಗೋದಿಲ್ಲ, ಜಸ್ಟ್ ಡಿಮಾಂಡ್ ಇಡ್ತಾರೆ. ಸೊ ಆ ಡಿಮಾಂಡ್ ಬೇಕು ಅಂತ ಹೇಳಿ ಈ 24 ಕಮಿಟಿಗೆ ಹೇಳ್ಬಿಟ್ಟಿರ್ತಾರೆ. ಸೊ 24 ಕಮಿಟಿಲಿ ಆ ಕಮಿಟಿಗೆ ನೋಡ್ರಪ್ಪ, ಈ ಒಂದು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಬಡ್ಜೆಟ್ನ, ಜೊತೆಗೆ ನಮ್ಮ ಒಂದು ಡಿಮಾಂಡ್ಗಳನ್ನು ಕೂಡ ಸೇರಿಸ್ಬಿಡಿ ಆ ರಿಪೋರ್ಟ್ಗೆ ಅಂತ ಹೇಳಿ ಆ ರಿಪೋರ್ಟ್ಗೆ ಅವರವರ ಒಂದು ಡಿಮಾಂಡ್ಗಳನ್ನು ಕೂಡ ಸೇರಿಸ್ಬಿಡ್ತಾರೆ. ಸೊ ನೆಕ್ಸ್ಟು ಡಿಸ್ಕಸ್ ಇನ್ ಡೀಟೇಲ್ಸ್. ಓಕೆ, ಸೊ ಅದಾದರೆ ಡಿಮಾಂಡೆಲ್ಲ ಸೇರಿಸಿ ನಮಗೆ ಒಂದು ಫೈನಲ್ ರಿಪೋರ್ಟ್ನ ಕೊಡಿ ಅಂತ ಹೇಳಿ 24 ಡಿಪಾರ್ಟ್ಮೆಂಟಲ್ ಕಮಿಟಿಗೆ ಹೇಳ್ತಾರೆ. ಸೊ ನೆಕ್ಸ್ಟು ದೀಸ್ ರಿಪೋರ್ಟ್ಸ್ ಆರ್ ಸಬ್ಮಿಟೆಡ್ ಟು ದ ಬೋತ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಫಾರ್ ಕನ್ಸಿಡರೇಷನ್. ಸೊ ಈ ಒಂದು ಕಮಿಟಿಯಿಂದ ಬಂದಂತಹ ರಿಪೋರ್ಟ್ನ ಏನು ಮಾಡ್ತಾರೆ, ಪಾರ್ಲಿಮೆಂಟ್ಗೆ ಬಂದು ಇಡ್ತಾರೆ. ಪಾರ್ಲಿಮೆಂಟ್ ಅಂದರೆ 2 ಹೌಸ್ಗೆ ಹೋಗಿ ಇಡ್ತಾರೆ. ಸೊ ನೆಕ್ಸ್ಟು ಈ ಸ್ಟ್ಯಾಂಡಿಂಗ್ ಕಮಿಟಿ ಯಾವಾಗಿಂದ ಶುರು ಆಯಿತು ಅಂತಂದಾಗ 1993ರಿಂದ 24ವರೆಗೂ ಕೂಡ ಇದನ್ನು ಎಕ್ಸ್ಪೆಂಡ್ ಮಾಡಿದರೆ ಈಗಲೂ ಕೂಡ ಇದೆ. ಸರಿನಾ? ಸೊ ಇಷ್ಟು ಬಂದು ಮೂರನೇದಾಯಿತು, ಸ್ಕ್ರೂನಿಟಿ ಬೈ ಡಿಪಾರ್ಟ್ಮೆಂಟಲ್ ಕಮಿಟಿ. ಅಂದರೆ ಬಡ್ಜೆಟಲ್ಲಿ ಬಂದಂತಹ ಒಂದು ಬಡ್ಜೆಟ್ನ ಈ ಒಂದು ಕಮಿಟಿಗಳಿಗೆ ಕೊಟ್ಟು ನೋಡ್ರಪ್ಪ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡಿ ಫೈನಲ್ ರಿಪೋರ್ಟ್ನ ತಂದಿಡಿ. ಜೊತೆಗೆ ನಾವು ಕೇಳಿರುವಂತಹ ಕೆಲವೊಂದು ಡಿಮಾಂಡ್ಗಳನ್ನ ಜೊತೆಗೆ ನೀವು ಎಕ್ಸ್ಟ್ರಾ ಪಿನ್ ಮಾಡಿ ಲಾಸ್ಟ್ ಪೇಜಲ್ಲೆಲ್ಲ ಸೇರಿಸ್ಬಿಟ್ಟು ಡಿಮಾಂಡ್ಗಳನ್ನ ಸೇರಿಸ್ಬಿಡಿ ಅಂತ ಹೇಳಿ ಕೊಡ್ತಾರೆ. ಸೊ ಅವ್ರೇನು ಮಾಡ್ತಾರೆ, 2-3 ವಾರ ಗಂಟ ನಾರ್ಮಲಾಗಿ ಹೌಸು ಅಡ್ಜಾರ್ನ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಇವ್ರೇನು ಮಾಡ್ತಾರೆ, ಡೀಟೇಲಾಗಿ ಅದನ್ನು ಎಕ್ಸಾಮಿನ್ ಮಾಡಿ ಒಂದು ಫೈನಲ್ ರಿಪೋರ್ಟ್ನ 2 ಹೌಸ್ಗಳಿಗೆ ಇಡ್ತಾರೆ. ಸೊ ಇದು ಮೂರನೇದಾಯಿತು. ಸೊ 4ನೇದು, ಸೊ ಇಲ್ಲಿ ಏನಾಗುತ್ತೆ, ಸೊ ವೋಟಿಂಗ್ ಆನ್ ಡಿಮಾಂಡ್ಸ್ ಆಫ್ ಅ ಗ್ರಾಂಟ್ಸ್. ಸೊ ಇಲ್ಲೇನಾಗುತ್ತೆ, ಡಿಮಾಂಡ್ಗಳು ಇಟ್ಬಿಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಈಗಾಗಲೇ ನಾನು ಹೇಳಿದೆ, ಅವರು ಎಕ್ಸ್ಟ್ರಾ ಅಂದರೆ ರಿಪೋರ್ಟ್ ಜೊತೆಗೇ ಡಿಮಾಂಡ್ ಇಟ್ಬಿಡ್ತಾರೆ. ಸೊ ಈಗ ಹೌಸಲ್ಲಿ ಆ ಡಿಮಾಂಡ್ಗಳಿಗೆ ವೋಟಿಂಗ್ ಆಗಬೇಕು. ಪ್ರತಿ ಒಂದೊಂದು ಡಿಮಾಂಡ್ ಕೂಡ ಇಲ್ಲಿ ಸಿಂಗಲಾಗಿ ವೋಟ್ ಆಗುತ್ತೆ ನೋಡಿ. ಇನ್ ದ ಲೈಟ್ ಆಫ್ ಅ ರಿಪೋರ್ಟ್ಸ್ ಆಫ್ ದ ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿ, ಅಂದರೆ ಆ ರಿಪೋರ್ಟ್ಗಳ ಪ್ರಕಾರ ದ ಲೋಕಸಭಾ ಟೇಕ್ಸ್ ಅಪ್ ವೋಟಿಂಗ್ ಆಫ್ ಡಿಮಾಂಡ್ಸ್ ಫಾರ್ ಗ್ರಾಂಟ್ಸ್. ಸೊ ಈ ರಿಪೋರ್ಟ್ಗಳ ಪ್ರಕಾರ ಏನಾಗುತ್ತೆ, ವೋಟಿಂಗ್ ಶುರು ಆಗುತ್ತೆ. ಸೊ ದ ಡಿಮ್ಯಾಂಡ್ಸ್ ಆರ್ ಪ್ರೆಸೆಂಟೆಡ್ ಮಿನಿಸ್ಟ್ರಿ ವೈಸ್. ಸೊ ಒಂದೊಂದು ಮಿನಿಸ್ಟ್ರಿ ಏನೇನಿದೆ ಆ ಒಂದು ಮಿನಿಸ್ಟ್ರಿಗಳು ಅಂದರೆ ಒಬ್ಬೊಬ್ಬರಾಗ ತಗೊಳ್ತಾರೆ. ಸೊ ನೋಡ್ರಪ್ಪ, ಏನಪ್ಪ ಪಂಚಾಯತ್ ನೀವು ಹಣ ಜಾಸ್ತಿ ಕೇಳಿದ್ರೆ ಬನ್ನಿ ಡಿಸ್ಕಸ್ ಮಾಡ್ತಾರೆ, ವೋಟಿಂಗ್ ಶುರು ಆಗುತ್ತೆ. ಸೊ ನೆಕ್ಸ್ಟು ದ ಡಿಮಾಂಡ್ ಬಿಕಮ್ ಅ ಗ್ರಾಂಟ್ ಆಫ್ಟರ್ ಇಟ್ ಹ್ಯಾಸ್ ಡಲ್ಲಿ ವೋಟೆಡ್. ಸೊ ಒಂದು ಡಿಮಾಂಡು ಯಾವಾಗ ಗ್ರ್ಯಾಂಟ್ ಆಗುತ್ತೆ ಅಂತಂದಾಗ ಆ ಒಂದು ಲೋಕಸಭಾ ಏನಿರುತ್ತೆ, ಆ ಒಂದು ಹೌಸ್ ಏನಿರುತ್ತೆ, ಲೋಕಸಭಾ ಅಂತಲ್ಲ ರಾಜ್ಯಸಭಾನೂ ಆಗಿರ್ಬೋದು, ಇಲ್ಲ ಲೋಕಸಭಾನೇ. ಸೊ ಆ ಲೋಕಸಭಾ ಆಕ್ಸೆಪ್ಟ್ ಮಾಡಿ ವೋಟಿಂಗ್ ಆದಮೇಲೆ ಆ ಡಿಮಾಂಡು ಗ್ರ್ಯಾಂಟಾಗಿ ಕನ್ವರ್ಟ್ ಆಗುತ್ತೆ. ಸೊ ತುಂಬ ಕಡೆ ಗ್ರ್ಯಾಂಟ್ಸು ಅಂತ ಎಲ್ಲಿ ಕೇಳಿರ್ತೀರೋ ನೀವು ಅಲ್ಲಿಗೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ಗ್ರ್ಯಾಂಟ್ಸ್ ಅಂತಂದಾಗ ಆ ಗ್ರ್ಯಾಂಟ್ಸ್ಗಿಂತ ಮುಂಚೆನೇ ಡಿಮಾಂಡ್ ಇರುತ್ತೆ.
ಕೆಲವೊಂದು ನನಗೆ ಕನ್ಸಿಡರ್, ಈಗ ನಿಮ್ಮ ಅಪ್ಪನ ಹತ್ರ ಹೋಗಿ ನೀವು ಚಾಕ್ಲೇಟ್ ಕೇಳ್ತೀರಾ, ಡಿಮಾಂಡ್ ಮಾಡ್ತೀರಾ, ಒಂದು ವಾರದಿಂದ ಡಿಮಾಂಡ್ ಮಾಡ್ತೀರಾ. ಸೊ ಡಿಮಾಂಡ್ ಮಾಡಾದ್ಮೇಲೆ ನಿಮ್ಮ ಅಪ್ಪ ಏನು ಮಾಡ್ತಾರೆ, ಆ ಚಾಕ್ಲೇಟ್ ತೊಗೊಳ್ತಾರೆ. ಸೊ ಈಗ ಡಿಮಾಂಡ್ ಏನಾಗಿತ್ತು, ಚಾಕ್ಲೇಟಾಗಿ ಕನ್ವರ್ಟ್ ಆಯಿತು. ಸೊ ಆ ಚಾಕ್ಲೇಟಾಗಿ ಕನ್ವರ್ಟ್ ಆಗಿರೋದಕ್ಕೆ ದಟ್ ಇಸ್ ಕಾಲ್ಡ್ ಗ್ರ್ಯಾಂಟ್ಸ್ ಅಂತ ಹೇಳ್ತೀವಿ. ಅಂದರೆ ನೀವು ಡಿಮಾಂಡ್ ಮಾಡಿದ್ದಕ್ಕೆ ನಿಮಗೆ ಗ್ರ್ಯಾಂಟ್ ಸಿಕ್ತು ಅಂತ, ಆಯಿತಾ. ಸೊ 2 ಪಾಯಿಂಟ್ಸ್ ಶುಡ್ ಬಿ ನೋಟೆಡ್ ಇನ್ ದಿಸ್ ಕಾಂಟೆಕ್ಸ್ಟ್. ಏನು ಅಂತಂದಾಗ, 1, the voting of demands for grants is the exclusive privilege of Lok Sabha and that is the Rajya Sabha. Rajya Sabha has no power of voting the demands. ಸೊ ಈ ಡಿಮಾಂಡ್ಗಳ ಒಂದು ವೋಟಿಂಗ್ ಆಗೋದು ಬರೀ ಲೋಕಸಭೆಯಲ್ಲಿ ಮಾತ್ರ ಅಂತೆ. ಸೊ ರಾಜ್ಯಸಭೆಗೆ ಯಾವುದೇ ಕಾರಣಕ್ಕೂ ಒಂದು ಪವರ್ನ ಕೊಟ್ಟಿಲ್ವಂತೆ. ಸೊ ನೆಕ್ಸ್ಟ್ 2ನೇದು, the voting is confined to the votable part of the budget. The expenditure charged on the consolidated fund of India is not submitted to vote. ಸೊ ಈಗಾಗಲೇ ನಾನು ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂದ್ರೇನು ಇಲ್ಲಿ ಹೇಳಿದ್ನಲ್ಲ. ಸೊ ಈ ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಬಂದು ನಾನ್ ವೋಟಬಲ್ ಅಂತ ಹೇಳಿದೆ. ಸೊ ಈ ಒಂದು ಸ್ಯಾಲ್ರಿಗಳು ಕೊಡಬೇಕು ಅಂತ ಏನೇ ಒಂದು ಡಿಸ್ಕಷನ್ ಆದರೂ ಕೂಡ ವೋಟಿಂಗ್ ಆಗೋದಿಲ್ಲ. ಯಾವುದ್ರ ಬಗ್ಗೆ ವೋಟಿಂಗ್ ಆಗುತ್ತೆ ಅಂದರೆ ಇದ್ರು ಅಲ್ವಾ, ಡಿಫೆನ್ಸು, ಮಿಲಿಟ್ರಿ, ಸೈಂಟಿಫಿಕ್ ರಿಸರ್ಚು, ಹೆಲ್ತು, ಇನ್ಫ್ರಾಸ್ಟ್ರಕ್ಚರು. ಸೊ ಇದ್ರ ಬಗ್ಗೆಲ್ಲ ವೋಟಿಂಗ್ ಆಗುತ್ತೆ. ಸೊ ಈ ಒಂದು ಟಾಪಿಕ್ ಮೇಲೆ ಅಂದರೆ ಎಕ್ಸ್ಪೆಂಡಿಚರ್ ಮೇಡ್ ಫ್ರಮ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದ ಮಾತ್ರನೇ ಇಲ್ಲಿ ವೋಟಿಂಗ್ ಆಗಬೇಕು ಅನ್ನೋದು ಇಲ್ಲಿ ಕೊಟ್ಟಿರೋದು, ಸರಿನಾ. ಸೊ ನೆಕ್ಸ್ಟು, ಈಚ್ ಡಿಮ್ಯಾಂಡ್ ಈಸ್ ವೋಟೆಡ್ ಸಪ್ರೇಟ್ಲಿ ಬೈ ಲೋಕಸಭಾ. ಸೊ ಈಚ್ ಡಿಮ್ಯಾಂಡು ಸಿಂಗಲ್ ಆಗಿ ತೊಗೊಂಡು ವೋಟಿಂಗ್ ಶುರು ಮಾಡ್ತಾರೆ. ಸೊ ನೆಕ್ಸ್ಟು, ದೇ ಕ್ಯಾನ್ ಆಲ್ಸೋ ಮೂವ್ ದ ಮೋಷನ್ ಟು ರೆಡ್ಯೂಸ್ ಎನಿ ಡಿಮ್ಯಾಂಡ್ ಫಾರ್ ಅ ಗ್ರ್ಯಾಂಟ್. ಸೊ ಸಚ್ ಮೋಷನ್ ಆರ್ ಕಾಲ್ಡ್ ಆ್ಯಸ್ ಕಟ್ ಮೋಷನ್ ವಿಚ್ ಆರ್ 3 kinds. ಸೊ ಕೆಲವೊಂದು ಡಿಸ್ಕಷನ್ ಆಗ್ತಾ ಇರುತ್ತೆ, ವೋಟಿಂಗ್ ಎಲ್ಲ ಆಗ್ತಾ ಇರುತ್ತೆ. ಸೊ ಅಂಥ ವೋಟಿಂಗ್ ಟೈಮಲ್ಲಿ ಕೆಲವೊಂದು ಅದನ್ನು ಕಟ್ ಮಾಡಬೇಕು ಅಂದರೆ ಡಿಸ್ಕಷನ್ನ ಕಟ್ ಮಾಡಬೇಕು ಅಂತಂದಾಗ ಈ ಒಂದು ಕಟ್ ಮೋಷನ್ಗಳನ್ನ ಯೂಸ್ ಮಾಡ್ತಾರೆ. ಈಗ ಮಿನಿಸ್ಟ್ರಿ ಆಫ್ ಪಂಚಾಯತ್ಗೆ ಒಂದು 1000 ಕೋಟಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಬಟ್ ಅವ್ರು ಇನ್ನೂ ಸಾಕಾಗಲ್ಲ ಅಂತ ಹೇಳಿರ್ತಾರೆ, ಡಿಮಾಂಡ್ ಮಾಡಿರ್ತಾರೆ. ಬಟ್ ಅವ್ರ ಪರವಾಗಿ ಎಲ್ಲ ವೋಟಿಂಗ್ ಆಗ್ತಾ ಇರಬೇಕಾದ್ರೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಯಾಕಂತಂದಾಗ, ಸೊ ಪಂಚಾಯತ್ ರಾಜ್ಗಳಿಗೆ ಹಣವನ್ನು ಜಾಸ್ತಿ ಕೊಟ್ಬಿಟ್ರೆ ನಮ್ಮ ರೈಲ್ವೆಗೆ ಯಾರು ಕೊಡ್ತಾರೆ ಹಣನ? ಅಂದರೆ ರೈಲ್ವೆಗೆ ಇಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕು ತಾನೆ ಇಲ್ಲಿ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಎದ್ಬಿಡ್ತಾರೆ ಎಲ್ಲರೂ, ಎದ್ಬಿಟ್ಟು ಕಟ್ ಮೋಷನ್ನ ಶುರು ಮಾಡ್ತಾರೆ. ಸೊ ಕಟ್ ಮೋಷನ್ ಅಂತಂದಾಗ ಆ ಒಂದು ಡಿಸ್ಕಷನು, ಆ ಒಂದು ವೋಟಿಂಗು ಸ್ಟಾಪ್ ಆಗುತ್ತೆ. ಸೊ ಮೊದಲನೇದು, ಅದರಲ್ಲೂ ಕೂಡ 3 types ಇದೆಯಂತೆ. ಮೊದಲನೇದು ಪಾಲಿಸಿ ಕಟ್ ಮೋಷನ್ ಅಂತ. ಏನಿದು ಪಾಲಿಸಿ ಕಟ್ ಮೋಷನ್ ಅಂತಂದಾಗ, ಇಟ್ ರೆಪ್ರೆಸೆಂಟ್ ದ ಡಿಸ್ಅಪ್ರೂವಲ್ ಆಫ್ ಪಾಲಿಸಿ. ನೋಡಿ, ಆ ಪಾಲಿಸಿನ ಕಂಪ್ಲೀಟಾಗಿ ಡಿಸ್ಅಪ್ರೂವ್ ಮಾಡಬೇಕು ಅಂತಂದರೆ, ಈಗ ಹೇಳಿದ್ನಲ್ಲ ಪಾಲಿಸಿ ಅಂತಂದಾಗ ನೀವು ಹೇಳೋ ಪಾಲಿಸಿ ಅಲ್ಲ, ಜಸ್ಟ್ ನಾರ್ಮಲಾಗಿ ಪಂಚಾಯತ್ ರಾಜ್ಗೆ ಹಣವನ್ನು ಕೊಡಬೇಕು ಅನ್ನೋದು ಒಂದು ಪಾಲಿಸಿ ಅಂತ ತಿಳ್ಕೊಳ್ಳಿ. ಸೊ ಆ ಥರ ಒಂದು ಪಾಲಿಸಿನ ಕಂಪ್ಲೀಟಾಗಿ ಅದನ್ನು ಡಿಸ್ಅಪ್ರೂವ್ ಮಾಡಬೇಕು. ಸೊ ಅವಾಗ ಏನು ಮಾಡ್ತಾರೆ, ಆ ಒಂದು ಅಮೌಂಟ್ನ ನಾನು ₹1 ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಆ ಡಿಸ್ಕಷನಲ್ಲಿ ಕೆಲವೊಬ್ರಿಗೆ ಇಷ್ಟ ಆಗಲ್ವಲ್ಲ, ಅವ್ರೇನು ಮಾಡ್ತಾರೆ, ಹಣವನ್ನು ನಾನು ₹1 ಬರೀ ₹1 ಕೊಡ್ತೀನಿ ನಿಮಗೆ ಅಂತ ಹೇಳ್ಬಿಡ್ತಾರೆ. ಅಂದರೆ ₹1 ಕೊಡ್ತೀನಿ ಅಂತಂದರೆ ಅದು ಕಂಪ್ಲೀಟಾಗಿ ಡಿಸ್ಅಪ್ರೂವ್ ಆಗಿದೆ. ಅಂದರೆ ಅಷ್ಟು ಕೋಟಿನ ಬರೀ ₹1 ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಂತಂದಾಗ ಅದು ಕಂಪ್ಲೀಟಾಗಿ ಇವ್ರಿಗೆ ಇಷ್ಟ ಇಲ್ಲ, ಇದು ಡಿಸ್ಅಪ್ರೂವಲ್ ಇದು ಅಂತ ಹೇಳಿ ಅದನ್ನು ಡಿಸ್ಅಪ್ರೂವ್ ಮಾಡ್ತಾರೆ. ಈಗ ಅರ್ಥ ಆಯ್ತಾ ಪಾಲಿಸಿ ಕಟ್ ಮೋಷನ್ ಅಂದರೆ? ಸೊ ಅಲ್ಲೇ ಇದೆ ಪಾಲಿಸಿ ಕಟ್ ಮೋಷನ್ ಅಂತಂದರೆ ಏನು ಅಂತ. ಸೊ ಅಂದರೆ ಒಂದು ಪಾಲಿಸಿಯನ್ನು ಡಿಸ್ಅಪ್ರೂವ್ ಮಾಡಬೇಕು. ಅವ್ರಿಗೇನು ಹಣ ಕೊಡ್ತೀನಿ ಅಂತ ಹೇಳಿರ್ತಾರೋ, ಡಿಮಾಂಡ್ ಮಾಡಿರ್ತಾರೋ, ಆ ಹಣವನ್ನು ಬರೀ ₹1 ಕೊಡ್ತೀನಿ ಅಂತ ಹೇಳಿದ್ರೆ ಅದು ಇಂಡೈರೆಕ್ಟಾಗಿ ಡಿಸ್ಅಪ್ರೂವ್ ಆದಂಗೆ. ಸೊ ನೆಕ್ಸ್ಟು ಎಕನಾಮಿ ಕಟ್ ಮೋಷನ್ ಅಂತ. ಸೊ ಇಟ್ ರೆಪ್ರೆಸೆಂಟ್ ದ ಎಕನಾಮಿ ದಟ್ ಕ್ಯಾನ್ ಬಿ ಅಫೆಕ್ಟೆಡ್ ಇನ್ ಪ್ರಪೋಸ್ಡ್ ಎಕ್ಸ್ಪೆಂಡಿಚರ್. ಇಟ್ ಸ್ಟೇಟ್ಸ್ ದಟ್ ದ ಅಮೌಂಟ್ ಆಫ್ ದ ಡಿಮ್ಯಾಂಡ್ ಬಿ ರೆಡ್ಯೂಸ್ ಬೈ ಸ್ಪೆಸಿಫಿಕ್ ಅಮೌಂಟ್. ಸೊ ಎಕನಾಮಿ ಕಟ್ ಮೋಷನ್ ಅಂತಂದರೆ, ನೋಡ್ರಪ್ಪ ನೀವೇನು ಡಿಮ್ಯಾಂಡ್ ಮಾಡಿದರೆ ಅಷ್ಟು ಹಣವನ್ನು ಕೊಡೋದಕ್ಕಾಗೋದಿಲ್ಲ, ಸೊ ಸ್ವಲ್ಪ ಕಮ್ಮಿ ಕೊಡ್ತೀವಿ ಅಂತ ಹೇಳಿ ಸ್ವಲ್ಪ ಕಮ್ಮಿ ಕೊಡ್ತಾರೆ. ಸೊ ಅದಕ್ಕೆ ನಾವು ಎಕನಾಮಿಕ್ ಕಟ್ ಡಿಮ್ಯಾಂಡ್ ಅಂತೀವಿ. ಸೊ ನೆಕ್ಸ್ಟು ಟೋಕನ್ ಕಟ್ ಮೋಷನ್ ಅಂತ. ಸೊ ಇದೇನು ಅಂತಂದಾಗ, ಇಟ್ ವೆಂಟಿಲೇಟ್ಸ್ ಅ ಸ್ಪೆಸಿಫಿಕ್ ಗ್ರೀವಾನ್ಸಸ್ ದಟ್ ಈಸ್ ವಿತಿನ್ ದ ಸ್ಪಿಯರ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಇಟ್ ಸ್ಟೇಟ್ಸ್ ದಟ್ ದ ಅಮೌಂಟ್ ಆಫ್ ದ ಡಿಮ್ಯಾಂಡ್ ಬಿ ರೆಡ್ಯೂಸ್ ಬೈ ₹100. ಈಗ ಕೆಲವೊಂದು ಈಗ ಯಾವ್ದು ಎಕ್ಸಾಂಪಲ್ ಕೊಡಲಿ ನಿಮಗೆ, ಎಕ್ಸಾಂಪಲ್ ಈಗ ಸ್ಪೆಸಿಫಿಕ್ ಪರ್ಪಸ್ ಅಂತ ತಿಳ್ಕೊಳ್ಳಿ. ಸೊ ಈಗ ನಿಮ್ಗೆ ರೂರಲ್ ಹೌಸಿಂಗ್ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅಂದರೆ ಜನಗಳಿಗೆ ಫ್ರೀಯಾಗಿ ರೂರಲ್ ಹೌಸಿಂಗ್ ಬೇಡ, ರೋಡ್ಗಳನ್ನ ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ. ಸೊ ಅಲ್ಲಿಗೆ ಕೆಲವೊಂದು ಹಣಗಳನ್ನ ಏನು ಮಾಡಿರ್ತಾರೆ, ಕಮ್ಮಿ ಹಣವನ್ನು ಕೊಟ್ಟಿರ್ತಾರೆ.
ಈಗ ರೋಡ್ ಮಾಡಬೇಕು ಅಂದರೆ ಎಷ್ಟು ಹಣ ಖರ್ಚಾಗುತ್ತೆ ನಿಮಗೆ ಗೊತ್ತಲ್ವ. ಸೊ ಆ ಟೈಮಲ್ಲಿ ಆ ಒಂದು ಫೀಲ್ಡ್ಗೆ ಕಮ್ಮಿ ಹಣವನ್ನು ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ನಿಮಗೆ ಅದು ಹಣ ಜಾಸ್ತಿ ಬೇಕಾಗಿರುತ್ತೆ. ಹಣ ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ಹಣ ಬೇಕಾಗಿರುತ್ತೆ ಅಂತ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ನಾನು ನಿಮಗೆ 100 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದಾಗ ಜನಗಳಿಗೆಲ್ಲ ಅಲ್ಲಿ ಅಕ್ಕಪಕ್ಕ ಕೂತಿರ್ತಾರಲ್ಲ ಅವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. 1 ರೂಪಾಯಿ ಕೊಡ್ತೀನಿ ಅಂದರೆ ಡಿಸಪ್ರೂವಲ್ ಅಂತ, ಅವನು 100 ರೂಪಾಯಿ ಕೊಡ್ತೀನಿ ಅಂತಂತಾನಲ್ಲ, ಏನು ಕೇಳೋಣ ಬನ್ನಿ ಅಂತ ಹೇಳಿ ಎಲ್ಲ ಅವರು ಎದ್ಬಿಡ್ತಾರೆ. ಸೊ ಏನು ಹೇಳ್ತಾ ಇದೆಯಪ್ಪ ನೀನು, ಇನ್ನೊಂದ್ಸತಿ ಜೋರಾಗಿ ಹೇಳು ಅಂತ ಹೇಳಿ ಈ ಟೋಕನ್ ಕಟ್ ಮೋಷನ್ ಅಂತ ಮಾಡ್ತಾರೆ. ಸೊ ಇದ್ರ ಪ್ರಕಾರ ನೋಡ್ರಪ್ಪ, ನೀವೇನು ಹಣ ಕೊಟ್ಟಿರ್ತೀರ ಅದನ್ನು ಸಾಕಾಗಲ್ಲ, ಜಾಸ್ತಿ ಬೇಕಾಗ್ತದೆ ಅಂತ ಹೇಳಿ, ಯಾಕಂದರೆ ಇದು ಸ್ಪೆಸಿಫಿಕ್ ಪರ್ಪಸ್, ಒಂದು ಸ್ಪೆಸಿಫಿಕ್ ಫೀಲ್ಡ್ಗೆ ಇದು ಅಮೌಂಟು ತುಂಬ ಬೇಕಾಗಿರುತ್ತೆ ಅಂತ ಹೇಳಿ ಹಣವನ್ನು ಇಸ್ಕೊಂಡು ಟೋಕನ್ ಕಟ್ ಮೋಷನ್. ಇದ್ರ ಬಗ್ಗೆ ಜಾಸ್ತಿ ಕೇಳಿದ್ದಾನೆ ಇಲ್ಲಿ. ಸೊ ಅದೇನು ನಮಗೆ ಬೇಡ ಇದು. ಸೊ ಎಲ್ಲ ಎಕ್ಸ್ಟ್ರಾಗಳು ಅದು ಇದೆಲ್ಲ ಕೊಟ್ಟಿದ್ದಾನೆ. ಸೊ ಓದೋದಾದ್ರೆ ನೀವು ಓದ್ಕೊಳ್ಳಿ. ಸೊ ಇದ್ರ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಟೋಕನ್ ಕಟ್ ಮೋಷನ್ದು ಲಿಂಕ್ ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ವೆಬ್ಸೈಟ್ಲಿ ಓದ್ಕೊಳ್ಳಿ. ಸೊ ಜಾಸ್ತಿ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅದು, ಸರಿನಾ. On the last days allotted for discussion and voting on the demand for grants, the speaker puts all the remaining demands to votes and dispose them whether they have been discussed by members or not. So this is known as guillotine. ಸೊ ಇಲ್ಲಿ ಏನಾಗುತ್ತೆ ಅಂತಂದಾಗ, ಸೊ ಎಲ್ಲನೂ ಇವ್ರಿಗೂ ಗ್ರ್ಯಾಂಟ್ಗಳು ಡಿಮಾಂಡ್ಗಳು ಏನು ಮಾಡಿರ್ತಾರೋ ಅದನ್ನೆಲ್ಲ ವೋಟಿಂಗ್ ಇಟ್ಟಿರ್ತಾರೆ. ಸೊ ಆ ಕೆಲವೊಂದು ವೋಟಿಂಗ್ಗಳೇನಾಗುತ್ತೆ ಡಿಸ್ಕಸ್ಸೇ ಆಗೋಲ್ಲ, ಆಯ್ತು, ಅವಾಗಲೇ ಪೆಂಡಿಂಗಲ್ಲಿ ಇಟ್ಬಿಟ್ಟಿರ್ತಾರೆ. ಸೊ ಅಂಥ ಪೆಂಡಿಂಗಲ್ಲಿ ಇಟ್ಟಂಥ ಕೆಲವೊಂದು ಗ್ರ್ಯಾಂಟ್ಗಳನ್ನ ಇವರು ಕೊಟ್ಟಂಥ ಟೈಮಲ್ಲಿ ಎಲ್ಲ ಥರದ್ದು ವೋಟಿಂಗ್ ಮಾಡಿಬಿಡ್ಬೇಕು. ಬಟ್ ಟೈಮ್ ಕೊಟ್ಟಿದ್ರು ಕೂಡ ಅಲ್ಲಿ ವೋಟಿಂಗ್ ಆಗಿಲ್ಲ ಅಂತಂದಾಗ ಅಂಥದ್ದು ಏನು ಮಾಡ್ತಾರೆ, ಸ್ಪೀಕರ್ ಡಿಸ್ಪೋಸ್ ಮಾಡ್ತಾರೆ. ಜಸ್ಟು ಆ ಒಂದು ಡಿಮಾಂಡ್ಗಳನ್ನ ಡಸ್ಟ್ಬಿನ್ಗೆ ಹೋಗಿ ಇಡ್ತಾರೆ. ಅರ್ಥ ಆಯ್ತಾ. ಸೊ ಈ ಸ್ಟೇಜಲ್ಲಿ 4ನೇ ಸ್ಟೇಜಲ್ಲಿ ಏನಾಯಿತು, ಇಲ್ಲಿ ವೋಟಿಂಗ್ ಎಲ್ಲ ಆಯಿತು ಡಿಮಾಂಡ್ಗಳಿಗೆ. ಸೊ ಈ ಒಂದು ಡಿಮಾಂಡ್ಗಳು ಗ್ರ್ಯಾಂಟಾಗಿ ಕನ್ವರ್ಟ್ ಆಗೋ ಸ್ಟೇಜ್ ಅಂತಲೂ ಕೂಡ ಹೇಳ್ಬೋದು, ಆಯಿತಾ. ಸೊ ನೆಕ್ಸ್ಟು ಪಾಸಿಂಗ್ ಆಫ್ ಅಪ್ರೋಪ್ರಿಯೇಷನ್ ಬಿಲ್. ಸೊ ಇಲ್ಲಿ ಬಂತು ನೋಡಿ, ಪಾಸಿಂಗ್ ಆಫ್ ಅಪ್ರೋಪ್ರಿಯೇಷನ್ ಬಿಲ್. So the constitution states that no money shall be withdrawn from the consolidated fund of India except under appropriation made by the law. ಸರಿ, ಗೊತ್ತಿರೋದೆ ನಮಗೆ ಇದು ಅಂತಂದರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಯಿಂದ ಯಾವುದೇ ಕಾರಣಕ್ಕೂ ಯಾವ ಹಣ ಕೂಡ ತೆಗಿಬಾರ್ದು. ಅಂದರೆ ಎಕ್ಸೆಪ್ಟ್ ಅವರೊಂದು ಅಥಾರಿಟಿ ಲಾ, ಅಪ್ರೋಪ್ರಿಯೇಷನ್ ಲಾ ಮುಂದೆ ಹೇಳ್ತೀನಿ. ಅಪ್ರೋಪ್ರಿಯೇಷನ್ ಬೈ ಲಾ ಅಂದರೆ ಏನು ಅಂತ ಹೇಳ್ತೀನಿ, ಜಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ಲಾ ಪರ್ಮಿಷನ್ ಇಲ್ದೇ ಯಾವುದೇ ಕಾರಣಕ್ಕೂ ಹಣವನ್ನು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದ ಡ್ರಾ ಮಾಡೋ ಹಾಗಿಲ್ಲ. ಸೊ ನೆಕ್ಸ್ಟ್, ಅಕಾರ್ಡಿಂಗ್ಲಿ ಆಫ್ಟರ್ ದ ಡಿಮಾಂಡ್ ಫಾರ್ ಗ್ರಾಂಟ್ಸ್ ಆರ್ ವೋಟೆಡ್ ಆನ್ ಆ್ಯಂಡ್ ಪಾಸ್ಡ್ ಬೈ ದ ಲೋಕಸಭಾ, an appropriation bill is introduced to provide for appropriation out of the consolidated fund of India. ಸೊ ಒಂದ್ಸತಿ ಅದು ವೋಟಿಂಗ್ ಎಲ್ಲ ಆಗುತ್ತೆ, ಎಲ್ಲ ಆಗಿ ಲೋಕಸಭಾ ಪಾಸ್ ಮಾಡಿದ್ಮೇಲೆ ಒಂದು ಅಪ್ರೋಪ್ರಿಯೇಷನ್ ಬಿಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ, ಆಯಿತಾ. ಸೊ ಈ ಒಂದು ಅಪ್ರೋಪ್ರಿಯೇಷನ್ ಬಿಲ್ಲಲ್ಲಿ ಸೊ ಏನಿರಬೇಕು ಅಂದರೆ, ಗ್ರಾಂಟ್ಸ್ ವೋಟೆಡ್ ಬೈ ದ ಲೋಕಸಭಾ, ದ ಎಕ್ಸ್ಪೆಂಡಿಚರ್ ಚಾರ್ಜ್ಡ್ ಆನ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸೊ ಈಗ ಏನಾಗುತ್ತೆ ಅಂತಂದರೆ, ಫೋಕಸ್ ಆಗ್ತಾಯಿಲ್ಲ. ಸೊ ಈಗ ಬಡ್ಜೆಟ್ ಕಂಪ್ಲೀಟಾಗಿ ವೋಟಿಂಗ್ ಎಲ್ಲ ಆಗಿದೆ, ಡಿಸ್ಕಷನ್ ಆಗಿದೆ, ಕಂಪ್ಲೀಟಾಗಿ ಡ್ರಾಫ್ಟ್ ಕಾಪಿ ರೆಡಿ ಇದೆ, ಆಯಿತಾ. ಸೊ ಈಗ ಎಲ್ಲ ಥರದ ಹಣವನ್ನು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದ ಡ್ರಾ ಮಾಡಬೇಕು. ಸೊ ಆ ಡ್ರಾ ಮಾಡಬೇಕು ಅಂತಂದಾಗ ಅಪ್ರೋಪ್ರಿಯೇಷನ್ ಬಿಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಈ ಬಡ್ಜೆಟಲ್ಲಿ ಎಷ್ಟು ಎಕ್ಸ್ಪೆಂಡಿಚರ್, ಎಷ್ಟು ಹಣವನ್ನು ಡ್ರಾ ಮಾಡಬೇಕು ಅಂದ್ಬಿಟ್ಟು, ಈಗ ನೀವು ಇದು ಬರೀತಾರಲ್ಲ, ಏನಪ್ಪ ಅದು ಬ್ಯಾಂಕಲ್ಲಿ ಏನೋ ಬರೀತಾರಲ್ಲಪ್ಪ, ಅದೇನಪ್ಪ ಅದು ಹೇಳ್ತೀನಿ, ಓಕೆ, ಚಲನ್ ಬರೀತಿರಲ್ವ. ಈಗ ಅಮೌಂಟ್ ಡ್ರಾ ಮಾಡಬೇಕು ಅಂತಂದಾಗ ಇಷ್ಟು ಹಣವನ್ನು ಡ್ರಾ ಮಾಡ್ತಾಯಿದ್ದೀನಿ ಅಂತ. ಸೊ ಸೇಮ್ ಚಲನ್ ಏನು ಬರೀತೀರಾ, ಸೊ ಅದೇ ರೀತಿ ಇದೊಂದು ಅಪ್ರೋಪ್ರಿಯೇಷನ್ ಬಿಲ್ ಅಂತ. ಅಂದರೆ ನಮ್ಮಲ್ಲಿ ಡಿಸ್ಕಷನ್ ಆಗಿ ವೋಟ್ ಆಗಿ ಇಷ್ಟಿದೆ, ಎಕ್ಸ್ಪೆಂಡಿಚರ್ ಇಷ್ಟಿದೆ, ಈ ವರ್ಷಕ್ಕೆ ಇಷ್ಟು ಹಣ ಬೇಕಾಗುತ್ತೆ ಅಂತ ಹೇಳಿ ನೀಟಾಗಿ ಇಷ್ಟಿಷ್ಟು ಕೋಟಿ, ಈ ಒಂದು ಇಷ್ಟಿಷ್ಟು ಮಿನಿಸ್ಟ್ರಿಗಳಿಗೆ ಇಷ್ಟಿಷ್ಟು ಕೋಟಿಯನ್ನು ಕೊಡಬೇಕು ಅಂತ ಹೇಳಿ ಒಂದು ಬಿಲ್ನ ರೆಡಿ ಮಾಡ್ತಾರೆ. ಸೊ ಈ ಬಿಲ್ ಏನಾಗುತ್ತೆ, ಈ ಬಿಲ್ಲಲ್ಲಿ ಸೊ ಏನೇನೋ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಬಿಡಿ, ನೋ ಸಚ್ ಅಮೆಂಡ್ಮೆಂಟ್ ಕ್ಯಾನ್ ಬಿ ಪ್ರಪೋಸ್ ಟು ದ ಅಪ್ರೋಪ್ರಿಯೇಷನ್ ಬಿಲ್ ಇನ್ ಈದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಆಫ್ ವೇರಿಂಗ್ ಅಮೌಂಟ್ಸ್. ಸೊ ಏನಾಗುತ್ತೆ, ಫಸ್ಟ್ ಈಗ ಡಿಸ್ಕಷನ್ ಮತ್ತು ವೋಟಿಂಗ್ ಮಾಡೋದಕ್ಕೆ ಅಂತ ಟೈಮ್ ಕೊಟ್ಟಿರ್ತಾರೆ. ಸೊ ಈಗ ಅಪ್ರೋಪ್ರಿಯೇಷನ್ ಬಿಲ್ ಅನ್ನೋದು, ಈಗ ನಾನು ಚಲನ್ ಅಂತ ಹೇಳಿದೆ, ಈಗ ಚಲನ್ನ ಒಂದ್ಸತಿ ಬರೆದುಬಿಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಈಗ 10,000 ರೂಪಾಯಿ ಡ್ರಾ ಮಾಡಬೇಕು ಅಂತ ಬರೆದಿರ್ತಾರೆ. ಸೊ
ಈಗ ಏನು ಮಾಡುತ್ತೆ ನಿಮಗೆ ಮೈಂಡ್ ಓಡುತ್ತೆ, 10,000 ರೂಪಾಯಿ ಸಾಕಾಗುತ್ತಾ, ಇನ್ನೊಂದು 2,000 ಬರೆದು ಬಿಡ್ತೀನಿ ಬಿಡು ಅಂತ ಹೇಳಿ ಬರೆದ್ಬಿಡ್ತಿರಾಗ ಇಲ್ಲ, ಆ ಥರ ಗೀಚಿದ್ರೆ ಏನು ಮಾಡ್ತಾರೆ, ಹೊಸ್ದಾಗಿ ಬರ್ಕೊಂಡು ಬಾ ಅಂತ ಕರೀತಾರೆ. ಸೊ ಇಲ್ಲಿ ಅದೇ ರೀತಿಯೇ ಇಲ್ಲಿ ಹೊಸ್ದಾಗಿ ಬರೆಯೋ ಅವಕಾಶಗಳನ್ನ ಕೊಡೋದಿಲ್ಲ. ಒಂದು ಸತಿ ನಿಮಗೆ ಈಗ ನಿಮ್ಗಾಗಲೇ ವೋಟಿಂಗು ಮತ್ತು ಜನರಲ್ ಡಿಸ್ಕಷನ್ ಆಗೋದಕ್ಕೆ ಟೈಮ್ ಕೊಟ್ಟಿರ್ತಾರೆ ಅಲ್ವಾ, ಸೊ ಅಲ್ಲೇ ವೋಟಿಂಗ್ ಗೀಟಿಂಗ್ ಎಲ್ಲ ಆಗಿರಬೇಕು. ಸೊ ಇಲ್ಲೇನಾಗುತ್ತೆ, ಅಮೆಂಡ್ಮೆಂಟು ವೋಟಿಂಗ್ ಎಲ್ಲ ನಿಮಗೆ ಟೈಮ್ ಕೊಟ್ಟಿದ್ರು ಕೂಡ ಅಪ್ರೋಪ್ರಿಯೇಷನ್ ಬಿಲ್ ಅಂತ ಬಂದಾಗ ವೋಟಿಂಗ್ ಕೊಡೋದಿಲ್ಲ. ಯಾಕಂದರೆ ನಿಮ್ಗೆ ಅಮೆಂಡ್ಮೆಂಟ್ ಏನಿದ್ರು ಮುಂಚೆನೇ ಮಾಡ್ಕೊಬರ್ಬೇಕಾಯ್ತು ಅಂತ ಹೇಳ್ತಾರೆ. ಸೊ ಅದೇ ಇಲ್ಲಿ ಕೊಟ್ಟಿರೋದು ಅಪ್ರೋಪ್ರಿಯೇಷನ್ ಬಿಲ್ಗೆ ಯಾವುದೇ ಕಾರಣಕ್ಕೂ ಅಮೆಂಡ್ಮೆಂಟು ಮಾಡೋದಿಲ್ಲ ಸರಿನಾ. ಸೊ ನೋ ಸಚ್ ಅಮೆಂಡ್ಮೆಂಟ್ ಕ್ಯಾನ್ ಬಿ ಪ್ರಪೋಸ್ಡ್ ಟು ದ ಅಪ್ರೋಪ್ರಿಯೇಷನ್ ಬಿಲ್ ಇನ್ ಈದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಎರಡೂ ಹೌಸಲ್ಲಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಸೊ ದ ಅಪ್ರೋಪ್ರಿಯೇಷನ್ ಬಿಲ್ ಬಿಕೇಮ್ ಆ್ಯನ್ ಅಪ್ರೋಪ್ರಿಯೇಷನ್ ಆ್ಯಕ್ಟ್ ಆಫ್ಟರ್ ಇಟ್ ಈಸ್ ಅಸೆಂಡೆಡ್ ಬೈ ದ ಪ್ರೆಸಿಡೆಂಟ್. ಸೊ ಇಷ್ಟು ಹಣವನ್ನು ಡ್ರಾ ಮಾಡ್ತಾ ಇದ್ದೀವಿ ಸರ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಹೇಳಿ ಅಪ್ರೋಪ್ರಿಯೇಷನ್ ಬಿಲ್ಲಲ್ಲಿ ಈಗ ಬಡ್ಜೆಟ್ನ ಕೊಡೋದಿಲ್ಲ, ಪ್ರೆಸಿಡೆಂಟ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಬಡ್ಜೆಟ್ ಕಾಪಿಗಳನ್ನ ಕೊಡೋದಿಲ್ಲ. ಜಸ್ಟ್ ಎಕ್ಸ್ಪೆಂಡಿಚರ್ ಇಷ್ಟು ಕೋಟಿ ಆಗುತ್ತೆ, ಈ ಒಂದು ಮಿನಿಸ್ಟ್ರಿಲಿ ಇಷ್ಟು ಕೋಟಿ ಆಗುತ್ತೆ ಅಂತ ಹೇಳಿ ಒಂದು ಚಲನ್ ಥರ ಬರೆದು ಪ್ರೆಸಿಡೆಂಟ್ ಅವ್ರಿಗೆ ಇಡ್ತಾರೆ. ಸೊ ಪ್ರೆಸಿಡೆಂಟ್ ಅವ್ರು ಮಾಡ್ತಾರೆ, ಓದ್ಬಿಟ್ಟು ಅವರು ಅಪ್ರೂವ್ ಮಾಡ್ತಾರೆ, ಆಯಿತಾ. ಸೊ ದಿಸ್ ಮೀನ್ಸ್ ದಟ್ ದ ಗೌರ್ಮೆಂಟ್ ಕ್ಯಾನ್ ನಾಟ್ ವಿತ್ಡ್ರಾ ಮನಿ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಟಿಲ್ ದ ಎನಾಕ್ಟ್ಮೆಂಟ್ ಆಫ್ ದ ಅಪ್ರೋಪ್ರಿಯೇಷನ್ ಬಿಲ್. ಸೊ ಈಗ ಅರ್ಥ ಆಯ್ತಾ. ಸೊ ಗೌರ್ಮೆಂಟು ಏನೇ ಹಣವನ್ನು ಡ್ರಾ ಮಾಡಬೇಕು ಅಂದರೂ ಕೂಡ ಅಪ್ರೋಪ್ರಿಯೇಷನ್ ಬಿಲ್ ಬೇಕಲೇಬೇಕು, ಅಂದರೆ ಚಲನ್ ಬರಲೇಬೇಕು. ಈಗ ಅಪ್ರೋಪ್ರಿಯೇಷನ್ ಬಿಲ್ ಅಂದರೆ ನಿಮ್ಮ ಮೈಂಡಲ್ಲಿ ಚಲನ್ ಅಂತ ತಿಳ್ಕೊಳ್ಳಿ ಸರಿ, ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಆಯಿತಾ. ಸೊ ಅಪ್ರೋಪ್ರಿಯೇಷನ್ ಬಿಲ್ ಅಂದರೆ ನಿಮಗೆ ಅರ್ಥನೇ ಆಗಲ್ಲ. ಸೊ ಬ್ಯಾಂಕಲ್ಲಿ ನೀವು ಒಂದು ಅಮೌಂಟ್ನ ಡ್ರಾ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ, ಅಂದರೆ ನಿಮ್ಮ ಹತ್ರ ATM ಇರಲ್ಲ, ಜಸ್ಟ್ ನೀವು ಚಲನ್ ಏನೋ ಬರೆದು ಹೋಗಿ ನೀವು ಚೆಕ್ ಏನೋ ಬರೆದು ಏನೋ ಕೊಡ್ತಿರಲ್ಲಪ್ಪ, ಅಮೌಂಟ್ನ ಎತ್ಕೋತಿರಲ್ಲ, ಸೊ ಆ ರೀತಿ ಅಂತ ತಿಳ್ಕೊಳ್ಳಿ, ಚಲನ್ ಬರೆದು ಅಮೌಂಟ್ನ ಡ್ರಾ ಮಾಡ್ತಾಯಿದ್ದೀರ ಅಂತ ತಿಳ್ಕೊಳ್ಳಿ ಆಯಿತಾ. ಸೊ ನೆಕ್ಸ್ಟು ದಿಸ್ ಮೀನ್ಸ್ ದ ಗೌರ್ಮೆಂಟ್ ಕೆನಾಟ್ ವಿತ್ಡ್ರಾ. ಸೊ ಇದರಿಂದ ನಮ್ಗೆ ಏನಾಗ್ತಾಯಿತ್ತು ಅಂತಂದಾಗ ಗೌರ್ಮೆಂಟು ಸುಮ್ಮನೆ ಹಣವನ್ನು ಡ್ರಾ ಮಾಡೋದಕ್ಕೆ ಆಗೋದಿಲ್ಲ. ಅವರೇನಾದರೂ ಡ್ರಾ ಮಾಡಬೇಕು ಅಂದರೆ ಒಂದು ಅಪ್ರೋಪ್ರಿಯೇಷನ್ ಬಿಲ್ನ ರೆಡಿ ಮಾಡಬೇಕು. ಅಪ್ರೋಪ್ರಿಯೇಷನ್ ಬಿಲ್ನ ರೆಡಿ ಮಾಡಿ ನಂತರ ಅದನ್ನು ಪ್ರೆಸಿಡೆಂಟವ್ರಿಗೆ ಕೊಟ್ಟು ಪ್ರೆಸಿಡೆಂಟ್ ಆಕ್ಸೆಪ್ಟ್ ಮಾಡ್ತು ಅಂದರೆ ಅಪ್ರೂವ್ ಆಗುತ್ತೆ. ಸೊ ದಿಸ್ ಟೇಕ್ಸ್ ಟೈಮ್ಸ್ ಆ್ಯಂಡ್ ಯೂಶ್ವಲಿ ಗೋಸ್ ಟಿಲ್ ದ ಎಂಡ್ ಆಫ್ ಏಪ್ರಿಲ್. ಸೊ ಇದು ಸ್ವಲ್ಪ ಟೈಮ್ ಆಗುತ್ತೆ. ಸೊ ಈ ಒಂದು ಅಪ್ರೋಪ್ರಿಯೇಷನ್ ಬಿಲ್ನ ರೆಡಿ ಮಾಡಿ ಅದನ್ನು ಪ್ರೆಸಿಡೆಂಟ್ ಕೊಟ್ಟು ಪ್ರೆಸಿಡೆಂಟ್ ಅವರು ಕ್ರಾಸ್ ಎಕ್ಸಾಮಿನ್ ಮಾಡಿ ಅದನ್ನು ಆಕ್ಸೆಪ್ಟ್ ಮಾಡೋಕ್ಕಂದ್ರೆ ತುಂಬ ಟೈಮ್ ಹಿಡಿತದಂತೆ. ಸೊ ಎಲ್ಲಿವರೆಗೂ ಅಂತಂದರೆ ಅದು ಏಪ್ರಿಲ್ ಎಂಡಿಂಗ್ ಅಂತ ಹಿಡಿದು ಬಿಡುತ್ತೆ. ಸೊ ನಾರ್ಮಲಾಗಿ ಫಿನಾನ್ಷಿಯಲ್ ಇಯರ್ ಶುರು ಆಗೋದೇ ಏಪ್ರಿಲ್ 1, ಬಟ್ ಇದೇ ಏಪ್ರಿಲ್ ಎಂಡಿಂಗ್ ಅಂತ ಟೈಮ್ ಆಗಿಬಿಡುತ್ತೆ ಅಂತಂದಾಗ ಇದು ಎಷ್ಟು ಸರಿ ಅಂತ ಹೇಳ್ಬೋದು ಹೇಳಿ ಅಲ್ವಾ. ಒಂದು ನಿಮಿಷ ರೀ, ಏನು ಮೆಸೇಜ್ ಬರ್ತಾಯಿದೆ. ಓಕೆ, this take a time and usually goes till the end of April, but the government needs money to carry on its normal activity after 31st March. ನೋಡಿ, ಆ ಟೈಮಲ್ಲಿ ಗೌರ್ಮೆಂಟ್ಗೆ ಹಣ ಬೇಕಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ಗೌರ್ಮೆಂಟ್ ಹತ್ರನೇ ಹಣ ಇಲ್ಲ ಅಂತಂದಾಗ ಏನಿರುತ್ತೆ ಹೇಳಿ ಅಲ್ವಾ. ಸೊ ಅಂಥ ಟೈಮಲ್ಲಿ ಎಮರ್ಜೆನ್ಸಿ ಹಣ ಬೇಕಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ಟು ಓವರ್ಕಮ್ ದಿಸ್ ಫಂಕ್ಷನ್ ಡಿಫಿಕಲ್ಟಿ ದ ಕಾನ್ಸ್ಟಿಟ್ಯೂಷನ್ ಆ್ಯಸ್ ಅಥರೈಸ್ಡ್ ದ ಲೋಕಸಭಾ ಟು ಮೇಕ್ ಎನಿ ಗ್ರ್ಯಾಂಟ್ ಇನ್ ಅಡ್ವಾನ್ಸ್ in respect to the estimated expenditure for a part of a financial year pending on the completion of voting of the demand for grants and the enactment of the appropriation bill. So this provision is known as vote of accounts. ಸರ್ ಏನಂದರೂ ಅರ್ಥ ಆಗಲಿಲ್ಲ ಸರ್, ನನಗೂ ಅರ್ಥ ಆಗಲಿಲ್ಲ, ಇನ್ನೊಂದ್ಸತಿ ಓದ್ತೀನಿ ಈಗ. ಟು ಓವರ್ಕಮ್ ದಿಸ್ ಫಂಕ್ಷನಲ್ ಡಿಫಿಕಲ್ಟಿ. ಇದೇನು ಡಿಫಿಕಲ್ಟಿ ಯಾವುದ್ರ ಬಗ್ಗೆ ಹೇಳ್ತಾ ಇದೆ ಅಂತಂದರೆ, ಈಗ ನಾರ್ಮಲಾಗಿ ಈಗ ಬಡ್ಜೆಟು ಎಲ್ಲ ಡಿಸ್ಕಷನ್ ಆಗುತ್ತೆ, ವೋಟಿಂಗ್ ಆಗುತ್ತೆ, ಎಲ್ಲ ಥರದ್ದು ಆಯಿತು. ಸೊ ನೆಕ್ಸ್ಟ್ ಅಪ್ರೋಪ್ರಿಯೇಷನ್ ಬಿಲ್ಲು ಕೊಡ್ತಾರೆ, ರೆಡಿ ಆಯಿತು. ಸೊ ಪ್ರೆಸಿಡೆಂಟ್ ಅವ್ರು ಕೊಡ್ತಾರೆ. ಪ್ರೆಸಿಡೆಂಟ್ ಅವ್ರು ಇವತ್ತು ಸಂಜೆ ಕೊಟ್ಟು ನಾಳೆ ಬೆಳಗಿನ ಸೈನ ಕೊಡ್ತಾರಾ? ಇಲ್ಲ. ಸೊ ಪ್ರೆಸಿಡೆಂಟ್ ಅವರು ನೀಟಾಗಿ ಡೀಟೇಲಾಗಿ ಡಿಸ್ಕಸ್ ಮಾಡಿ ಏನದು ಒಂದು ನಿಮಿಷ ರೀ, ಡೀಟೇಲಾಗಿ ಅದನ್ನು ಡಿಸ್ಕಸ್ ಮಾಡಿ ಪ್ರೆಸಿಡೆಂಟ್ ಅವ್ರು ಕೊಟ್ಟಾಗ ಪ್ರೆಸಿಡೆಂಟ್ ಅವರು ಸಾರಿ ಎಲ್ಲಿ ಹೇಳ್ತಾ ಇದ್ದೀನಿ ಗುರು, ಓಕೆ, ಈಗ ಎಲ್ಲ ಥರದ್ದು ವೋಟಿಂಗ್ ಆಯಿತು ಗುರು, ವೋಟಿಂಗ್ ಆಗಿ ಪ್ರೆಸಿಡೆಂಟ್ ಕೈಲಿ ಬಂದಿದೆ. ಸೊ ಪ್ರೆಸಿಡೆಂಟ್ ಅವರು ಇವತ್ತು ಕೊಟ್ಟರೆ ನಾಳೆ ಒಳಗಡೆ ಸೈನ್ ಕೊಡ್ತಾರಾ? ಇಲ್ಲ. ಸೊ ಅವರು ಕೂಡ ಒಂದು ಕಮಿಟಿನ ರಚನೆ ಮಾಡಬೇಕು, ಇನ್ನೊಂದು ಸತಿ ಅದನ್ನು ರೆಫರ್ ಮಾಡಿಸ್ಬೇಕು,
ಸೊ ಮತ್ತೆ ಅಲ್ಲೂ ಕೂಡ ಕೆಲವೊಂದು ಎಕ್ಸ್ಟ್ರಾ ಇನ್ ಡೀಟೇಲ್ ಆಗಿ ಅವರು ಸ್ಟಡಿ ಮಾಡಬೇಕು. ಸೊ ಅದೆಲ್ಲ ಆಗೋವರೆಗೂ ತುಂಬ ಟೈಮ್ ಹಿಡಿತದೆ. ಸೊ ಆ ಥರ ಟೈಮ್ ಹಿಡಿಯೋದಕ್ಕೆ ಎಲ್ಲಿವರೆಗೂ ಆಗುತ್ತೆ ಅಂದರೆ 31st ಮಾರ್ಚ್ವರೆಗೂ ಆಗ್ಬಿಡುತ್ತೆ. ಸಾರಿ ಎಲ್ಲಿ ಎಂಡ್ ಆಫ್ ಏಪ್ರಿಲ್ ಗಂಟ ಆಗ್ಬಿಡುತ್ತೆ. ಸೊ ನಾರ್ಮಲಾಗಿ ಫಿನಾನ್ಷಿಯಲ್ ಇಯರ್ ಶುರು ಮಾಡಬೇಕಾಗಿರೋದೇ ಏಪ್ರಿಲ್ 1 ಬಟ್ ಆ ಒಂದು ಪ್ರೆಸಿಡೆಂಟರು ಸೈನ್ ಆಗಿ ಕೊಡೋ ಗಂಟ ನಿಮ್ಗೆ ಏಪ್ರಿಲ್ ತಿಂಗಳ ಅಂದರೆ ಎಂಡಿಂಗ್ವರೆಗೂ ಅವ್ರು ಕೊಡ್ತಾರಂತೆ. ಅಂದರೆ ಏಪ್ರಿಲ್ ಮೇ ಬರೋವರೆಗೂ ಕೊಡ್ತಾರಂತೆ ಅವರು. ಪ್ರೆಸಿಡೆಂಟ್ ಅವರು ಸೈನ್ ಹಾಕಿ ಕೊಡೋದು ಮೇ ಗಂಟ ಟೈಮ್ ಆಗ್ಬಿಡುತ್ತೆ. ಸೊ ಬಟ್ ಇವರು ಫಿನಾನ್ಷಿಯಲ್ ಇಯರ್ ಶುರು ಮಾಡಬೇಕಾಗಿರೋದೇ ಏಪ್ರಿಲ್ 1. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಗ್ಯಾಪ್ ಆಗುತ್ತೆ ಅಲ್ವಾ. ಸೊ ಆ ಥರ ಒಂದಷ್ಟು ಡಿಫಿಕಲ್ಟಿನ ಕಮ್ಮಿ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಸಂವಿಧಾನ ಏನು ಮಾಡಿದೆ, ನಮ್ಮ ಸಂವಿಧಾನದಲ್ಲಿ ಗ್ರ್ಯಾಂಟ್ ಇನ್ ಅಡ್ವಾನ್ಸ್ ಅನ್ನೋ ಒಂದು ಟಾಪಿಕ್, ಇವನು ಮೆನ್ಷನೇ ಮಾಡಿಲ್ಲ ಅವರು ಇಲ್ಲಿ, ಇದನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ, ಗ್ರ್ಯಾಂಟ್ ಇನ್ ಅಡ್ವಾನ್ಸ್ ಅಂತ. ಸೊ ಏನಿದು ಗ್ರ್ಯಾಂಟ್ ಇನ್ ಅಡ್ವಾನ್ಸ್ ಅಂತಂದರೆ, ಸೊ ಈಗ ಎಮರ್ಜೆನ್ಸಿಗ ಈಗ ಪ್ರೆಸಿಡೆಂಟರು ಸೈನ್ ಹಾಕಿ ಕೊಡೋ ಗಂಟ ಮೇ ತಿಂಗಳ ಗಂಟ ಆಗಿಬಿಡುತ್ತೆ. ಬಟ್ ಇವ್ರಿಗೆ ಏನದು ಮಾರ್ಚ್ 31 ರಾತ್ರಿಯಿಂದನೇ ಶುರು ಆಯ್ತದೆ ಅವ್ರಿಗೆ ಹಣ ಬೇಕಾಗಿರೋದು. ಯಾಕಂದರೆ ಫಿನಾನ್ಷಿಯಲ್ ಇಯರ್ ಶುರು ಆಗೋದು ಏಪ್ರಿಲ್ 1 ಅಂದರೆ ಮಾರ್ಚ್ 31 ಒಳಗಡೆ ಹಣವನ್ನು ರೆಡಿ ಮಾಡ್ಕೊಂಡಿರ್ಬೇಕು ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ. ಸೊ ಆ ಥರ ಇದ್ದಾಗ ಈ ಒಂದು ಗ್ರ್ಯಾಂಟ್ ಇನ್ ಅಡ್ವಾನ್ಸ್ ಅಂತ ಹೇಳ್ತಾರೆ. ಸೊ ಏನಿದು ಗ್ರ್ಯಾಂಟ್ ಇನ್ ಅಡ್ವಾನ್ಸ್ ಅಂತಂದರೆ ನಾರ್ಮಲಾಗಿ ಪ್ರೆಸಿಡೆಂಟ್ ಅವರು ಸೈನ್ ಹಾಕಿ ಕೊಡೋವರೆಗೂ ಆ ಟೈಮ್ ಇರುತ್ತಲ್ಲ, ಅಂದರೆ ಏಪ್ರಿಲ್ ಮೇ 2 ತಿಂಗಳು, ಎಷ್ಟು ತಿಂಗಳರು ತಗೊಳ್ಳಿ ಪ್ರೆಸಿಡೆಂಟ್ ಅವರು. ಸೊ ಇವ್ರೇನು ಮಾಡ್ತಾರೆ, ಗ್ರ್ಯಾಂಟ್ ಇನ್ ಅಡ್ವಾನ್ಸ್ ಅಂತ ಹೇಳಿ ಒಂದು 2 ತಿಂಗಳ ಗಂಟ ಆಗುವಷ್ಟು ದುಡ್ಡನ್ನ ಇವರು ಅಡ್ವಾನ್ಸಾಗಿ ಕೊಡ್ತಾರೆ. ಅದೇ ಇರೋದು ದ ಲೋಕಸಭಾ ಟು ಮೇಕ್ ಎನಿ ಗ್ರ್ಯಾಂಟ್ ಇನ್ ಅಡ್ವಾನ್ಸ್ ಇನ್ ರೆಸ್ಪೆಕ್ಟ್ ಟು ದ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಫಾರ್ ಅ ಪಾರ್ಟ್ ಆಫ್ ದ ಫಿನಾನ್ಷಿಯಲ್ ಇಯರ್. ಈಗ ಅರ್ಥ ಆಯ್ತಾ? ಅಂದರೆ ಆ ಥರ ಕೆಲವೊಂದು ಡಿಫಿಕಲ್ಟಿ ಬರುತ್ತೆ ಅಂತ ಅಂದ್ಬಿಟ್ಟು ಲೋಕಸಭೆ ಏನು ಮಾಡಿದೆ, ಅಡ್ವಾನ್ಸ್ ಅಮೌಂಟ್ಗಳನ್ನ ಕೊಡ್ತಾರೆ. 2 ತಿಂಗಳಿಗಾಗಷ್ಟು ಅಡ್ವಾನ್ಸ್ ಅಮೌಂಟ್ನ ಕೊಡ್ತಾರೆ. ಸೊ ಪೆಂಡಿಂಗ್ ದ ಕಂಪ್ಲೀಷನ್ ಆಫ್ ದ ವೋಟಿಂಗ್ ಆಫ್ ದ ಡಿಮಾಂಡ್ಸ್ ಆಫ್ ಅ ಗ್ರಾಂಟ್ಸ್ ಆ್ಯಂಡ್ ಎನೆಕ್ಟ್ಮೆಂಟ್ ಆಫ್ ದ ಅಪ್ರೋಪ್ರಿಯೇಷನ್ ಬಿಲ್. ಸೊ ಅಕಸ್ಮಾತು ಅಪ್ರೋಪ್ರಿಯೇಷನ್ ಬಿಲ್ಲು ಇನ್ನೂ ವೋಟಿಂಗು ಡಿಸ್ಕಷನ್ ಇನ್ನೂ ಮುಗ್ದಿಲ್ಲ ಅಂತಂದ್ರೂ ಕೂಡ ಫಿನಾನ್ಷಿಯಲ್ ಇಯರು ಶುರುವಾಗೋ ಟೈಮ್ಗಿಂತ ಮುಂಚೆನೇ ಅಡ್ವಾನ್ಸ್ ಅಮೌಂಟ್ನ ಕೊಟ್ಬಿಡುತ್ತೆ. ಎಷ್ಟು ತಿಂಗಳಿಗಂಟು 2 ತಿಂಗಳಿಗಾಗಷ್ಟು ದುಡ್ಡನ್ನ ಕೊಡ್ತಾರೆ. ನೋಡಿ ಇಲ್ಲಿ ಕೊಟ್ಟಿದೆ ಅಲ್ಲಿ, ಇಟ್ ಈಸ್ ಜನರಲಿ ಗ್ರಾಂಟೆಡ್ ಫಾರ್ 2 months ಫಾರ್ ಆ್ಯನ್ ಅಮೌಂಟ್ ಇಕ್ವಾಲೆಂಟ್ ಟು ದ 1/6 ಆಫ್ ದ ಟೋಟಲ್ ಎಸ್ಟಿಮೇಷನ್. ಸೊ ಅವ್ರೇನು ಎಸ್ಟಿಮೇಟ್ ಹಾಕೊಂಡಿರ್ತಾರೆ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಅನ್ನೋ ಒಂದು ಎಸ್ಟಿಮೇಷನಲ್ಲಿ 1/6 ಅಂತ ಅಂದರೆ 6ರಲ್ಲಿ 1 ಭಾಗದಷ್ಟು ಕೊಡ್ತಾರೆ. ಅರ್ಥ ಆಯ್ತಾ? ಇದು ಪಾಸಿಂಗ್ ಆಫ್ ಅಪ್ರೋಪ್ರಿಯೇಷನ್ ಬಿಲ್ಲು ಅರ್ಥ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಓದಿ ಒಂದ್ಸತಿ, ಯಾಕಂದರೆ ಒನ್ ಆಫ್ ದ ಕನ್ಫ್ಯೂಸಿಂಗ್ ಪಾರ್ಟ್ ಅಂದರೆ ಇದೇನೆ. ಈಗ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ತಗೊಂಡ್ರಪ್ಪ, ಆಯಿತು, ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ಆಗಿದ್ದಾಗಲಿ ಆಯಿತಾ. ಈಗ ಬಡ್ಜೆಟ್ ಎಲ್ಲ ಕಂಪ್ಲೀಟಾಗಿ ವೋಟಿಂಗು ಡಿಸ್ಕಷನ್ ಆಗಿದೆಯಾ? ಆಗಿದೆ. ಸರಿ, ಶೀಟ್ ಇದ್ದಿದ್ರೆ ಸರಿ ಆಯ್ತು. 1 ನಿಮಿಷ ಶೀಟ್ ಎತ್ಕೊಳ್ತೀನಿ ನನಗೆ. ಓಕೆ, ಈಗ ನಾರ್ಮಲಾಗಿ ನಾವು ಏನು ನೋಡಿದ್ವಪ್ಪ. ಸೊ ಮೊದಲನೇದೇನಾಯಿತು, ಪ್ರೆಸೆಂಟೇಷನ್. ಸೊ ಪ್ರೆಸೆಂಟೇಷನಲ್ಲಿ ಏನಾಗುತ್ತೆ, ಇದು ರಿವಿಷನ್ ಅಂತಲೇ ತಿಳ್ಕೊಳ್ಳಿ. ಸೊ ಪ್ರೆಸೆಂಟೇಷನು ನಿಮ್ಮ ಫಿನಾನ್ಸ್ ಮಿನಿಸ್ಟ್ರು ತಂದು ಇಡ್ತಾರೆ, ಇಟ್ಬಿಟ್ಟು ಒಂದು ಬಡ್ಜೆಟ್ ಸ್ಪೀಚನ್ನು ಕೊಡ್ತಾರೆ ಅಂತ ಹೇಳಿದೆ, ಬಡ್ಜೆಟ್ ಸ್ಪೀಚು. ಸೊ ಎಲ್ಲ ಆಗುತ್ತೆ. ಬಟ್ ಇಲ್ಲಿ ನೋ ಜನರಲ್ ಡಿಸ್ಕಷನ್ ಆಗುತ್ತೆ, ಜನರಲ್ ಡಿಸ್ಕಷನ್ ಆಗೋದಿಲ್ಲ. ನೋ ಜನರಲ್ ಡಿಸ್ಕಷನು. ಸೊ ಇಷ್ಟು ಗೊತ್ತಿದ್ರೆ ಸಾಕು. ಸೊ ನೆಕ್ಸ್ಟ್ ಎರಡನೇದು ಏನಾಗುತ್ತೆ, ಇಲ್ಲಿ ಜನರಲ್ ಡಿಸ್ಕಷನ್ ಆಗುತ್ತೆ. 2ನೇ ಸ್ಟೇಜಲ್ಲಿ ಜನರಲ್ ಡಿಸ್ಕಷನು, ಆಯಿತಾ. ಸೊ ಡಿಸ್ಕಷನ್ ಏನೇನಾಗುತ್ತೆ ಅಂತ ಹೇಳಿದೆ. ಸೊ ಮೂರನೇದು ಸ್ಕ್ರೂನಿಟಿ ಬೈ ಡಿಪಾರ್ಟ್ಮೆಂಟಲ್ ಕಮಿಟಿ. ಸೊ ಏನಿದು ಡಿಪಾರ್ಟ್ಮೆಂಟಲ್ ಕಮಿಟಿ ಅಂತಂದರೆ, ಸ್ಕ್ರೂನಿಟಿ ಆಫ್ ಡಿಪಾರ್ಟ್ಮೆಂಟಲ್ ಕಮಿಟಿ ಅಂದರೆ ಅಲ್ಲಿ ಆ ಹೌಸು ಏನು ಮಾಡುತ್ತೆ, ಒಂದು ಕಮಿಟಿಗಳನ್ನ ರಚನೆ ಮಾಡಿ, ನೋಡ್ರಪ್ಪ ಈ ಥರ ಒಂದು ಬಡ್ಜೆಟ್ ತಂದಿದ್ದಾರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟ್ರು. ಸೊ ನೀವೇನು ಮಾಡಿದ್ರೆ ಕ್ರಾಸ್ ಎಕ್ಸಾಮಿನ್ ಮಾಡಿ ಡೀಟೇಲಾಗಿ ಡಿಸ್ಕಸ್ ಮಾಡಿ ನಮಗೆ ಒಂದು ಫೈನಲ್ ರಿಪೋರ್ಟ್ನ ಕೊಡಿ. ಜೊತೆಗೆ ಆ್ಯಡ್ ನಮ್ಮದು ಒಂದಷ್ಟು ಡಿಮಾಂಡ್ಗಳನ್ನ ಕೂಡ ಆ್ಯಡ್ ಮಾಡಿ ಆ ರಿಪೋರ್ಟಲ್ಲಿ. ನಮ್ಮ ಒಂದು ಡಿಮಾಂಡ್ಗಳು ಎಷ್ಟಿದೆ, ನೀವು ಕೊಟ್ಟಂತಹ ಹಣ ಸಾಕಾಗ್ತಾ ಇಲ್ಲ, ಜೊತೆಗೆ ಈ ಒಂದು ಡಿಮಾಂಡ್ಗಳನ್ನ ಆ್ಯಡ್ ಮಾಡ್ರಪ್ಪ ಅಂದ್ಬಿಟ್ಟು ಎಲ್ಲಿಗೆ ಈ ಫೈನಲ್ ರಿಪೋರ್ಟ್ಗೆ ಆ್ಯಡ್ ಮಾಡಿ ಅಂತ ಹೇಳುತ್ತೆ.
ಯಾರು ಹೌಸ್ ಹೇಳುತ್ತೆ ಯಾರಿಗೆ, ಈ ಒಂದು ಕಮಿಟಿಗಳಿಗೆ. ಸರಿ, ಸೊ 4 ಸ್ಟೇಜಲ್ಲಿ ಏನಾಯಿತು, ವೋಟಿಂಗ್ ಆಗುತ್ತೆ. ವೋಟಿಂಗ್ ಆ್ಯಂಡ್ ಮತ್ತು ವೋಟಿಂಗ್ ಪ್ಲಸ್ ಡಿಮಾಂಡ್ಸ್. ವೋಟಿಂಗ್ ಯಾವುದಕ್ಕಾಗುತ್ತೆ ಅಂದರೆ ಈ ಡಿಮಾಂಡ್ಗಳು ಕೇಳಿರ್ತಾರಲ್ಲ, ಎಕ್ಸ್ಟ್ರಾ ನಮಗೆ ಹಣವನ್ನು ಕೊಡಿ ಅಂತ ಕೇಳಿರ್ತಾರಲ್ಲ, ಇದಕ್ಕೆ ವೋಟಿಂಗ್ ಆಗುತ್ತೆ, ಗೊತ್ತಿರಲಿ. ಸೊ ಆ ಥರ ಒಂದು ವೋಟಿಂಗ್ ಆಗಬೇಕಾದ್ರೆ ಕೂಡ ಅಲ್ಲೂ ಒಂದು ಕಟ್ ಮೋಷನ್ಸ್ಗಳಂತ ಹೇಳಿದೆ. ಸೊ ಅಲ್ಲಿ ಒಂದಷ್ಟು ಪಾಲಿಸೀಸ್ಗಳನ್ನ ಕಟ್ ಮಾಡೋದಕ್ಕೆ, ಹಣವನ್ನು ಕಮ್ಮಿ ಕೊಡ್ತೀವಿ ಅಂತ ಹೇಳೋದಕ್ಕೆ, ಆಯಿತಾ. ಇನ್ನೊಂದು ಟೋಕನ್ ಕಟ್ ಮೋಷನ್ ಅಂತ ಹೇಳಿದೆ. ಸೊ ಈ ಥರ ಒಂದಷ್ಟು ಮೋಷನ್ಸ್ಗಳಿದ್ದಾವೆ. ಸರಿ, ನೆಕ್ಸ್ಟು ಕೆಲವೊಂದು ಪೆಂಡಿಂಗ್ ಕೆಲವೊಂದು ಪೆಂಡಿಂಗ್ ಗ್ರ್ಯಾಂಟ್ಸ್ಗಳು ಏನಿದೆ ಅಂದರೆ ವಿಚ್ ಈಸ್ ನಾಟ್ ವೋಟೆಡ್, ವೋಟ್ ಆಗಿಲ್ದಿರುವಂಥ ಕೆಲವೊಂದು ಪೆಂಡಿಂಗ್ ಗ್ರ್ಯಾಂಟ್ಸ್ಗಳೇನಾಗುತ್ತೆ, ನಮ್ಮ ಸ್ಪೀಕರ್ಗಳು ಏನು ಮಾಡ್ತಾರೆ, ಡಸ್ಟ್ಬಿನ್ಗೆ ಡಿಸ್ಪೋಸ್ ಮಾಡ್ತಾರೆ. ಆಯಿತಾ, ಇದು 4ನೇ ಸ್ಟೇಜು ಅಷ್ಟೇ. ನೆಕ್ಸ್ಟು 5ನೇದು ಅಪ್ರೋಪ್ರಿಯೇಷನ್ ಬಿಲ್. ಏನಿದು ಅಪ್ರೋಪ್ರಿಯೇಷನ್ ಬಿಲ್ ಅಂತಂದಾಗ ಅಂದರೆ ಇಲ್ಲಿ ಏನಾಗುತ್ತೆ, ವೋಟಿಂಗ್ ಆಫ್ ಗ್ರ್ಯಾಂಟ್ಸು ಕಂಪ್ಲೀಟ್ ಆಗಿರುತ್ತೆ. ಕಂಪ್ಲೀಟು ಪ್ಲಸ್ ಡಿಸ್ಕಷನ್ನು ಕೂಡ ಕಂಪ್ಲೀಟ್ ಆಗಿರುತ್ತೆ. ಸೊ ಎಲ್ಲ ಕೂಡ ಕಂಪ್ಲೀಟ್ ಆಗಿರುತ್ತೆ, ವೋಟಿಂಗು ಡಿಸ್ಕಷನ್ ಎಲ್ಲ ಕೂಡ ಕಂಪ್ಲೀಟ್ ಆಗಿರುತ್ತೆ. ಆದರೂ ಕೂಡ ಇಲ್ಲಿ ಏನಾಗುತ್ತೆ ಅಂತಂದಾಗ ಈ ಒಂದು ಹಣವನ್ನು ಡ್ರಾ ಮಾಡಬೇಕು ಅಂತಂದಾಗ ಈ ಅಪ್ರೋಪ್ರಿಯೇಷನ್ ಮನಿ ಡ್ರಾ ಈ ಹಣವನ್ನು ಡ್ರಾ ಮಾಡಬೇಕು ಅಂತ ಎಲ್ಲಿಂದ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಿಂದ ಡ್ರಾ ಮಾಡಬೇಕು ಅಂತಂದಾಗ ಏನು ಮಾಡಬೇಕು, ಇವರು ಅಪ್ರೋಪ್ರಿಯೇಷನ್ ಬಿಲ್ನ ತರಬೇಕು. ಅಂದರೆ ಅಪ್ರೋಪ್ರಿಯೇಷನ್ ಬಿಲ್, ಸೊ ತಪ್ಪಾಗಿದೆ, ತಲೆ ಕೆಡಿಸ್ಕೊಬೇಡಿ. ಅಪ್ರೋಪ್ರಿಯೇಷನ್ ಸಿಂಪಲಾಗಿ ಹೇಳಿದ್ರೆ ಚಲನ್. ನಾರ್ಮಲಾಗಿ ಹಣವನ್ನು ನೀವು ಬ್ಯಾಂಕಲ್ಲಿ ನಿಮ್ಮ ಅಕೌಂಟಿಂದ ಡ್ರಾ ಮಾಡಬೇಕು ಅಂತಂದಾಗ ಒಂದು ಚಲನ್ ಬರೀತೀರಲ್ವ, ಸೊ ನಾನು ಇಷ್ಟು ಅಮೌಂಟನ್ನು ಡ್ರಾ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಆದರೆ ಅಲ್ಲಿ ನೀವು ಅಕೌಂಟ್ ನಂಬರು ಅಥವಾ IFSC ಕೋಡು, ಆಯಿತಾ, ನೆಕ್ಸ್ಟು ಏನೇನೋ ಬರೀತೀರ, ಹೆಸರು, ಮೊಬೈಲ್ ನಂಬರ್ ಎಲ್ಲ ಬರೆದು ನೀವೇನು ಮಾಡ್ತೀರಾ, ಇಷ್ಟು ಹಣವನ್ನು ಡ್ರಾ ಮಾಡ್ತಾಯಿದ್ದೀವಿ ಅಂತ ಹೇಳಿ ಬರೀತೀರ. ಸೊ ಈ ಥರ ಒಂದು ಚಲನ್ನ ನೀವು ಅಪ್ರೋಪ್ರಿಯೇಷನ್ ಬಿಲ್ ಅಂತ ತಿಳ್ಕೊಳ್ಳಿ. ಸೊ ಈ ಥರ ಅಪ್ರೋಪ್ರಿಯೇಷನ್ ಬಿಲ್ ಏನಾಗುತ್ತೆ, ಇಟ್ ಈಸ್ ಸೆಂಡ್ ಟು ಯಾರಿಗೆ ಸೆಂಡ್ ಆಗುತ್ತೆ, ಇದು ಸೆಂಡ್ ಟು ಪ್ರೆಸಿಡೆಂಟ್ ಅವ್ರ ಕೈಲಿ ಹೋಗುತ್ತೆ. ಸೊ ಪ್ರೆಸಿಡೆಂಟ್ ಅವರು ಇಲ್ಲಿ ಇದನ್ನು ಆಕ್ಸೆಪ್ಟ್ ಮಾಡ್ತಾರೆ. ಸೊ ಈ ಆಕ್ಸೆಪ್ಟ್ ಮಾಡಬೇಕು ಅಂತಂದಾಗ ಎಷ್ಟು ಟೈಮ್ ಬೇಕಾಗುತ್ತೆ, ಇಟ್ ರಿಕ್ವೈರ್ಸ್ ಮೋರ್ ದ್ಯಾನ್ 2 months ಆಗುತ್ತೆ. ಅಂದರೆ ಇದು ಫೆಬ್ರವರಿ 1 ಶುರು ಆದರೆ ಅಲ್ಲೊಂದಷ್ಟು ಅಡ್ಜಾನ್ ಆಗುತ್ತೆ ಅಂತ ಹೇಳಿದೆ. ಆ ಟೈಮಲ್ಲಿ ಅಡ್ಜಾನ್ ಯಾವಾಗುತ್ತೆ, ಈ ಒಂದು ಕಮಿಟಿಗಳಿಗೆ ಕೊಡಬೇಕಾದ್ರೆ ಅಡ್ಜಾನ್ ಆಗುತ್ತೆ. ಸೊ ಈ ಥರ ಈಗ ಫೆಬ್ರವರಿ 1 ತಿಳ್ಕೊಳ್ಳಿ. ಈಗ ನಾರ್ಮಲಾಗಿ ನಿಮಗೆ ಫಿನಾನ್ಷಿಯಲ್ ಇಯರು ಶುರು ಆಗೋದು ಏಪ್ರಿಲ್ 1 ಬಟ್ ಈ ಒಂದು ಪ್ರೆಸಿಡೆಂಟಿಂದ ಆಕ್ಸೆಪ್ಟ್ ಆಗೋದು 2 ತಿಂಗಳಿಗಿಂತ ಜಾಸ್ತಿ ಆಯಿತು ಅಂತಂದಾಗ ಫೆಬ್ರವರಿಯಿಂದ ಶುರು ಆಯಿತು ಅಂತ ತಿಳ್ಕೊಳ್ಳಿ. ಇದೊಂದು ಬಡ್ಜೆಟು ನಿಮಗೆ ಜನರಲ್ ಡಿಸ್ಕಷನ್ನು ಎಲ್ಲ ಶುರು ಆಗೋದು ಮಾರ್ಚಿಂದ ಶುರು ಆಗುತ್ತೆ. ಡಿಸ್ಕಷನ್ ವೋಟಿಂಗ್ ಎಲ್ಲ ಮಾರ್ಚ್ 1 ಶುರು ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಈ ಪ್ರೆಸಿಡೆಂಟಿಂದ ಬರೋದು ಮೋರ್ ದ್ಯಾನ್ 2 months ಆಗುತ್ತೆ ಅಂತಂದಾಗ ಮಾರ್ಚು, ಏಪ್ರಿಲು, ಮೇ ಗಂಟೆ ಹೊರಟೋಗುತ್ತೆ. ಸೊ ನಿಮಗೆ ಫಿನಾನ್ಷಿಯಲ್ ಇಯರ್ ಶುರು ಆಗೋದು ಏಪ್ರಿಲ್ 1 ಅಂದರೆ ಇವ್ರಿಗೆ ಮಾರ್ಚ್ 31 ನೈಟೇ ಅಮೌಂಟ್ಗಳೆಲ್ಲ ಅರೇಂಜ್ ಆಗಿರಬೇಕು. ಅಮೌಂಟು ಮಾರ್ಚ್ 31 ನೈಟೇ ಅಮೌಂಟ್ ರೆಡಿಯಾಗಿರ್ಬೇಕಂತೆ. ಯಾಕಂದರೆ ಏಪ್ರಿಲ್ 1 ಫಿನಾನ್ಷಿಯಲ್ ಇಯರ್ ಶುರು ಆದರೆ ಇವ್ರಿಗೆ ಹಣ ಇರಬೇಕಲ್ವ. ಸೊ ಹಣವಿಲ್ಲದೇ ಇವ್ರು ಗೌರ್ಮೆಂಟ್ ಹೆಂಗೆ ನಡೆಸ್ತಾರೆ. ಸೊ ಈ ಥರ ಆಯಿತಾಗ ಪ್ರೆಸಿಡೆಂಟ್ ಅವರು 2 ತಿಂಗಳಿಂದ ಜಾಸ್ತಿ ಕೊಟ್ಬಿಡ್ತಾರೆ. ಇದು ಮೇ ಆಗುತ್ತೆ. ಇವರು ರಿಪೋರ್ಟ್ ಅಂದರೆ ಆಕ್ಸೆಪ್ಟ್ ಆಗೋದು ಮೇವರೆಗೂ ಟೈಮ್ ತಗೊಳ್ಳುತ್ತೆ. ಮೇ ಗಂಟೆ ಟೈಮ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಸಂವಿಧಾನದನ್ನೆಲ್ಲ ನೋಡಿ ಸ್ವಾಮಿ, ಪ್ರೆಸಿಡೆಂಟ್ ಅವರು ಆಕ್ಸೆಪ್ಟ್ ಆಗೋ ತುಂಬ ಟೈಮ್ ಹಿಡಿತದೆ, ತುಂಬ ಟೈಮ್ ಹಿಡಿತದೆ. ಸೊ ಈಗ ಫಿನಾನ್ಷಿಯಲ್ ಇಯರು ಶುರು ಆಗೋದು ಏಪ್ರಿಲ್ 1 ಅಂತಂದಾಗ ಪ್ರೆಸಿಡೆಂಟ್ ಅವ್ರು ಆಕ್ಸೆಪ್ಟ್ ಮಾಡೋದೇ ನಿಮಗೆ ಮೇ ಗಂಟೆ ಆಕ್ಸೆಪ್ಟ್ ಮಾಡ್ತಾರೆ ಅಂತಂದಾಗ ಸ್ವಲ್ಪ ಇದು ಇದಾಗ್ತಲ್ವ ನಿಮ್ಗೆ, ಅಂದರೆ ಫ್ಲಕ್ಚುಯೇಟ್ ಆದಂಗೆ ಅಲ್ವಾ ಇದು ನಿಮ್ಮ, ಅಂದರೆ ಇಂಡಿಯನ್ ಎಕಾನಮಿಯಲ್ಲಿ ಫ್ಲಕ್ಚುಯೇಟ್ ಆದಂಗೆ ಅಲ್ವಾ ಅಂತ ಹೇಳಿ ಸಂವಿಧಾನ ಏನು ಮಾಡಿದೆ, ಗ್ರ್ಯಾಂಟ್ ಇನ್ ಅಡ್ವಾನ್ಸ್ ಅಂತ ತಂದಿದೆ. ಗ್ರ್ಯಾಂಟ್ ಇನ್ ಅಡ್ವಾನ್ಸ್. ಸರ್ ಏನು ಸರ್ ಇದು ಗ್ರ್ಯಾಂಟ್ ಇನ್ ಅಡ್ವಾನ್ಸು? ಮತ್ತೇನೋ ಸತಿ ಹೇಳ್ತೀನಿ. ಸೊ ಏನಿದು ಗ್ರ್ಯಾಂಟ್ ಇನ್ ಅಡ್ವಾನ್ಸ್ ಅಂತಂದರೆ
ಈ ಥರ ಒಂದಷ್ಟು ಲೇಟ್ ಆಗುತ್ತಲ್ಲ, ಪ್ರೆಸಿಡೆಂಟರು ಅಕ್ಸೆಪ್ಟ್ ಆಗಿ ಕೊಡೋಗಂಟ ಲೇಟ್ ಆಗುತ್ತಲ್ಲ, ಅದಕ್ಕಿಂತ ಮುಂಚೆನೇ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾರೆ. ಅಡ್ವಾನ್ಸ್ ಪೇಮೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಯಾಕೆ ಅನ್ನೋದಕ್ಕಿಂತ ಆಮೇಲೆ ಹೇಳ್ತೀನಿ. ಸೊ ಅಡ್ವಾನ್ಸ್ ಪೇಮೆಂಟು ಎಲ್ಲಿವರೆಗೂ ಅಂದರೆ 2 ತಿಂಗಳಿಗಾಗಷ್ಟು ಒಂದಷ್ಟು ದುಡ್ಡುಗಳನ್ನ ಕೊಟ್ಬಿಡ್ತಾರೆ. ನೋಡಪ್ಪ, ಪ್ರೆಸಿಡೆಂಟ್ ಅವರು ಅಕ್ಸೆಪ್ಟ್ ಮಾಡಿ ನಿಮಗೆ ಫೈನಲ್ಲು ₹1,000 ನಿಮಗೆ ಹಣ ಕೊಡೋಕ್ಕಿಂತ ಮುಂಚೆನೇ ನೀವು ಸ್ವಲ್ಪ ಅಡ್ವಾನ್ಸ್ ತೊಗೊಳ್ಳಿ. ಸೊ ಅಡ್ವಾನ್ಸ್ ತೊಗೊಳ್ಳಿ, ಇದು 2 ತಿಂಗಳ ಗಂಟ ಕೊಡ್ತೀವಿ. ಯಾಕಂದರೆ ಪ್ರೆಸಿಡೆಂಟ್ ಅವ್ರು ಅಕ್ಸೆಪ್ಟ್ ಆಗಿ ಅಂದರೆ ಒಂದು ಫೈನಲಾಗಿ ಬರೋ ಅಮೌಂಟ್ ಬರೋ ಗಂಟ 2 ತಿಂಗಳಾಗುತ್ತೆ. ಸೊ ಅಲ್ಲಿವರೆಗೂ ಒಂದಷ್ಟು ಅಡ್ವಾನ್ಸ್ ಪೇಮೆಂಟ್ ತೊಗೊಳ್ಳಿ. ಇದು ಅಡ್ವಾನ್ಸ್ ಎಷ್ಟಿರುತ್ತೆ ಅಂತಂದರೆ 6 ಭಾಗದಲ್ಲಿ ಒಂದರಷ್ಟು ಕೊಟ್ಟಿರ್ತೀವಿ. ಅಂದರೆ ಇದು ಕೂಡ ಚಿಕ್ಕ ಅಮೌಂಟ್ ಅಲ್ಲ, ಜಾಸ್ತಿ ಅಮೌಂಟೇ. ಈಗ ಅರ್ಥ ಆಯ್ತಾ? ಸೊ ಇದು ಬಂದು ನಿಮಗೆ ಗ್ರ್ಯಾಂಟ್ ಇನ್ ಅಡ್ವಾನ್ಸ್ ಅಂತ, ಸರಿನಾ? ಸೊ ನೆಕ್ಸ್ಟು ಸೊ ಇಷ್ಟನ್ನೇ ನಾನು ಇಷ್ಟೊತ್ತವರೆಗೂ ಬಡ್ಕೊಂಡಿದ್ದೆ. ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ, ಆಯಿತಾ? ಸೊ ನೆಕ್ಸ್ಟ್ ಇಲ್ಲಿರೋ ಒಂದು ಟಾಪಿಕ್ ಇದೆಯಲ್ಲ, ಸೊ ಇದನ್ನು ಯಾವ ರೀತಿ ಕೊಟ್ಟಿದ್ದಾನೆ ಅಂದರೆ ವರ್ಸ್ಟಾಗಿ ಕೊಟ್ಟಿದ್ದಾನೆ ಇಲ್ಲಿಂದ ಇಲ್ಲಿವರೆಗೂ. ಸೊ ನಾನೇನು ಮಾಡಿದ್ದೇನೆ ಅದಕ್ಕೋಸ್ಕರ ಡೀಟೇಲಾಗಿ ಬರೆದಿದ್ದೀನಿ ನಿಮಗೋಸ್ಕರ. ಸೊ ಇದು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ವೆಬ್ಸೈಟ್ ಲಿಂಕ್ ಅಥವಾ ಟಾರ್ಗೆಟ್ ಐಎಸ್ಎಲ್ ಹೋಗ್ಬಿಟ್ಟು ನೀವು ಸ್ಟೇಜಸ್ ಆಫ್ ಬಡ್ಜೆಟ್ ಅಂತ ಹೊಡೆದ್ರೆ ಸಾಕು, ನಿಮಗೆ ಬರುತ್ತೆ. ಸೊ ಈಗ ಸಿಂಪಲಾಗಿ ಒಂದು ಸಿನಾರಿಯೋ ತಗೊಳ್ಳಿ. ಸೊ ನಾರ್ಮಲ್ ರೆಗ್ಯುಲರ್ ಇಯರ್ ಏನು ತಿಳ್ಕೊಳ್ಳಿ. ಈಗ ನಾನು ಇಂಟ್ರಿಮ್ ಬಜೆಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಡೀಟೇಲಾಗಿ ಕೇಳಿಸ್ಕೊಳ್ಳಿ ಏನು ಅಂತ. ಸೊ ನಾರ್ಮಲಾಗಿ ರೆಗ್ಯುಲರ್ ಇಯರಲ್ಲಿ ಏನಾಗುತ್ತೆ, ಎಲೆಕ್ಷನ್ ಇರೋಲ್ಲ. ಈಗ 2024 ಅಂದರೆ ಈ ಎಲೆಕ್ಷನ್ ಆಯಿತು. ಸೊ 2023 ಅಂತ ತಿಳ್ಕೊಳ್ಳಿ. ಸೊ ಆ ಟೈಮಲ್ಲಿ ಎಲೆಕ್ಷನ್ ಇಲ್ದಿರೋ ಇಯರ್ಗೆ ನಾವು ರೆಗ್ಯುಲರ್ ಇಯರ್ ಅಂತೀವಿ. ಸೊ ಯೂನಿಯನ್ ಬಡ್ಜೆಟ್ ಈಸ್ ಪ್ರೆಸೆಂಟೆಡ್ ಆನ್ ಫೆಬ್ರವರಿ 1 ಸರಿ, ಫೆಬ್ರವರಿ 1ಗೆ ಬಡ್ಜೆಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಆ್ಯಂಡ್ ಪಾಸ್ಡ್ ಬೈ ಮಾರ್ಚ್. ಸೊ ಮಾರ್ಚ್ ಒಳಗಡೆ ಪಾಸ್ ಆಗುತ್ತೆ. ಸೊ ದಿಸ್ ಮೀನ್ಸ್ ದ ಗವರ್ಮೆಂಟ್ ಹ್ಯಾಸ್ ಎನಫ್ ಟೈಮ್ ಟು ಅಪ್ರೂವ್ ದ ಬಜೆಟ್ ಬಿಫೋರ್ ದ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ಸ್ ಆನ್ April 1. ಸೊ April 1 ಸ್ಟಾರ್ಟ್ ಆಗಿಂತ ಮುಂಚೆನೇ ತುಂಬ ಟೈಮ್ ಇರುತ್ತೆ. ಅಂದರೆ ಫೆಬ್ರವರಿ 1 ತಿಂಗಳು, ಮಾರ್ಚ್ 1 ತಿಂಗಳು, ಸೊ ಒಟ್ಟು 2 ತಿಂಗಳು ಇರುತ್ತೆ. ಅಂತಂದರೆ ಪ್ರೆಸಿಡೆಂಟ್ ಅವ್ರ ಕೈಗೆ ಹೋದರೂ ಕೂಡ 2 ತಿಂಗಳು ಇರುತ್ತೆ ಅಲ್ವಾ. ಸೊ ಈ ಎಲೆಕ್ಷನ್ ಇಯರು, ಸೆಕೆಂಡ್ ಸಿನಾರಿಯೋ ನೋಡ್ಕೊಳ್ಳಿ. ಎಲೆಕ್ಷನ್ ಇಯರು, ಸೊ ಎಕ್ಸಾಂಪಲ್ ಜನರಲ್ ಎಲೆಕ್ಷನ್ನು ಮೇಯಿಂದ ಶುರು ಆಗುತ್ತೆ. ಸೊ ಬಿಫೋರ್ ದ ಎಲೆಕ್ಷನ್ ಬಿಫೋರಲ್ಲಿ ದ ಗೌರ್ಮೆಂಟ್ ಪ್ರೆಸೆಂಟ್ಸ್ ದ ಇಂಟ್ರಿಮ್ ಬಡ್ಜೆಟು ಇನ್ ಫೆಬ್ರವರಿ. ಸೊ ಗೌರ್ಮೆಂಟ್ ಏನು ಮಾಡುತ್ತೆ, ಇಂಟ್ರಿಮ್ ಬಡ್ಜೆಟ್ ಅಂತ ಕೊಡುತ್ತೆ. ಸೊ ಏನಿದೆ ಇಂಟ್ರಿಮ್ ಬಡ್ಜೆಟ್ ಅಂದರೆ ಇಟ್ ಇಸ್ ನಾಟ್ ಅ ರೆಗ್ಯುಲರ್ ಬಡ್ಜೆಟ್. ಅಂದರೆ ಈಗ ಮೇಯಿಂದ ಶುರು ಆಗುತ್ತೆ ಅಂತಂದರೆ ಎಲೆಕ್ಷನು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂದರೆ 3 ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಈ ಏಪ್ರಿಲ್ ಗಂಟ ಎಷ್ಟು ಹಣವನ್ನು ಬೇಕಾಗುತ್ತೆ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿಗೆ, ಯಾಕಂದರೆ ಕೆಲವೊಂದು ಸ್ಯಾಲ್ರಿ ಕೊಡಬೇಕಾಗಿರುತ್ತೆ ಒಂದಷ್ಟು ಡಿಪಾರ್ಟ್ಮೆಂಟ್ಗಳಿಗೆ. ಸೊ ಅಂಥ ಒಂದಷ್ಟು ಶಾರ್ಟ್, ಇಟ್ ಇಸ್ ಲೈಕ್ ಒಂದು ಶಾರ್ಟ್ ಬಡ್ಜೆಟ್ ಅಂತ ಹೇಳ್ಬೋದು. ಸೊ 3 ತಿಂಗಳಿಗಾಗಷ್ಟು ಒಂದು ಬಡ್ಜೆಟ್ನ ರೆಡಿ ಮಾಡ್ತಾರೆ, ದಟ್ ಇಸ್ ಕಾಲ್ಡ್ ಇಂಟ್ರಿಮ್ ಬಡ್ಜೆಟ್ ಅಂತ. ಸೊ ಅದು ಫೆಬ್ರವರಿ ಶುರು ಮಾಡ್ತಾರೆ. ಸೊ ದಿಸ್ ಈಸ್ ಟೆಂಪ್ರವರಿ ಬಡ್ಜೆಟ್ ಟು ಕವರ್ ಬೇಸಿಕ್ ಎಕ್ಸ್ಪೆನ್ಸಸ್ ಲೈಕ್ ಸ್ಯಾಲ್ರಿ, ಸಬ್ಸಿಡೀಸ್ ಆ್ಯಂಡ್ ಎಸೆನ್ಷಿಯಲ್ ಪ್ರೋಗ್ರಾಮ್ಸ್. ಸರಿನಾ? ಈ ಇಂಟ್ರಿಮ್ ಬಡ್ಜೆಟ್ ಅದು ಒಂದು ಚಿಕ್ಕದಾದ ಒಂದು ಶಾರ್ಟ್ ಬಡ್ಜೆಟ್ ಅಂತಲೇ ಹೇಳ್ಬೋದು, ಟೆಂಪ್ರರಿ ಬಡ್ಜೆಟ್ ಅಂತ ನಾವು ಹೇಳ್ಬೋದು. ಸೊ ಏನಕ್ಕೆ ಅಂತಂದರೆ ಈ ಒಂದು ಬೇಸಿಕ್ ಎಕ್ಸ್ಪೆನ್ಸ್ಗಳನ್ನ ಕವರ್ ಮಾಡೋದಕ್ಕೋಸ್ಕರ. ಸೊ ಇಟ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ನ್ಯೂ ಪಾಲಿಸೀಸ್. ಸೊ ಈ ಒಂದು ಇಂಟ್ರಿಮ್ ಬಡ್ಜೆಟಲ್ಲಿ ಹೊಸ ಪಾಲಿಸೀಸ್ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಹೊಸ ಪಾಲಿಸೀಸ್ಗಳಿರೋದಿಲ್ಲ. ನೆಕ್ಸ್ಟು ಎಲೆಕ್ಷನ್ಸ್ ಆರ್ ಹೆಲ್ಡ್ ಇನ್ ಮೇ. ಸೊ ಮೇಗೆ ನಾರ್ಮಲಾಗಿ ಎಲೆಕ್ಷನ್ ಆಗುತ್ತೆ. ಸೊ ಹೊಸ ಗೌರ್ಮೆಂಟು ಚಾರ್ಜಿಗೆ ಬರುತ್ತೆ ಜುಲೈಯಲ್ಲಿ. ಸೊ ಆವಾಗ ಹೊಸ ಗೌರ್ಮೆಂಟು ಎಲ್ಲ ಅಂದರೆ ಇಂಟ್ರಿಮ್ ಬಜೆಟಲ್ಲಿ ಕೆಲವೊಂದು ಹೊಸ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡದೇ ಇರೋದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಇಷ್ಟು ಬಂದು ನಿಮ್ಮ ಇಂಟ್ರಿಮ್ ಬಜೆಟು. ಸೊ ಸಿಂಪಲಾಗಿ ಹೇಳಿದ್ರೆ ಇಂಟ್ರಿಮ್ ಬಜೆಟು ನಿಮಗೆ ಇಟ್ ಇಸ್ ಲೈಕ್ ಟೆಂಪ್ರರಿ ಬಜೆಟು. ಅಂದರೆ ಎಲೆಕ್ಷನ್ ಬರುತ್ತಲ್ಲ, ಎಲೆಕ್ಷನ್ ಇಯರಲ್ಲಿ ಮಾತ್ರ ಈ ಒಂದು ಇಂಟ್ರಿಮ್ ಬಜೆಟ್ ಅಂತ ತಗೊಬರ್ತಾರೆ. ಸೊ ಏನಕ್ಕೆ ಇಂಟ್ರಿಮ್ ಬಜೆಟ್ ತರ್ತಾರೆ ಅಂತಂದರೆ ಎಲೆಕ್ಷನ್ ಆಗೋವರೆಗೂ ಆ ಒಂದು 3-4 ತಿಂಗಳಿರುತ್ತಲ್ಲ, ಆ ಒಂದು 3-4 ತಿಂಗಳಿಗೆ ಕೆಲವೊಂದು ಖರ್ಚು ವೆಚ್ಚಗಳು ಬೇಕಾಗಿರುತ್ತೆ. ಆ ಖರ್ಚು ವೆಚ್ಚಗಳಿಗೆ ತೀರಿಸೋದಕ್ಕೋಸ್ಕರ ಈ ಒಂದು ಇಂಟ್ರಿಮ್ ಬಜೆಟ್ನ ತಗೊಬರ್ತಾರೆ. ಸೊ ನೆಕ್ಸ್ಟ್ ವೈ ವಾಸ್ ದ ಬಜೆಟ್ ಡೇಟ್ ಅಡ್ವಾನ್ಸ್ಡ್ ಇನ್ ಫೆಬ್ರವರಿ 1. ಸೊ ಫೆಬ್ರವರಿ 1ಗೆ ಅಂದರೆ ಮೊದಲು 2017ಕ್ಕಿಂತ ಮುಂಚೆ ಫೆಬ್ರವರಿ ಎಂಡಿಂಗಲ್ಲಿ ಅಥವಾ ಮಾರ್ಚ್ 1st ವೀಕು ನಾರ್ಮಲಾಗಿ ಬಡ್ಜೆಟ್ ಆಗ್ತಾಯಿತ್ತು. ಬಟ್ ಫೆಬ್ರವರಿ 1ಗೆ ಯಾಕೆ ತಗೊಬಂದರು ಅಂತಂದರೆ earlier the budget was presented in late February and the approval process is stretched to April or May ಅಲ್ವಾ. ಸೊ ಫೆಬ್ರವರಿಯಿಂದ ಅಂದರೆ ಲೇಟ್ ಫೆಬ್ರವರಿಯಿಂದ ಶುರುವಾಗಿ ಅಂದರೆ ಫೆಬ್ರವರಿ ಎಂಡಲ್ಲಿ ಶುರುವಾಗಿ ಅದು ಅಪ್ರೂವ್ ಆಗೋದಕ್ಕೆ ಏಪ್ರಿಲ್ ಅಥವಾ ಮೇ ಗಂಟೆ ತೊಗೊಳ್ತಾ ಇತ್ತು. ವಿಚ್ ಲೀಡ್ಸ್ ಟು ರಿಲಯನ್ಸ್ ಆನ್ ಅ ವೋಟ್ ಆನ್ ಅಕೌಂಟ್. ಸೊ ವೋಟ್ ಆನ್ ಅಕೌಂಟ್ ಅಂತಂದರೆ
ಅದು ಹೇಳಿದ್ನಲ್ಲ ಗ್ರ್ಯಾಂಟ್ ಇನ್ ಅಡ್ವಾನ್ಸ್ ಅಂತ. ಸೊ ಆ ಥರ. ಸೊ ರಿಲಯನ್ಸ್ ಆನ್ ವೋಟ್ ಆನ್ ಅಕೌಂಟ್ ಎವ್ರಿ ಇಯರ್. So now by presenting the budget on 1st February, the government can pass the full budget before 31st March, avoiding the vote on account except the election year. ಸೊ ಎಲ್ಲದಕ್ಕೂ ನೀವು ಅಡ್ವಾನ್ಸ್ ಗ್ರ್ಯಾಂಟ್ಗಳನ್ನ ತೊಗೊಳ್ಳೋದು ಸರಿ ಬರಲ್ಲ ಅಲ್ವಾ. ಸೊ ಪ್ರತಿ ವರ್ಷ ಏನಾಗುತ್ತೆ, ಗ್ರ್ಯಾಂಟ್ಗಳನ್ನ ಅಡ್ವಾನ್ಸ್ ಆಗಿ ತೊಗೊಳ್ಳೋದು ಸರಿ ಇರಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಒಂದು ಫೆಬ್ರವರಿ 1ಗೆ ಇಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಟೈಮ್ ಕಮ್ಮಿ ಆಗುತ್ತೆ, ಟೈಮ್ ಜಾಸ್ತಿ ಆಗುತ್ತೆ. ಸೊ ಅಪ್ರೂವಲ್ ಪಡೆಯ ಪ್ರೆಸಿಡೆಂಟ್ ಅವ್ರು ಎಷ್ಟೋ ಟೈಮ್ ತೊಗೊಳ್ಳಿ, ನಾರ್ಮಲಾಗಿ ಏಪ್ರಿಲ್ 1 ಹಾಕ್ಬಿಡಲಿ ಅಂತ ಹೇಳಿ ಈ ಒಂದು ಡೇಟ್ನ ಫೆಬ್ರವರಿ 1ಗೆ ಹಾಕ್ತಾರೆ. ಸೊ ಅದಾದರೂ ಕೂಡ ಸ್ವಲ್ಪ ಲೇಟಾಗಿ ವೋಟನ್ನು ಹಾಕ್ಕೊಂಡು ಒಂದು ವರ್ಷದಲ್ಲಿ ಏನಾಗುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ. ಸೊ ಆ ವರ್ಷದಲ್ಲಿ ಈ ಒಂದು ವೋಟ್ ಆನ್ ಅಕೌಂಟ್ ಅಥವಾ ಗ್ರ್ಯಾಂಟ್ ಇನ್ ಅಡ್ವಾನ್ಸ್ನ ಯೂಸ್ ಮಾಡ್ತಾರೆ. ಸೊ ಇಷ್ಟು ಬಂದು ಇಲ್ಲಿಂದ ಶುರುವಾದರೆ ನೋಡಿ, ಇಲ್ಲಿಂದ ಶುರುವಾದರೆ ಇಲ್ಲಿವರೆಗೂ ಎಂಡ್ ಆಗುತ್ತೆ. ಇದು 5ನೇ ಪಾಯಿಂಟು ಮುಗೀತು. ಸೊ ನೆಕ್ಸ್ಟು ಪಾಸಿಂಗ್ ಆನ್ ಫಿನಾನ್ಸ್ ಬಿಲ್ಲು. ಸೊ ಫಿನಾನ್ಸ್ ಬಿಲ್ಲು ನಮ್ಗೆ ಗೊತ್ತಿರೋಂಗೆ ಸೇಮ್, ಅಂದರೆ ಫಿನಾನ್ಸ್ ಬಿಲ್ ಅಂತ ಹೇಳಬೇಕು ಅಂದರೆ ಇಟ್ ಇಸ್ ಲೈಕ್ ಬಡ್ಜೆಟ್ ಬಿಲ್ ಅಂತಲೇ ಹೇಳ್ಬೋದು. ಆಲ್ಸೋ ಇಟ್ ಇಸ್ ಲೈಕ್ ಮನಿ ಬಿಲ್. ಸೊ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಆಲ್ ಕಂಡೀಷನ್ ಅಪ್ಲಿಕಬಲ್ ಟು ಮನಿ ಬಿಲ್ಲು. ಸೊ ಓಕೆ, ದ ಅಪ್ರೋಪ್ರಿಯೇಷನ್ ಬಿಲ್ ಅಮೆಂಡ್ಮೆಂಟ್ಸ್ ಕ್ಯಾನ್ ಬಿ ಮೂವ್ಡ್ ಇನ್ ದ ಫಿನಾನ್ಸ್ ಬಿಲ್. ನೋಡಿ, ಈ ಒಂದು ಅಪ್ರೋಪ್ರಿಯೇಷನ್ ಬಿಲ್ ಅಕಸ್ಮಾತ್ ಅದರ ಫಿನಾನ್ಸ್ ಬಿಲ್ ಅಂತ ಆದರೆ ಅಂತ ತಿಳ್ಕೊಳ್ಳಿ, ಯಾವ್ದಾರೊಂದು ಟ್ಯಾಕ್ಸ್ಗಳ ಬಗ್ಗೆ ಯಾವ್ದಾದ್ರು ಇತ್ತು ಅಂತಂದರೆ ಅಲ್ಲಿ ಅಪ್ರೋಪ್ರಿಯೇಷನ್ ಬಿಲ್ ಅಂತ ಏನಾದ್ರು ತಂದಾಗ ಅಲ್ಲಿ ಅಮೆಂಡ್ಮೆಂಟ್ಗಳನ್ನ ಮಾಡ್ಬೋದಂತೆ, ಆಯಿತಾ. ಸೊ ಮೊದಲನೇ ಫಿನಾನ್ಸ್ ಬಿಲ್ಲಲ್ಲಿ ಹೇಳಿದ್ದೀನಿ ಅಮೆಂಡ್ಮೆಂಟ್ ಆಗುತ್ತೆ ಅಂತ. ಸೊ ಅಕಾರ್ಡಿಂಗ್ ಟು ದ ಪ್ರಾವಿಷನ್ ಕಲೆಕ್ಷನ್ ಟ್ಯಾಕ್ಸ್ ಆ್ಯಕ್ಟ್ 1931, ದ ಫೈನಾನ್ಸ್ ಬಿಲ್ ಮಸ್ಟ್ ಎನಾಕ್ಟೆಡ್ ವಿತಿನ್, ಅಂದರೆ ಪಾಸ್ಡ್ ಬೈ ದ ಪಾರ್ಲಿಮೆಂಟ್ ಆ್ಯಂಡ್ ಅಸೆಂಟೆಡ್ ಟು ಬೈ ದ ಪ್ರೆಸಿಡೆಂಟ್ ವಿತಿನ್ 75 ದಿನಗಳು, 75 ಡೇಸ್ ಒಳಗಡೆ ಅದು ಪಾರ್ಲಿಮೆಂಟಿಂದನೂ ಆಕ್ಸೆಪ್ಟ್ ಆಗಿ ಪ್ರೆಸಿಡೆಂಟಿಂದನೂ ಕೂಡ ಆಕ್ಸೆಪ್ಟ್ ಆಗಲೇಬೇಕು 75 ದಿನದೊಳಗಡೆ. ನೆಕ್ಸ್ಟು ದ ಫೈನಾನ್ಸ್ ಆ್ಯಕ್ಟ್ ಲೀಗಲೀಸ್ ಏನಿದೆ ದ ಇನ್ಕಮ್ ಸೈಡ್ ಬಡ್ಜೆಟ್ ಕಂಪ್ಯೂಟರ್ ಪ್ರೊಸೆಸ್. ಸೊ ಈ ಒಂದು ಪ್ರೆಸಿಡೆಂಟ್ ಅವರು ಆಕ್ಸೆಪ್ಟ್ ಮಾಡಿದ್ರೆ, ಅಂದರೆ ನಾರ್ಮಲಾಗಿ ಈ ಫಿನಾನ್ಸ್ ಬಿಲ್ ಅಂತಲ್ಲ, ಸೊ ಈಗ ನಾನು ಮುಂಚೆ ಹೇಳಿದ್ನಲ್ಲ ಅಪ್ರೋಪ್ರಿಯೇಷನ್ ಬಿಲ್ ಅಂತ. ಸೊ ಈ ಅಪ್ರೋಪ್ರಿಯೇಷನ್ ಬಿಲ್ಲು ಒಂದು ಸತಿ ಪ್ರೆಸಿಡೆಂಟ್ ಅವರು ಫೈನಲೈಸ್ ಮಾಡಿ ಆಕ್ಸೆಪ್ಟ್ ಮಾಡ್ತು ಅಂತಂದಾಗ ಬಡ್ಜೆಟು ಕಂಪ್ಲೀಟಾಗಿ ಅದು ಎನಾಕ್ಟ್ಮೆಂಟ್ ಆಗಿದೆ, ಬಡ್ಜೆಟು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಇಷ್ಟು ಬಂದು ನಿಮ್ಮ ಬಡ್ಜೆಟು ಹೇಗೆ ಒಂದು ಸ್ಟೇಜಸ್, ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ಹೇಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆನೇ ಇಲ್ಲಿರೋದು ಅಷ್ಟೇ. ಸೊ ನೆಕ್ಸ್ಟು ಅದರ್ ಗ್ರ್ಯಾಂಟ್ಸ್ ಏನೇನಿದೆ. ಅದರ್ ಗ್ರ್ಯಾಂಟ್ಸ್ ಅಂದರೆ ಏನು ಅಂತಂದರೆ ಒಂದು ಸಪ್ಲಿಮೆಂಟರಿ ಗ್ರ್ಯಾಂಟ್ಸ್ ಇದೆ. ಸೊ ಏನಿದು ಸಪ್ಲಿಮೆಂಟರಿ ಗ್ರ್ಯಾಂಟ್ಸ್ ಅಂತಂದರೆ ಇಟ್ ಈಸ್ ಗ್ರಾಂಟೆಡ್ ವೆನ್ ದ ಅಮೌಂಟ್ ಅಥರೈಸ್ಡ್ ಬೈ ದ ಪಾರ್ಲಿಮೆಂಟ್ ಥ್ರೂ ದ ಅಪ್ರೋಪ್ರಿಯೇಷನ್ ಆ್ಯಕ್ಟ್ ಆಫ್ ಅ ಪರ್ಟಿಕ್ಯುಲರ್ ಸರ್ವಿಸ್ ಆರ್ ದ ಕರೆಂಟ್ ಫಿನಾನ್ಷಿಯಲ್ ಇಯರ್ ಈಸ್ ಫೌಂಡ್ ಟು ಬಿ ಇನ್ಸಫಿಷಿಯೆಂಟ್ ಫಾರ್ ದ್ಯಾಟ್ ಇಯರ್. ಅಂದರೆ ನೀವು ಕೊಟ್ಟಂತಹ, ಅಂದರೆ ನಾವು ಮಾಡಿದಂತಹ ಡಿಮ್ಯಾಂಡು ಜೊತೆಗೆ ನೀವು ಕೊಟ್ಟಂತಹ ಗ್ರ್ಯಾಂಟು ಕಮ್ಮಿ ಆಗಿದೆ, ಇನ್ಸಫಿಷಿಯೆಂಟ್ ಆಗಿದೆ, ನಮಗೆ ಎಕ್ಸ್ಟ್ರಾ ಗ್ರ್ಯಾಂಟ್ಗಳು ಬೇಕು ಅಂತ ಕೇಳಿದ್ರೆ ದಟ್ ಈಸ್ ಕಾಲ್ಡ್ ಸಪ್ಲಿಮೆಂಟರಿ ಗ್ರ್ಯಾಂಟ್. ಸೊ ಎಕ್ಸ್ಟ್ರಾ ಹಣವನ್ನು ಈ ಒಂದು ಸಪ್ಲಿಮೆಂಟರಿ ಗ್ರ್ಯಾಂಟ್ಸ್ಗಳಿಂದ ಕೊಡ್ತಾರೆ. ನೆಕ್ಸ್ಟು ಅಡಿಷನಲ್ ಗ್ರ್ಯಾಂಟ್ಸ್ ಅಂತಂದರೆ ಇಟ್ ಈಸ್ ಗ್ರಾಂಟೆಡ್ ವೆನ್ ಅ ನೀಡ್ ಹ್ಯಾಸ್ ಅರೈಸನ್ ಡ್ಯೂ ಟು ಕರೆಂಟ್ ಫಿನಾನ್ಷಿಯಲ್ ಇಯರ್ ಫಾರ್ ಅಡಿಷನಲ್ ಎಕ್ಸ್ಪೆಂಡಿಚರ್ ನಾಟ್ ಕಂಟೆಂಪ್ಲೇಟೆಡ್ ಇನ್ ಅ ಬಡ್ಜೆಟ್ ಆಫ್ ದ್ಯಾಟ್ ಇಯರ್. ಅಂದರೆ ಈ ಅಡಿಷನಲ್ ಗ್ರ್ಯಾಂಟ್ಸ್ ಅನ್ನೋದು ಎಕ್ಸ್ಟ್ರಾ, ಅಂದರೆ ಅಡಿಷನ್ ಬೇಕಾಗ್ತದೆ, ಅಂದರೆ ನೀವು ಕೊಟ್ಟಂಥ ಹಣ ಇದು ಕೂಡ ಒಂಥರ ಸಪ್ಲಿಮೆಂಟರಿ ಗ್ರ್ಯಾಂಟ್ ಥರನೇ, ಇದು ಕೂಡ ಒಂಥರ ಸಪ್ಲಿಮೆಂಟರಿ ಗ್ರ್ಯಾಂಟ್ಸ್ ಥರನೇ. ಅಂತಂದರೆ ಇಲ್ಲಿ ಅಡಿಷನಲ್ ಗ್ರ್ಯಾಂಟ್ಸ್ ಅನ್ನೋದು ಎಕ್ಸಾಂಪಲ್ ಆ ಒಂದು ಫಿನಾನ್ಷಿಯಲ್ ಇಯರಲ್ಲಿ ಹೊಸ ಪಾಲಿಸೀಸ್ನ ತೊಗೊಂಬಂದಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಆ ಥರ ಹೊಸ ಪಾಲಿಸೀಸು ಬೇಕಾಗಿರುತ್ತೆ. ಎಕ್ಸಾಂಪಲ್ ಈಗ PM ಕಿಸಾನ್ ಅಂತ ತರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಅಂಥ ಒಂದು ಸ್ಕೀಮ್ಗಳಿಗೆ, ಅಂದರೆ ಸ್ಕೀಮ್ ಬೇಕಾಗಿರುತ್ತೆ. ಸೊ ಅಂಥ ಸ್ಕೀಮ್ಗಳ ಎಕ್ಸ್ಟ್ರಾ ಗ್ರ್ಯಾಂಟ್ಗಳು ಈ ಒಂದು ಅಡಿಷನಲ್ ಗ್ರ್ಯಾಂಟ್ಸ್ಗಳಿಂದ ಬರುತ್ತೆ, ಆಯಿತಾ. ಸೊ ನೆಕ್ಸ್ಟು ಎಕ್ಸೆಸ್ ಗ್ರ್ಯಾಂಟ್ಸ್ ಅಂತ. ಸೊ ಏನಿದು ಎಕ್ಸೆಸ್ ಗ್ರ್ಯಾಂಟ್ಸ್ ಅಂದರೆ ಇಟ್ ಈಸ್ ಅ ಗ್ರ್ಯಾಂಟ್ಸ್ ವೆನ್ ದ ಮನಿ ಹ್ಯಾಸ್ ಬಿನ್ ಸ್ಪೆಂಡ್ ಆನ್ ಎನಿ ಸರ್ವಿಸಸ್ ಡ್ಯೂರಿಂಗ್ ಎ ಫಿನಾನ್ಷಿಯಲ್ ಇಯರ್ ಇನ್ ಎಕ್ಸೆಸ್ ಆಫ್ ದ ಅಮೌಂಟ್ ಗ್ರಾಂಟೆಡ್ ಫಾರ್ ದ್ಯಾಟ್ ಸರ್ವಿಸಸ್ ಇನ್ ದ ಬಡ್ಜೆಟ್ ಆಫ್ ದ್ಯಾಟ್ ಇಯರ್. ಸೊ ಎಕ್ಸೆಸ್ ಗ್ರ್ಯಾಂಟ್ಸ್ ಅಂತಂದರೆ ಗವರ್ನಮೆಂಟು ಅಂಥ ಗ್ರ್ಯಾಂಟ್ಗಳನ್ನ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿಬಿಡ್ತಾರೆ, ಅಂದರೆ ಕೊಟ್ಟಿರುವ ಹಣಕ್ಕಿಂತ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿಬಿಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಈಗ ಒಂದು ಎಜುಕೇಷನ್ ಮೇಲೆ ಒಂದು 700 ಕೋಟಿ ಖರ್ಚು ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಎಜುಕೇಷನ್ ಮೇಲೆ ಒಂದು 700 ಕೋಟಿನ, ಅಂದರೆ ಅಪ್ರೂವ್ ಆಗಿರುತ್ತೆ, ಖರ್ಚಲ್ಲ ಅಪ್ರೂವ್ ಆಗಿರುತ್ತೆ. ಬಟ್ 700 ಕೋಟಿ ಅಪ್ರೂವ್ ಆಗಿರೋದು, ಬಟ್ ಇವ್ರು ಖರ್ಚು ಮಾಡೋದು 750 ಕೋಟಿ ಅಂದಾಗ 50 ಕೋಟಿ ಡೆಫಿಸಿಟ್ ಆಯ್ತಲ್ವಾ. ಅಂದರೆ 50 ಕೋಟಿ ಒಂಥರ ಸಾಲ ಉಳ್ಕೊಂಡಾಗ ಆಯಿತು. ಸೊ ಅಂಥ ಟೈಮಲ್ಲಿ ಎಕ್ಸೆಸ್ ಗ್ರ್ಯಾಂಟ್ಸ್ ಅಂತ ಹೇಳಿ ಆ ಒಂದು ಗ್ರ್ಯಾಂಟ್ಗಳನ್ನ ಕೊಡ್ತಾರೆ. ಸೊ ಇದ್ರ ಬಗ್ಗೆ ಎಕ್ಸಾಂಪಲ್ಗಳು ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ, ಟೈಪ್ಸ್ ಆಫ್ ಗ್ರ್ಯಾಂಟ್ಸ್ ಅಂತ. ಸೊ ಅಲ್ಲಿ ಹೋದರೆ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ, ಅಥವಾ ಟಾರ್ಗೆಟ್ IAS ಕನ್ನಡ ಒಂದು ವೆಬ್ಸೈಟ್ಗೆ ಹೋದರೆ ಸಿಗುತ್ತೆ. ಸೊ ನೆಕ್ಸ್ಟ್ ವೋಟ್ ಆಫ್ ಕ್ರೆಡಿಟ್ ಅಂತ.
ಸೊ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಎಕ್ಸ್ಪೆನ್ಸಸ್ ದಟ್ ಕೆನಾಟ್ ಬಿ ಡೀಟೇಲ್ ಇನ್ ಬಡ್ಜೆಟ್. ಎಕ್ಸಾಂಪಲು ನಿಮಗೆ ಪಾಕಿಸ್ತಾನ ಅಥವಾ ಚೈನಾದಿಂದ ಒಂದು ವಾರ್ ಟೈಮ್ ಬಂದ್ಬಿಡುತ್ತೆ ಅಂತ ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ನಮಗೆ ಡಿಫೆನ್ಸ್ಗೆ ತುಂಬ ಖರ್ಚು ಬೇಕಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ಈ ಒಂದು ವೋಟ್ ಆಫ್ ಕ್ರೆಡಿಟ್ ಅಂತ ಒಂದು ಕೊಡ್ತಾರೆ. ಸೊ ಅಂದರೆ ಅದನ್ನು ಕೆಲವೊಂದು ಮ್ಯಾಟರ್ಸ್ಗಳನ್ನ ಬಡ್ಜೆಟಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕಾಗಲ್ಲ. ಸೊ ಅಂಥ ಮ್ಯಾಟರ್ಸ್ಗಳಿಗೆ ಎಕ್ಸಾಂಪಲ್ ವಾರ್ ಟೈಮು. ಸೊ ಅಲ್ಲಿ ವಾರ್ ಟೈಮಲ್ಲಿ ಏನಾದರೂ ನಿಮಗೆ ಹಣ ಜಾಸ್ತಿ ಬೇಕಾಗುತ್ತೆ ಅನ್ನೋ ಒಂದು ಟೈಮಲ್ಲಿ ಈ ಒಂದು ವೋಟ್ ಆಫ್ ಕ್ರೆಡಿಟ್ ಅಂತ ಯೂಸ್ ಮಾಡಿ ಹಣವನ್ನು ಎಕ್ಸ್ಟ್ರಾ ಕೊಡ್ತಾರೆ. ಸೊ ಈ ಒಂದು ವಾರ್ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಮೆನ್ಷನ್ ಮಾಡಲ್ಲ ಬಡ್ಜೆಟಲ್ಲಿ, ಬಟ್ ಈ ವೋಟ್ ಆಫ್ ಕ್ರೆಡಿಟ್ ಅಂತ ಹೇಳಿ ಕೊಡ್ತಾರೆ. ಸೊ ಈ ಒಂದು ವೋಟ್ ಆಫ್ ಕ್ರೆಡಿಟ್ನ ಇಟ್ ಈಸ್ ಲೈಕ್ ಅ ಬ್ಲ್ಯಾಂಕ್ ಚೆಕ್ ಇಸ್ ಗಿವನ್ ಟು ದ ಗವರ್ನಮೆಂಟ್ ಬೈ ದ ಲೋಕಸಭಾ. ಅಂದರೆ ಬ್ಲ್ಯಾಂಕ್ ಚೆಕ್ ಕೊಟ್ಬಿಡುತ್ತೆ ಗೌರ್ಮೆಂಟ್, ನೋಡಪ್ಪ ಚೆಕ್ ತಗೋ, ವಾರ್ ಟೈಮ್ ಶುರು ಆಗ್ಬಿಟ್ಟಿದೆ, ನಿಂಗೆ ಎಷ್ಟು ಖರ್ಚಾಗುತ್ತೆ ನೋಡು, ಆದಷ್ಟು ನಮ್ಮ ದೇಶವನ್ನು ಗೆಲ್ಲಿಸು. ನೆಕ್ಸ್ಟು ಎಕ್ಸೆಪ್ಷನಲ್ ಗ್ರ್ಯಾಂಟ್ ಅಂತ. ಸೊ ಇಟ್ ಈಸ್ ಎ ಗ್ರ್ಯಾಂಟ್ ಫಾರ್ ಸ್ಪೆಷಲ್ ಪರ್ಪಸ್ ಲೈಕ್ ಹೋಸ್ಟಿಂಗ್ ಎ ಗ್ಲೋಬಲ್ ಸಮಿಟ್. ಬರ್ಕೊಳ್ಳಿದೆ ಪಕ್ಕದಲ್ಲಿ. ಎಕ್ಸಾಂಪಲ್ ಈಗ G20 ಸಮಿಟ್ ಮಾಡಿದ್ರು. ಸೊ ಎಲ್ಲಿಂದ ಬಂತು ಹಣ? ಸೊ ಆ ಹಣ ಎಕ್ಸೆಪ್ಷನಲ್ ಗ್ರ್ಯಾಂಟ್ಸಿಂದ ಬರುತ್ತೆ. ಸೊ ನೆಕ್ಸ್ಟು ಟೋಕನ್ ಗ್ರ್ಯಾಂಟ್ಸ್ ಅಂತ. ಸೊ ಇದೇನು ಅಂತಂದರೆ ಫಂಡ್ಸ್ ಫಾರ್ ನ್ಯೂ ಪ್ರಾಜೆಕ್ಟ್ ಕ್ಯಾನ್ ಬಿ ಸೋರ್ಸ್ ಫ್ರಮ್ ಅನ್ಯುಟಿಲೈಸ್ಡ್ ಮನಿ ಇನ್ ಅನದರ್ ಹೆಡ್ ಆಫ್ ಎಕ್ಸ್ಪೆಂಡಿಚರ್. ಅಂತಂದರೆ ಈಗ ಪಂಚಾಯತ್ ರಾಜಲ್ಲಿ ತುಂಬ ಹಣ ಮಿಕ್ಕೋಗಿದೆ ಅಂತ ತಿಳ್ಕೊಳ್ಳಿ, ಆಯಿತಾ. ಈಗ ಇನ್ನೊಂದು ಮಿನಿಸ್ಟ್ರಿ ಯಾವುದಂತ ಹೇಳೋದಪ್ಪ, ಈಗ ಪಂಚಾಯತ್ ರಾಜಲ್ಲಿ ತುಂಬ ಹಣ ಮಿಕ್ಕೋಗಿದೆ ಅಂತ ತಿಳ್ಕೊಡ್ರಪ್ಪ, ಆಯಿತಾ. ರೈಲ್ವೆಗೆ ಹಣ ಬೇಕಾಗಿರುತ್ತೆ. ಸೊ ಈಗ ಪಂಚಾಯತ್ ರಾಜ್ಯದಲ್ಲಿ ಮಿಕ್ಕಿರುವಂಥ ಹಣ ಅಂದರೆ ಪೆಂಡಿಂಗಲ್ಲಿ ಉಳಿದಂಥ ಹಣಗಳನ್ನ ರೈಲ್ವೆಗೆ ತಂದು ಕೊಡ್ತಾರೆ. ಅಂದರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಪೆಂಡಿಂಗ್ ಅಥವಾ ಮಿಕ್ಕಿರುವ ಹಣವನ್ನು ಇನ್ನೊಂದು ಮಿನಿಸ್ಟ್ರಿ ಅಥವಾ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ, ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಉಳಿದಂಥ ಹಣನ ಈ ಡಿಪಾರ್ಟ್ಮೆಂಟ್ಗೆ ಕೊಡ್ತಾರಲ್ಲ, ಸೊ ಅಂಥ ಹಣನ ನಾವು ಟೋಕನ್ ಗ್ರ್ಯಾಂಟ್ಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ರೀಅಪ್ರೋಪ್ರಿಯೇಷನ್ ಅಂತ ಹೇಳ್ತೀವಿ. ಸೊ ರೀಅಪ್ರೋಪ್ರಿಯೇಷನ್ ಅಂತಂದರೆ ಇಟ್ ಇನ್ವಾಲ್ವ್ಸ್ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಫ್ರಮ್ ಒನ್ ಹೆಡ್ ಟು ಅನದರ್ ಹೆಡ್. ಅಂದರೆ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ ಅಥವಾ ಒಂದು ಮಿನಿಸ್ಟ್ರಿಯಿಂದ ಇನ್ನೊಂದು ಮಿನಿಸ್ಟ್ರಿಗೆ ಕೊಡೋದಕ್ಕೆ ನಾವು ಟೋಕನ್ ಗ್ರ್ಯಾಂಟ್ಸ್ ಅಂತ ಹೇಳ್ತೀವಿ. ಸೊ ಇಷ್ಟು ಬಂದು ನಿಮ್ಮ ಬಜೆಟು ಗ್ರ್ಯಾಂಟ್ಸ್ಗಳಾಗಿತ್ತು. ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಫಂಡ್ಸ್ ಬಗ್ಗೆ ಮಾತಾಡ್ತೀನಿ. ಕನ್ಸಾಲಿಡೇಟೆಡ್ ಫಂಡ್ಸ್ ಆಫ್ ಇಂಡಿಯಾ, ಪಬ್ಲಿಕ್ ಅಕೌಂಟ್ಸ್ ಅಂದರೆ ಏನು, ಕಾಂಟಿಜೆನ್ಸಿ ಫಂಡ್ಸ್ ಆಫ್ ಇಂಡಿಯಾ, ಇದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ಇಷ್ಟು ಕ್ಲಾಸಲ್ಲಿ ನಾನು ಬಜೆಟ್ ಏನು ಡಿಸ್ಕಸ್ ಮಾಡಿದೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ UPSC ಮೇನ್ಸ್ ಅಥವಾ KS ಮೇನ್ಸ್ ಅಂತ ಹೇಳ್ಬೋದು. ಕೇಳ್ತಾನೆ ಅವನು ವಾಟ್ ಆರ್ ದ ಸ್ಟೇಜಸ್ ಇನ್ ಎನಾಕ್ಟ್ಮೆಂಟ್ ಆಫ್ ಅ ಬಜೆಟ್ ಅಂತ ಕೇಳ್ತಾನೆ. ಸೊ ಇನ್ನೂ ಯಾರಿಗೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟಲ್ಲಿ ಹಾಕಿ, ಯಾವ ಒಂದು ಲೈನ್ ಅರ್ಥ ಆಗಿಲ್ಲ, ಯಾವ ಒಂದು ಟಾಪಿಕ್ ಅರ್ಥ ಆಗಿಲ್ಲ ಅಂತ. ಸೊ ನಾನು ಆದಷ್ಟು ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ಟೆಲಿಗ್ರಾಮಲ್ಲೂ ಮೆಸೇಜ್ ಹಾಕಿ ಅರ್ಥ ಆಗಿಲ್ಲ ಅಂತಂದಾಗ ಅಲ್ಲೂ ಕೂಡ ನಾನು ಬೇಕಾದ್ರೆ ಕಳಿಸ್ತೀನಿ ಟೆಕ್ಸ್ಟ್ ಮೆಸೇಜು ಏನು ಅಂತ. ಸೊ ಇನ್ನು ಯಾರು ಸಮ್ಮರಿ ಶೀಟ್ಗಳು ತೊಗೊಂಡಿಲ್ಲ ಅಂತ ತೊಗೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸೊ ಇನ್ನೂ ಇಷ್ಟೊತ್ತವರೆಗೂ ಆಗಿದ್ರು ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ನೀವು ನಿಮಗೆ ಮಾಡ್ಕೊಂಡಂತಹ ಒಂದು ಶೇಮ್, ಆಯಿತಾ. ಸೊ ಈ ಒಂದು ವೀಡಿಯೋದ ನಾನು ಎಕ್ಸ್ಟ್ರಾ ಬೇರೆ ಥರ ಯಾರು ಮಾತಾಡಿತ್ತು ಅಂತಂದರೆ ಕ್ಷಮಿಸಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಒಂದು ಟಾಪಿಕ್ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ 3-4 ಲಿಂಕ್ ಹಾಕಿರ್ತೀನಿ ಈ ಒಂದು ಟಾಪಿಕ್ ಮೇಲೆ. ಸೊ ಆ ಒಂದು ಡಿಸ್ಕ್ರಿಪ್ಷನ್ ಲಿಂಕಿಗೆ ಹೋಗಿ, ವೆಬ್ಸೈಟ್ ಲಿಂಕಲ್ಲಿ ಹೋಗಿ ಕೆಲವೊಂದು ನೋಟ್ಸ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಾರಿ ಇನ್ನೊಂದು ಹೇಳಬೇಕಾಯ್ತಲ್ವ. ಸೊ ಸಮ್ಮರಿ ಶೀಟ್ ತಗೊಳ್ರಪ್ಪ, ಮರಿಬೇಡಿ.